ಎಲ್ಲರಿಗೂ ನಮಸ್ಕಾರ. ಸಾಹಿತ್ಯ ಸಹೃದಯ ಬಂಧುಗಳೇ, ನಾವು ಇದುವರೆಗಿನ ಹಿಂದಿನ ಸಂಚಿಕೆಗಳಲ್ಲಿ ಕನ್ನಡ ಭಾಷೆ ಮತ್ತು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟ ಕೆಲವು ವಿಚಾರಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಳ್ತಾ ಇದ್ದೆ. ಇವತ್ತಿನ ಸಂಚಿಕೆ ಸ್ವಲ್ಪ ಭಿನ್ನವಾಗಿದೆ. ಏಕೆಂದರೆ ನಮ್ಮ ಕೆಲವು ಸ್ಪರ್ಧಾ ಪರೀಕ್ಷೆಗಳನ್ನು ತೆಗೆದುಕೊಳ್ಳತಕ್ಕಂಥ ವಿದ್ಯಾರ್ಥಿಗಳು ಈ ಹಿಂದೆ ನಡೆದಂತಹ ಯಾವುದಾದ್ರೂ ಕೆಲವು ಕನ್ನಡ ಪ್ರಶ್ನೆ ಪತ್ರಿಕೆಗಳ ಉತ್ತರಗಳನ್ನು ವಿಶ್ಲೇಷಣೆ ಮಾಡುವಂತಹ ಒಂದೆರಡು ಸಂಚಿಕೆಗಳನ್ನು ರೂಪಿಸಿ ಅಂತ ಹೇಳಿದ್ದರಿಂದ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದೆರಡು ಪ್ರಶ್ನೆ ಪತ್ರಿಕೆಗಳ ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಅಂದರೆ ಈ ಹಿಂದೆ ಕರ್ನಾಟಕ ಸರ್ಕಾರ ಮಾಡಿದಂತಹ ಕೆಲವು ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಬರುವ ಕನ್ನಡ ಪ್ರಶ್ನೆ ಪತ್ರಿಕೆಗಳಲ್ಲಿ ಯಾವುದಾದ್ರೂ ಒಂದೆರಡು ಪ್ರಶ್ನೆ ಪತ್ರಿಕೆಗಳನ್ನು ವಿಶ್ಲೇಷಣೆ ಮಾಡುವುದರೊಂದಿಗೆ ನಾನು ಈ ನಮ್ಮ ಮುಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ತೆಗೆದುಕೊಳ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುತ್ತೆ ಅನ್ನೋ ದೃಷ್ಟಿಯಿಂದ ಈ ಸಂಚಿಕೆಯನ್ನು ರೂಪಿಸ್ತಾ ಇದ್ದೇನೆ. ಇವತ್ತು ಕೂಡ ನಾನು 100 ಅಂಕಗಳ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡಿದ್ದೇನೆ. ಆದರೆ ಎಲ್ಲ ಪ್ರಶ್ನೆಗಳಿಗೂ ಈ ಒಂದೇ ಸಂಚಿಕೆಯಲ್ಲಿ ಉತ್ತರ ಹೇಳಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಈ ಒಂದೆರಡು ಸಂಚಿಕೆಗಳಲ್ಲಿ ಈ 100 ಅಂಕಗಳ ಪ್ರಶ್ನೆ ಪತ್ರಿಕೆಯ ಉತ್ತರಗಳನ್ನು ವಿಶ್ಲೇಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ಆನಂತರ ನಮ್ಮ ಮುಂದಿನ ಕನ್ನಡ ಭಾಷೆ, ಸಾಹಿತ್ಯ ಇವುಗಳಿಗೆ ಸಂಬಂಧಪಟ್ಟಂಥ ಸಂಚಿಕೆಗಳು ಮುಂದುವರಿಯುತ್ತವೆ. ನಾನು ಕಳೆದ ಸಂಚಿಕೆಯಲ್ಲಿ ಹಲ್ಮಿಡಿ ಶಾಸನ, ಬಾದಾಮಿ ಶಾಸನ ಮತ್ತು ತಮಟಕಲ್ಲು ಹಾಗೂ ಶ್ರವಣಬೆಳಗೊಳದ ಶಾಸನದ ಬಗ್ಗೆ ವಿವರಣೆ ಕೊಡ್ತಾ ಇದ್ದೆ. ಈ ಮುಂದಿನ ಸಂಚಿಕೆ ಕವಿರಾಜ ಮಾರ್ಗದ ಬಗ್ಗೆ ನಾನು ಮಾಡಬೇಕಾಗಿತ್ತು. ಅದನ್ನು ಮುಂದಿನ ಒಂದೆರಡು ಸಂಚಿಕೆಗಳ ನಂತರ ಕವಿರಾಜ ಮಾರ್ಗದ ಬಗ್ಗೆ ನಾನು ಹಾಕ್ತೇನೆ. ಇವತ್ತು ನಾನು ಈ ಹಿಂದೆ ಅಂದರೆ ಇತ್ತೀಚೆಗೆ ನಡೆದಂತಹ ಕರ್ನಾಟಕ ಸರ್ಕಾರ ಮಾಡಿದಂತಹ ಸ್ಪರ್ಧಾತ್ಮಕ ಪರೀಕ್ಷೆಯ ಕನ್ನಡ ಪ್ರಶ್ನೆ ಪತ್ರಿಕೆ ಒಂದನ್ನು ನನ್ನ ವಿದ್ಯಾರ್ಥಿ ಕಳಿಸಿಕೊಟ್ಟಿದ್ದಾರೆ. ಆ ಪ್ರಶ್ನೆ ಪತ್ರಿಕೆಯನ್ನು ಆಯ್ಕೆ ಮಾಡಿಕೊಂಡಿದ್ದೀನಿ. ನನ್ನ ಬಳಿಯಲ್ಲಿರತಕ್ಕಂತಹ ಪ್ರಶ್ನೆ ಪತ್ರಿಕೆಯ ಪ್ರತಿ B ವರ್ಷನ್ನಿಂದ ಕೂಡಿದೆ. ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ತೆಗೆದುಕೊಂಡು ಇಲ್ಲಿ ಬರ್ತಕ್ಕಂಥ ಉತ್ತರಗಳಿಗೆ ಎಲ್ಲವಕ್ಕೂ ಕೂಡ ವಿಶ್ಲೇಷಣೆಯನ್ನ ವಿವರವಾಗಿ ಮಾಡದೇ ಇದ್ರೂ ಕೂಡ ಕೆಲವು ಪ್ರಶ್ನೆಗಳಿಗೆ ಸ್ವಲ್ಪ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ದೀರ್ಘವಾದ ವಿಶ್ಲೇಷಣೆಯನ್ನೇ ಮಾಡಿದ್ದೇನೆ. ಕೆಲವು ಪ್ರಶ್ನೆಗಳಿಗೆ ಏನು ಅಲ್ಲಿ ವಿವರಣೆಯನ್ನ ಅಥವಾ ವಿಮರ್ಶೆಯನ್ನ ಮಾಡೋ ಅಗತ್ಯ ಇರಲ್ಲ, ಅಂತ ಕಡೆಯಲ್ಲಿ ಮುಂದಿನ ಪ್ರಶ್ನೆಗಳಿಗೆ ಹೋಗಿದ್ದೇನೆ. ಕೆಲವು ವಿದ್ಯಾರ್ಥಿಗಳಿಗೆ ಸ್ವಲ್ಪ ಜಾಸ್ತಿ ಅನಿಸಿದರೆ ನೀವು ಫಾರ್ವರ್ಡ್ ಮಾಡಿ ನೋಡಲಿಕ್ಕೆ ಅವಕಾಶ ಇದೆ. ಈಗ ನಾನು ಪ್ರಶ್ನೆ ಪತ್ರಿಕೆಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈ ನಾನು ಆರಿಸಿಕೊಂಡಿರುವಂತಹ ಪ್ರಶ್ನೆ ಪತ್ರಿಕೆಯಲ್ಲಿ ಮೊದಲನೆಯ ಪ್ರಶ್ನೆ ಆರಿಸಿಕೊಳ್ತಾ ಇದ್ದೇನೆ. ಅದು ಯಾವುದು ಅಂದರೆ ಇಲ್ಲಿ ನೀವು ಗಮನಿಸಬಹುದು. ಮೊದಲನೆಯ ಪ್ರಶ್ನೆ, ಇಲ್ಲಿ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು? 1 ದೇವೇಂದ್ರ, 2 ಲೋಕೈಕ, 3ನೇದು ದೇವಾಲಯ, 4 ದಿಗಂತ. ಇದು ಬಹಳ ಸರಳವಾಗಿರುವಂತಹ ಪ್ರಶ್ನೆ ಅಂತ ಅನ್ನಿಸ್ತದೆ ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ. ಸ್ನೇಹಿತರೆ, ವ್ಯಾಕರಣಕ್ಕೆ ಸಂಬಂಧಪಟ್ಟ ವಿಚಾರಗಳನ್ನು ನಾವು ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಹಂತದಲ್ಲಿ ಓದುವಾಗಲೇ ನಮಗೆ ಗುಣಸಂಧಿಗೆ ಸಂಬಂಧಪಟ್ಟ ನಿಯಮವನ್ನು ಹೇಳಿಕೊಟ್ಟಿದ್ರು ಅನ್ನೋದು ನೆನಪು ಮಾಡಿಕೊಳ್ಳಿ. ಅದಕ್ಕೆ ನಾನು ಆಗಾಗ್ಗೆ ಹೇಳ್ತಾ ಇರ್ತೀನಿ, ಪ್ರೌಢಶಾಲೆಯ ಈಗ ಇರ್ತಕ್ಕಂತಹ ಪಠ್ಯಪುಸ್ತಕಗಳು ಏನಿವೆ, ಕನ್ನಡ ಪಠ್ಯಪುಸ್ತಕ, ಅವುಗಳನ್ನು ತೆಗೆದುಕೊಂಡು ನೀವು ಚೆನ್ನಾಗಿ ಓದುವುದರಿಂದ ಇಂತಹ ಪ್ರಶ್ನೆಗಳಿಗೆ ಸುಲಭವಾಗಿ ಉತ್ತರವನ್ನು ಬರೀಲಿಕ್ಕೆ ಸಾಧ್ಯ ಇದೆ. ಮಾರುಕಟ್ಟೆಯಲ್ಲಿ ಸಿಗ್ತಕ್ಕಂತಹ ವ್ಯಾಕರಣ ಪುಸ್ತಕಗಳನ್ನು ಓದಬಾರದು ಅಂತ ಏನಿಲ್ಲ. ಆದರೆ ಕನ್ನಡ ಪಠ್ಯಪುಸ್ತಕ, ಮಾಧ್ಯಮಿಕ ಮತ್ತು ಪ್ರೌಢಶಾಲೆಯ ಹಂತದ ಕನ್ನಡ ಪಠ್ಯಪುಸ್ತಕ ಇದಾವಲ್ಲ, ಅವುಗಳನ್ನು ತೆಗೆದುಕೊಂಡು ಓದಿದ್ರೆ ನಿಮಗೆ ಹೆಚ್ಚಿನ ವ್ಯಾಕರಣದ ವಿಚಾರಗಳು ಸುಲಭವಾಗಿ ಅಥವಾ ಸ್ಪಷ್ಟವಾಗಿ ನಿಮಗೆ ಗ್ರಾಹ್ಯವಾಗ್ತವೆ. ಓಕೆ, ಇಲ್ಲಿ ನಾವು ಗಮನಿಸಿದರೆ ಗುಣಸಂಧಿಗೆ ಉದಾಹರಣೆಯಾದ ಪದ ಯಾವುದು ಎಂದರೆ ಈ 4 ಪದಗಳಲ್ಲಿ ಮೊದಲನೆಯ ಪದ ದೇವೇಂದ್ರ ಎಂಬುದು ಗುಣಸಂಧಿಗೆ ಉದಾಹರಣೆ. ಸ್ಪರ್ಧಾ ಪರೀಕ್ಷಾರ್ಥಿಗಳೇ, ನಾವು ಗುಣಸಂಧಿಯ ನಿಯಮ ನಮಗೆಲ್ಲ ಗೊತ್ತಿರುವಂಥದ್ದೇ. ನಾವು ಸ್ವಲ್ಪ ವಿವರಣೆ ಕೊಡೋದಾದರೆ ನಿಮಗೆಲ್ಲ ಗೊತ್ತಿರುವಂಥದ್ದು, ನಾವು ಗುಣಸಂಧಿಗೆ ಇಲ್ಲಿ ಸರಿ ಉತ್ತರ ದೇವೇಂದ್ರ. ಏನು ಗುಣಸಂಧಿಯ ನಿಯಮ? ನಾವೆಲ್ಲ ಓದಿರೋದನ್ನು ನೆನಪು ಮಾಡ್ಕೊಳ್ಬೇಕು. ಪೂರ್ವ ಪದ ಮತ್ತು ಉತ್ತರ ಪದ ಅಂತ ಏನು ಕರಿತೀವಿ, ಸಂಧಿ ನಿಯಮ ಗೊತ್ತಿರುವಂಥ ವಿದ್ಯಾರ್ಥಿಗಳಿಗೆ ಗೊತ್ತೇ ಇರ್ತದೆ. ಇದು ಮೊದಲನೆಯ ಪದವನ್ನು ಪೂರ್ವ ಪದವೆಂದು, ಎರಡನೆಯ ಘಟಕವನ್ನು ಉತ್ತರ ಪದ ಎಂದು ಕರೆಯುತ್ತೇವೆ. ಈ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದ ಅನ್ನುವುದನ್ನು ಪರಪದ ಎಂದು ಕರೆಯುತ್ತಾರೆ. ನಾನು ಸ್ವಲ್ಪ ಫಾಸ್ಟ್ ಆಗಿ ಮಾತಾಡ್ತಾ ಇದ್ದೀನಿ, ನಿಧಾನವಾಗಿ ಅದನ್ನು ನೀವು ಆಲಿಸಬೇಕಾಗತ್ತೆ. ಮತ್ತೊಮ್ಮೆ ಇನ್ನೊಮ್ಮೆ ವಿಡಿಯೋ ಕೇಳಲಿಕ್ಕೆ ಅವಕಾಶ ಇದೆ. ಪೂರ್ವ ಪದ ಮತ್ತು ಉತ್ತರ ಪದದಲ್ಲಿ ಬರ್ತಕ್ಕಂಥ 2 ಅಕ್ಷರಗಳು ಮಾತ್ರ ಸಂಧಿಕ್ರಿಯೆಯಲ್ಲಿ ಅವು ತೊಡಗಿಸಿಕೊಳ್ತವೆ. ಅಂದ್ರೆ ಪೂರ್ವ ಪದದ ಅಂತ್ಯ, ಪರಪದದ ಆದಿ, ಅಲ್ಲಿ ಬರ್ತಕ್ಕಂಥ ಅಕ್ಷರಗಳು ಕೂಡಿ ಸಂಧಿ ಆಗುತ್ತವೆ. ನಾವು ಸಂಧಿ ನಿಯಮವನ್ನು ಓದ್ಬೇಕಾದ್ರೆ ಕೇಳಿಸಿಕೊಂಡಿರ್ತೀವಿ, 2 ಅಕ್ಷರಗಳು ಕಾಲ ವಿಳಂಬವಿಲ್ಲದೆ ಕೂಡುವುದನ್ನು ಸಂಧಿ ಅಂತ ಕರಿತೀವಿ. 2 ಪದಗಳಲ್ಲ, 2 ಅಕ್ಷರಗಳು. ಇಲ್ಲಿ ನಾವು ಗಮನಿಸಿದರೆ ದೇವ ಪ್ಲಸ್ ಇಂದ್ರ ಎನ್ನುವುದು ದೇವೇಂದ್ರ ಆದಾಗ, ದೇವ ಎನ್ನುವ ಪೂರ್ವಪದ ಅಂತ್ಯದಲ್ಲಿ ವಾ ಇದೆಯಲ್ಲ, ವಾನಲ್ಲಿ ಆ ಹ್ರಸ್ವ ಸ್ವರ ಇದೆ.
ಇಂದ್ರ ಎನ್ಬೇಕಾದ್ರೆ ಉತ್ತರ ಪದ ಇಂದ್ರ, ಅದರಲ್ಲಿ ಇ ಎಂಬುದು ಪದ ಆದಿಯಲ್ಲಿದೆ ಎಂಬುದು ನಾವು ಗಮನಿಸ್ತೇವೆ. ಇಲ್ಲಿ ನಾವು ಗುಣಸಂಧಿಯ ನಿಯಮವನ್ನು ನೆನಪಿಸಿಕೊಳ್ಬೇಕಾಗತ್ತೆ. ನಮಗೆಲ್ಲ ಗೊತ್ತಿರುವಂಥದ್ದು, ಪೂರ್ವ ಪದದ ಅಂತ್ಯದಲ್ಲಿರುವ ಆ ಆಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ, ಅಂದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಮತ್ತು ಉತ್ತರ ಪದ ಆದಿಯಲ್ಲಿ ಬರುವ ಅವೆರಡುಗಳ ಸ್ಥಾನದಲ್ಲಿ ಏಕಾರ ಬರುತ್ತದೆ. ಅಂದ್ರೆ ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಏಕಾರ ಬರುತ್ತದೆ, ಆಕಾರಗಳಿಗೆ ಊಕಾರಗಳು ಪರವಾದಾಗ ಓಕಾರ ಬರುತ್ತದೆ. ಅದೇ ತರ ಆಕಾರಗಳಿಗೆ ಋಕಾರ ಪರವಾದರೆ ಅರ್ಕಾರ ಬರುತ್ತದೆ. ಇದು ನಮಗೆಲ್ಲ ಗೊತ್ತಿರುವಂತೆ ಗುಣಸಂಧಿಯ ನಿಯಮ. ಇಲ್ಲಿ ಯಾಕೆ ಹೇಳ್ತಾರೆ ಅಂದ್ರೆ ಎ ಮತ್ತು ಓ ಹಾಗೂ ಅರ್ ಎನ್ನುವಂತ ಈ ಕಾರಗಳನ್ನ ಗುಣಾಕ್ಷರಗಳು ಎಂದು ಕರೆಯುತ್ತಾರೆ ವ್ಯಾಕರಣದಲ್ಲಿ. ಹಾಗಾಗಿ ಎ ಓ ಅರ್ ಕಾರಗಳು ಬರುವುದರಿಂದಲೇ ಇದನ್ನ ಗುಣಸಂಧಿ ಎಂದು ಕರೆಯುತ್ತಾರೆ. ಇದು ನಮಗೆ ಗೊತ್ತಿರಬೇಕು. ಗುಣಸಂಧಿಯ ನಿಯಮವನ್ನ ನಾವು ಓದಿದ ನಂತರ ಇದಕ್ಕೊಂದೆರಡು ಉದಾಹರಣೆಗಳನ್ನ ಗಮನಿಸಬಹುದು. ಆಕಾರಗಳಿಗೆ ಈ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಏಕಾರ ಬರುತ್ತದೆ ಎಂಬುದಕ್ಕೆ ದೇವೇಂದ್ರ ಹೇಗೆ ಉದಾಹರಣೆ ಆಯಿತು, ಅದಕ್ಕೆ ಕೆಲವು ಬೇರೆ ವಿವರಣೆಗಳನ್ನ ಗಮನಿಸೋಣ. ಸುರ ಪ್ಲಸ್ ಇಂದ್ರ ಅಂದಾಗ ಪೂರ್ವ ಪದ ಸುರ ಎಂಬಲ್ಲಿ ಆ ಇದೆ, ಉತ್ತರ ಪದ ಇಂದ್ರ ಎನ್ನುವಲ್ಲಿ ಈ ಇದೆ. ಈ ಆ ಮುಂದೆ ಈ ಬಂದಿರೋದ್ರಿಂದ ಸುರೇಂದ್ರ ಅಂದ್ರೆ ರೇದಲ್ಲಿ ದೀರ್ಘ ಎ ಇದೆ ಎಂಬುದನ್ನು ನಮ್ಮ ಗಮನಕ್ಕೆ ಬರಬೇಕು. ಸುರ ಪ್ಲಸ್ ಇಂದ್ರ ಸುರೇಂದ್ರ. ನಾನು ಅದನ್ನು ಬ್ರಾಕೆಟ್ ಅಲ್ಲಿ ಈ ಕಡೆ ತೋರಿಸಿದ್ದೇನೆ ವಿದ್ಯಾರ್ಥಿಗಳಿಗೆ ಸರಳವಾಗಿ ಅಥವಾ ಸುಲಭವಾಗಿ ಗ್ರಾಹ್ಯ ಆಗಲಿ ಅಂತ. ಗಜ ಪ್ಲಸ್ ಈಶ ಎಂದಾಗ ಕೂಡ ಅಕಾರದ ಮುಂದೆ ಈ ದೀರ್ಘ ಸ್ವರ ಬಂದಿದೆ, ಅಕಾರದ ಮುಂದೆ ಈ ಬಂದಿರೋದ್ರಿಂದ ಎ ಗಜೇಶ ಅನ್ಬೇಕಾದ್ರೆ ಎ ಬಂದಿದೆ ಎಂಬುದು ನಮಗೆ ಮನನ ಆಗಬೇಕು. ಮಹಾ ಪ್ಲಸ್ ಇಂದ್ರ ಬಿಡಿಸ್ಬೇಕಾದ್ರೆ ಕೂಡ ಬಹಳ ಎಚ್ಚರಿಕೆಯಿಂದ ಇರಬೇಕು. ಮಹಾ ಅನ್ನಂಗಿಲ್ಲ, ಮಹಾ ಪ್ಲಸ್ ಇಂದ್ರ ಮಹೇಂದ್ರ. ಇಲ್ಲಿ ಏನಾಗಿದೆ, ಆ ಎಂಬ ದೀರ್ಘ ಸ್ವರದ ಮುಂದೆ ಈ ಎದುರಾಗಿ ಬಂದಿದೆ. ನಾನು ಈ ಕಡೆ ಬ್ರಾಕೆಟ್ ಅಲ್ಲಿ ಅದನ್ನು ತೋರಿಸಿರೋದನ್ನು ಕೂಡ ನೀವು ಗಮನಿಸಬಹುದು. ಲಂಕಾ ಪ್ಲಸ್ ಈಶ, ಲಂಕಾ ಅಂತ ಬರೆಯಂಗಿಲ್ಲ ಅಥವಾ ಲಂಕೆ ಅಂತ ಬರೆಯಂಗಿಲ್ಲ. ವಿಗ್ರಹಿಸುವಾಗ ಕೂಡ ನಾವು ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಲಂಕಾ ಪ್ಲಸ್ ಈಶ ಲಂಕೇಶ. ಅದೇ ತರ ಉಮಾ ಪ್ಲಸ್ ಈಶ ಉಮೇಶ. ಗುಣಸಂಧಿ ಬಹಳ ನಿಯಮ ಸುಲಭವಾಗಿರ್ತದೆ. ಉದಾಹರಣೆಗಳನ್ನ ಕೊಡ್ಬೇಕಾದ್ರೆ ಕೂಡ ಬಹಳ ಎಚ್ಚರಿಕೆಯಿಂದ ಗಮನಿಸಬೇಕಾಗತ್ತೆ. ಉಮೇಶ, ಲಂಕೇಶ, ಮಹೇಂದ್ರ, ಗಜೇಶ, ಸುರೇಂದ್ರ ಇವೆಲ್ಲವುಗಳಲ್ಲಿಯೂ ಕೂಡ ಆಕಾರಗಳ ಮುಂದೆ ಈ ಕಾರಗಳು ಬಂದು ಏಕಾರ ಸಂಧಿಕ್ರಿಯೆ ಆದಾಗ ಏಕಾರ ಬಂದಿರೋದನ್ನು ನಾವು ಗಮನಿಸಬಹುದು. ಅದೇ ತರ ನಾವು ಇನ್ನೊಂದು ಹೇಳಿದ್ವಲ್ಲ, ಆಕಾರಗಳಿಗೆ ಊಕಾರಗಳು ಬಂದಾಗ ಓಕಾರ ಬರುತ್ತದೆ. ಇದಕ್ಕೆ ಉದಾಹರಣೆಗಳನ್ನ ಗಮನಿಸಬಹುದು ನೀವು. ನಾನು ಇಲ್ಲಿ ವಿಶ್ಲೇಷಣೆ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ನಿಮಗೆ ಗೊತ್ತಿರುವಂತಹ ವಿಚಾರಗಳೇ ಆಗಿದ್ರೂ ಕೂಡ ಗೊತ್ತಿಲ್ಲದೆ ಇರತಕ್ಕಂತಹ ಕೆಲವು ವಿದ್ಯಾರ್ಥಿಗಳಿಗೆ ಅಥವಾ ಹೈಸ್ಕೂಲ್ನಲ್ಲಿ ಓದಿ ಮರ್ತೋಗಿರುತ್ತೆ. ಇವೆಲ್ಲ ಹೈಸ್ಕೂಲ್ ಲೆವೆಲ್ ನಾವು ಓದಿರ್ತೀವಿ, ಆದರೆ ಇಲ್ಲಿ ಮನನ ಮಾಡಿಕೊಳ್ಳೋದಂತೆ ಪರೀಕ್ಷೆಗೆ ಮತ್ತೆ ಮತ್ತೆ ಸಿದ್ಧವಾಗಬೇಕಾಗತ್ತೆ. ವಿಡಿಯೋ ಅಂತೂ ನಿಮ್ಮಲ್ಲಿ ಯೂಟ್ಯೂಬ್ ಅಲ್ಲಿ ಸಿಗುತ್ತೆ. ದಯವಿಟ್ಟು ವಿದ್ಯಾರ್ಥಿಗಳು ಇದನ್ನು ಮತ್ತೆ ಮತ್ತೆ ಗಮನಿಸೋದ್ರೊಂದಿಗೆ ಅದನ್ನು ಮನನ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು. ಆಕಾರಗಳಿಗೆ ಊಕಾರಗಳು ಎದುರಾದಾಗ ಅವೆರಡರ ಸ್ಥಾನದಲ್ಲಿ ಓಕಾರ ಬರುತ್ತದೆ ಅಂತ ಹೇಳುತ್ತದಲ್ಲ, ಅದಕ್ಕೆ ಉದಾಹರಣೆಗಳನ್ನ ಗಮನಿಸಿದ್ರೆ ಅರುಣ ಪ್ಲಸ್ ಉದಯ ಅರುಣೋದಯ, ಸಮಯ ಪ್ಲಸ್ ಉಚಿತ ಸಮಯೋಚಿತ, ಏಕ ಪ್ಲಸ್ ಊನ ಏಕೋನ, ಗುಣ ಪ್ಲಸ್ ಊರ್ಜಿತ ಗುಣೋರ್ಜಿತ, ಮಹಾ ಪ್ಲಸ್ ಉಪಮೆ ಮಹೋಪಮೆ, ಗಂಗಾ ಪ್ಲಸ್ ಉದಕ ಗಂಗೋದಕ. ಇಲ್ಲಿ ನೀವು ಗಮನಿಸಬೇಕು, ಆಕಾರಗಳ ಮುಂದೆ ಊಕಾರಗಳು ಎದುರಿಗೆ ಬಂದಿವೆ ಅನ್ನೋದನ್ನ ನಾನು ಬ್ರಾಕೆಟ್ ಅಲ್ಲಿ ತೋರಿಸಿದ್ದೇನೆ. ಅದ್ರ ಕೂಡಿದಾಗೆಲ್ಲ ಓಕಾರ ಬಂದಿದೆ. ಅರುಣೋದಯ, ಸಮಯೋಚಿತ, ಏಕೋನ ಈ ಪದಗಳನ್ನ ಗಮನಿಸಿದಾಗ ಆಕಾರಗಳಿಗೆ ಊಕಾರಗಳು ಎದುರಾದಾಗ ಓಕಾರ ಬರುತ್ತದೆ ಎಂಬುದನ್ನ ನಾವು ಗಮನಿಸಬೇಕು. ಇದು ಗುಣಸಂಧಿಗೆ ನಾನು ಬೇರೆ ಬೇರೆ ಉದಾಹರಣೆಗಳನ್ನ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಆಕಾರಗಳಿಗೆ ರು ಎಂಬ ಸ್ವರ ಎದುರಿಗೆ ಬಂದರೆ ಅಲ್ಲಿ ಸಂಧಿಕ್ರಿಯೆ ನಡೆದಾಗ ಅರ್ಕಾರ ಬರುತ್ತದೆ. ಇದು ಕೂಡ ನೀವು ಓದಿರ್ತೀರಿ, ನೆನಪು ಮಾಡ್ಕೊಳ್ಳಿ. ಇದೇ ತರ ಬಹಳಷ್ಟು ಉದಾಹರಣೆಗಳನ್ನ ನೀವು ಪ್ರಾಯೋಗಿಕವಾಗಿ ಬಳಸಬೇಕು. ಈಗ ನನಗೆ ನೆನಪಾದಂತಹ ಕೆಲವನ್ನ ಇಲ್ಲಿ ಉದಾಹರಣೆಗೆ ಕೊಟ್ಟಿದ್ದೇನೆ. ರಾಜ ಎಂಬಾಗ ರಾಜ ಪೂರ್ವಪದದಲ್ಲಿ ಅ ಇಂದ ಅಂತ್ಯ ಆಗಿದೆ, ಅದಕ್ಕೆ ಎದುರಾಗಿರುವುದು ಋಷಿ. ರಾಜ ಪ್ಲಸ್ ಋಷಿ ರಾಜರ್ಷಿ ಆಗಿದೆ. ಅಲ್ಲಿ ಅರ್ಷಿ ಎಂಬುದಾದ್ರೆ ಅರ್ ಬಂದಿದೆ ಎಂಬುದು ಗಮನಿಸ್ತೀರಾ ನೀವು. ಬ್ರಹ್ಮ ಪ್ಲಸ್ ಋಷಿ, ಬ್ರಹ್ಮ ಅನ್ಬೇಕಾದ್ರೆ ಮೇಲ್ನೋಟಕ್ಕೆ ಕೆಲವು ವಿದ್ಯಾರ್ಥಿಗಳು ಮಾ ಇದೆಯಲ್ಲ ಅಂದ್ಬಿಡ್ತಾರೆ. ಅಲ್ಲ, ಬ್ರಹ್ಮ ಎಂಬಲ್ಲಿ ಅ ಋಸ್ವರ ಆ ಇದೆ ಅಂತ್ಯದಲ್ಲಿ. ಈ ಕಡೆ ಋಷಿ ಎಂಬುದಾಗ ರು ಎದುರಿಗೆ ಬಂದಿದೆ. ಬ್ರಹ್ಮ ಪ್ಲಸ್ ಋಷಿ ಬ್ರಹ್ಮರ್ಷಿ. ಆ ಅರ್ಷಿ ಎಂಬೇಕಾದ್ರೆ ಅರ್ ಬಂದಿದೆ ಅನ್ನೋದು ಗಮನಿಸಿ. ಬಾಲ ಪ್ಲಸ್ ಋಷಿ ಬಾಲರ್ಷಿ, ಮಹಾ ಪ್ಲಸ್ ಋಷಿ ಮಹರ್ಷಿ. ಇಲ್ಲಿ ಮಹಾ ಅಂತ ಬಿಡಿಸಂಗಿಲ್ಲ, ಅಲ್ಲಿ ಮಹಾ ದೀರ್ಘ ಸ್ವರ ಆ ಇರೋದನ್ನು ಗಮನಿಸಬೇಕು. ಅಂದ್ರೆ ಆಕಾರಗಳಿಗೆ ರು ಎದುರಿಗೆ ಬಂದ್ರೆ ಅಲ್ಲಿ ಅರ್ಕಾರ ಬರ್ತದೆ. ಇದು ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ
ಗುಣಸಂಧಿಯ ನಿಯಮದ ಪ್ರಕಾರ ನಾನು ಕೆಲವು ಉದಾಹರಣೆಗಳನ್ನು ನಿಮಗೆ ಕೊಟ್ಟಿದ್ದೇನೆ. ಇಲ್ಲಿ ದೇವೇಂದ್ರ ಎಂಬುದು ಏಕೆ ಸರಿ ಉತ್ತರ ಅಂತ ಈಗ ನಿಮಗೆ ಸ್ಪಷ್ಟ ಆಗ್ತದೆ. ದೇವ ಅನ್ಬೇಕಾದ್ರೆ ಪೂರ್ವ ಪದದ ಅಂತ್ಯದಲ್ಲಿ ಅಕಾರ ಇದೆ. ಅದೇ ಇಂದ್ರ ಅನ್ಬೇಕಾದ್ರೆ ಉತ್ತರ ಪದವಾದ ಇಂದ್ರದಲ್ಲಿ ಈ ಇದೆ. ಆ ಮುಂದೆ ಈ ಬಂದಿರೋದ್ರಿಂದ ಎ ಸಂಧಿಕ್ರಿಯೆ ಆದಾಗ ಬಂದಿದೆ, ದೇವೇಂದ್ರ ಆಗಿದೆ. ದೇವ ಪ್ಲಸ್ ಇಂದ್ರ, ದೇವೇಂದ್ರ ಗುಣಸಂಧಿ. ಗುಣಸಂಧಿ ಏಕೆ ಎಂಬುದನ್ನು ಇದುವರೆಗೂ ನಾವು ನೋಡಿದ್ವಿ. ಆದರೆ ಉಳಿದಂತಹ ಒಂದು 3 ಕೊಟ್ಟಿದಾರಲ್ಲ, ಅಲ್ಲಿ ಲೋಕೈಕ ಅನ್ನೋ ಪದವನ್ನ ಕೊಟ್ಟಿದ್ದಾರೆ. ಅದು ಯಾವ ಸಂಧಿ ನಮಗೆ ನೆನಪು ಮಾಡ್ಕೋಬೇಕು. ಈ ಉತ್ತರಗಳನ್ನು ತೆಗೆದುಕೊಳ್ಳುವಾಗ ನಾವು ಅವು ಯಾಕಲ್ಲ ಅದು ಕೂಡ ನಮಗೆ ಗೊತ್ತಾಗಬೇಕು. ಅದಕ್ಕೋಸ್ಕರ ನಾನೇನು ಮಾಡಿದ್ದೀನಿ, ಈ ಪ್ರಶ್ನೆಗೆ ಸ್ವಲ್ಪ ದೀರ್ಘವಾಗಿ ಅಲ್ಲಿ ವಿಶ್ಲೇಷಣೆ ಮಾಡ್ತಾ ಇದ್ದೇನೆ. ವ್ಯಾಕರಣದ ತರಗತಿಗಳಲ್ಲಿ ನಾನು ಪ್ರತ್ಯೇಕವಾಗಿಯೇ ಸಂಧಿ, ಸಮಾಸಗಳು, ತದ್ದಿತ ಪ್ರತ್ಯಯಗಳು, ಆಖ್ಯಾತ ಎಲ್ಲವನ್ನು ಕುರಿತು ಸಂಚಿಕೆಗಳನ್ನು ಹಾಕ್ತಾ ಇದ್ದೀನಿ. ನೀವು ಸ್ವಲ್ಪ ಇದನ್ನ ನಿಧಾನವಾಗಿ ಗಮನಿಸಬೇಕಾಗತ್ತೆ. ವೃದ್ಧಿ ಸಂಧಿ ನಾನು ಯಾಕೆ ಇಲ್ಲಿ ಕೊಡ್ತಾ ಇದ್ದೀನಿ ಅಂದ್ರೆ, ನಾವೆಲ್ಲ ಅಲ್ಲಿ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡ್ತಕ್ಕಂಥ ಲೋಕೈಕ ಎನ್ನುವ ಪದವನ್ನು ನಾವು ಅಲ್ಲಿ ಗಮನಿಸಿದ್ದೇವೆ. ಏನದು ವೃದ್ಧಿ ಸಂಧಿಯ ನಿಯಮ ಅಲ್ಲಿ ಗಮನಿಸಬಹುದು ನೀವು. ನಾನು ಅದನ್ನು ವಿವರವಾಗಿ ಹಾಕಿದ್ದೀನಿ. ದಯವಿಟ್ಟು ವಿದ್ಯಾರ್ಥಿಗಳು ಈ ಕೆಲವು ವಿಡಿಯೋಗಳನ್ನ ಸ್ವಲ್ಪ ನೀವು ಟಿಪ್ಪಣಿ ಮಾಡ್ಕೊಳ್ತಿರೋ ಅಥವಾ ಹೇಗೆ ಅದನ್ನು ಸೇವ್ ಮಾಡ್ಕೊಳ್ತಿರೋ ಇದನ್ನ ಸ್ವಲ್ಪ ನಿಮ್ಮಲ್ಲಿ ಸಂಗ್ರಹ ಮಾಡಿ ಇಟ್ಕೊಂಡ್ರೆ ನಿಮಗೆಲ್ಲ ಮುಂದೆ ಅನುಕೂಲ ಆಗುತ್ತೆ ಅಂತ ಅಂದ್ಕೊಳ್ತೇನೆ. ವೃದ್ಧಿ ಸಂಧಿಯ ನಿಯಮ ಏನು ನಮಗೆಲ್ಲ ಗೊತ್ತಿರುವಂತೆ ಐ ಮತ್ತು ಅವುಗಳನ್ನ ವೃದ್ಧ್ಯಕ್ಷರಗಳು ಎಂದೇ ಕರೆಯುತ್ತಾರೆ. ಆ 2 ಅಕ್ಷರಗಳಿಗೆ ಸಂಬಂಧಪಟ್ಟದ್ದೇ ಈ ಒಂದು ನಿಯಮ. ಹಾಗಾಗಿ ನೋಡಿ, ಅಲ್ಲಿ ಪೂರ್ವ ಪದದ ಅಂತ್ಯದಲ್ಲಿರುವ ಆಕಾರಗಳಿಗೆ ಏಕಾರವಾಗಲಿ ಐಕಾರವಾಗಲಿ ಪರವಾಗಿ ಬಂದರೆ ಅವೆರಡರ ಅಂದ್ರೆ ಪೂರ್ವಪದ ಅಂತ್ಯದ ಸ್ವರ ಮತ್ತು ಪರಪದ ಆದಿಯ ಸ್ವರಗಳ ಸ್ಥಾನದಲ್ಲಿ ಐಕಾರ ಬರುತ್ತದೆ. ಅದೇ ರೀತಿ ಆ ಆಕಾರಗಳಿಗೆ ಓಕಾರವಾಗಲಿ ಔಕಾರವಾಗಲಿ ಪರವಾದರೆ ಅವೆರಡರ ಸ್ಥಾನದಲ್ಲಿ ಔಕಾರವೂ ಆದೇಶವಾಗಿ ಬರುವುದನ್ನೇ ವೃದ್ಧಿ ಸಂಧಿ ಎನ್ನುತ್ತೇವೆ. ಇದು ಗಮನಿಸ್ಬೇಕು ನೀವು. ಇಲ್ಲಿ ಐ ಮತ್ತು ಔ ಎನ್ನುವಂತಹ 2 ಅಕ್ಷರಗಳನ್ನ ವೃದ್ಧ್ಯಕ್ಷರಗಳು ಎಂದು ವೈಯಾಕರಣಿಗಳು ಕರೆಯುತ್ತಾರೆ. ಹಾಗಾಗಿಯೇ ಅವೆರಡು ಅಕ್ಷರಗಳಿಗೆ ಸಂಬಂಧಪಟ್ಟಂತಹ ನಿಯಮ ಇಲ್ಲಿ ಬರುವುದರಿಂದ ಈ ಒಂದು ಸಂಧಿಯನ್ನ ವೃದ್ಧಿ ಸಂಧಿ ಎಂದು ಕರೆಯುತ್ತಾರೆ. ವೃದ್ಧಿ ಸಂಧಿಗೆ ಉದಾಹರಣೆಗಳನ್ನು ಗಮನಿಸೋದಾದ್ರೆ ಏಕ ಪ್ಲಸ್ ಏಕ. ಇಲ್ಲಿ ಗಮನಿಸಬಹುದು ನೀವು, ಏಕ ಎಂಬ ಪೂರ್ವ ಪದದ ಅಂತ್ಯದಲ್ಲಿ ಆ ಇದೆ, ಉತ್ತರ ಪದದ ಆದಿಯಲ್ಲಿ ಎ ಇದೆ. ಏಕ ಪ್ಲಸ್ ಏಕ ಐಕ ಅಂದ್ರೆ ಕೈತ್ವ ಕೈ ಬಂದಿದೆ. ಅಲ್ಲಿ ನಾನು ಆ ಕಡೆ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. ಅಕಾರದ ಮುಂದೆ ಏಕಾರ ಬಂದು ಕೂಡಿದಾಗ ಐ ಆಗಿದೆ. ಅದೇ ತರ ಶಿವ ಪ್ಲಸ್ ಐಕ್ಯ ಅಂದಾಗ ಶಿವೈಕ್ಯ. ಇಲ್ಲಿ ಉತ್ತರ ಪದದ ಆದಿಯಲ್ಲಿ ಐ ಬಂದಿದೆ, ಕೂಡಿದಾಗಲೂ ಕೂಡ ಐ ಉಳ್ಕೊಂಡಿದೆ. ಅಂದ್ರೆ ಶಿವ ಪ್ಲಸ್ ಐಕ್ಯ, ಅಕಾರದ ಮುಂದೆ ಐ ಬಂದಿದೆ. ಅದೇ ರೀತಿ ಅಷ್ಟ ಪ್ಲಸ್ ಐಶ್ವರ್ಯ ಅಷ್ಟೈಶ್ವರ್ಯ. ಪರಮ ಪ್ಲಸ್ ಔದಾರ್ಯ ಗಮನಿಸಬಹುದು ನೀವಲ್ಲಿ ಪರಮೌದಾರ್ಯ. ವನ ಪ್ಲಸ್ ಔಷಧ ವನೌಷಧ. ಮಹಾ ಪ್ಲಸ್ ಔನ್ನತ್ಯ ಮಹೋನ್ನತ್ಯ. ಈ ಪದಗಳನ್ನು ಗಮನಿಸಿದಾಗ ನಮಗೆ ಇಲ್ಲಿ ಐ ಮತ್ತು ಅವುಗಳು ಬರ್ತಾ ಇರೋದ್ರಿಂದ ಇದನ್ನು ವೃದ್ಧಿ ಸಂಧಿ ಅಂತ ಕರೀತೇವೆ. ಇದೇ ರೀತಿಯ ಬೇರೆ ಬೇರೆ ಉದಾಹರಣೆಗಳನ್ನು ನೀವು ಬೇರೆ ಬೇರೆ ಪುಸ್ತಕಗಳಲ್ಲಿ ಸಂಗ್ರಹ ಮಾಡಬೇಕು. ಪರಿಶ್ರಮ ಪಡಬೇಕಾಗತ್ತೆ. ಪರಿಶ್ರಮಕ್ಕೆ ತಕ್ಕಂತೆ ಪ್ರತಿಫಲ ಇದ್ದೇ ಇರುತ್ತಲ್ವಾ ವಿದ್ಯಾರ್ಥಿಗಳೇ. ಹಾಗಾಗಿ ನಾವು ನಾನಿಲ್ಲಿ ಕೇವಲ ಒಂದು 3-4 ಉದಾಹರಣೆಗಳನ್ನು ಕೊಟ್ಟಿದ್ದೇನೆ. ಇದೇ ರೀತಿಯ ಉದಾಹರಣೆಗಳನ್ನು ನೀವು ಬೇರೆ ಬೇರೆ ಪಠ್ಯ ಪುಸ್ತಕಗಳಲ್ಲಿ ಆಯ್ದುಕೊಂಡು ನೀವು ಏನ್ ಮಾಡಬೇಕು, ನಿಮ್ಗೆ ಟಿಪ್ಪಣಿ ಮಾಡ್ಕೋಬೇಕು. ದಯವಿಟ್ಟು ವಿದ್ಯಾರ್ಥಿಗಳು ನೀವು ಪ್ರಾಯೋಗಿಕವಾಗಿ ಇಂತಹ ಕೆಲವು ಉದಾಹರಣೆಗಳನ್ನು ಸಂಗ್ರಹ ಮಾಡೋದನ್ನ ರೂಢಿ ಮಾಡ್ಕೋಬೇಕಾಗತ್ತೆ. ಇನ್ನು ಅಲ್ಲಿ ಇನ್ನೊಂದು ಪದ ಕೊಟ್ಟಿದ್ದಾರೆ, ಸವರ್ಣ ದೀರ್ಘ ಸಂಧಿ ಆಗಿದೆ. ಅದು ಆ ಸವರ್ಣ ದೀರ್ಘ ಸಂಧಿ ನಾನು ಇಲ್ಲಿ ಸ್ವಲ್ಪ ಹೇಳಬೇಕಾಗಿದೆ. ಅಲ್ಲಿ ಕೊಟ್ಟಿರ್ತಕ್ಕಂಥ 3 ಉತ್ತರಗಳು ಏನಿವೆ ಆ ಉತ್ತರಗಳಲ್ಲಿ ಗುಣಸಂಧಿಗೆ ಒಂದು ಉದಾಹರಣೆ ಇದೆ, ಉಳಿದಂತವು ವೃದ್ಧಿ ಸಂಧಿ ಮತ್ತು ಸವರ್ಣ ದೀರ್ಘ ಸಂಧಿ ಇರೋದ್ರಿಂದ ನೀವು ಇಲ್ಲಿ ಗಮನಿಸಬಹುದು. ಅಲ್ಲಿ ಸವರ್ಣ ದೀರ್ಘ ಸಂಧಿ ಬಹಳ ಸುಲಭವಾದಂತಹ ಒಂದು ಸಂಧಿ. ಸಂಸ್ಕೃತ ಸಂಧಿಗಳಲ್ಲಿ ಇದನ್ನು ಗಮನಿಸಬಹುದು. ಸವರ್ಣ ಸ್ವರಗಳು ಅಂದರೆ ಆ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಬಂದು ಸಂಧಿ ಆದಾಗ ಅವೆರಡರ ಸ್ಥಾನದಲ್ಲಿ ಅವುಗಳದೇ ಆದ ದೀರ್ಘ ಸ್ವರವು ಆದೇಶವಾಗಿ ಬರುವುದನ್ನೇ ಸವರ್ಣ ದೀರ್ಘ ಸಂಧಿ ಎಂದು ಕರೆಯುತ್ತೇವೆ. ಈಗ ಉದಾಹರಣೆಗೆ ಸ್ವರಗಳಲ್ಲಿ ಅ 2 ರಸ್ವ ಸ್ವರಗಳೇ ಇರಬಹುದು ಅಥವಾ 2 ದೀರ್ಘ ಸ್ವರಗಳೇ ಇರಬಹುದು. ಆ ಅಂತ ಇ ಇರ್ಬೋದು ಅಥವಾ ಈ ಇರ್ಬೋದು. ನಾನು ಅಲ್ಲಿ ಕೊಟ್ಟಿದ್ದೇನೆ, ಅದನ್ನು ಗಮನಿಸಿ. ಅ ಈ ಉ ರು ಎಂಬ ಈ ಸ್ವರಗಳು ಒಂದೇ ಸ್ಥಾನದಲ್ಲಿ ಹುಟ್ಟುವುದರಿಂದ ಇವುಗಳನ್ನ ರು ಅಂತ ಇರಬೇಕಲ್ಲಿ. ಇವುಗಳನ್ನ ನಾವು ಸವರ್ಣ ಸ್ವರಗಳು ಎಂದು ಕರೆಯುತ್ತೇವೆ. ಇವು ಯಾವ್ಯಾವು? ಇವು ಹೇಗ್ ಬೇಕಾದ್ರೂ ಇರ್ಬೋದು. ಅ ಇರ್ಬೋದು, ಇಲ್ಲ ಆ ಇರ್ಬೋದು, ಆ ದೀರ್ಘ ಸ್ವರ, ರಸ್ವ ಸ್ವರ, ದೀರ್ಘ ಸ್ವರ, ಹೀಗೆ ಎದುರು ಪದರು ಯಾವ್ದಾದ್ರೂ ಇರ್ಬೋದು. ಅವು ಸವರ್ಣಗಳು ಅಂತ ಕರಿತೀವಿ. ಅದೇ ತರ ಇವು 2 ಆ ಕಡೆ ಈ ಕಡೆ ಯಾವ್ದಾದ್ರೂ ಇರ್ಬೋದು. ನಾನು ಅಲ್ಲಿ ಅವೆಲ್ಲವನ್ನು ಕೂಡ ನಿಮಗೆ ಅಲ್ಲಿ ತೋರಿಸ್ತಾ ಹೋಗ್ತಾ ಇದ್ದೀನಿ, ನೀವು ಅದನ್ನು ಗಮನಿಸಿ ಅಂತರ. ಇವು ಯಾವುದೇ ಕ್ರಮದಲ್ಲಿ ಬಂದರೂ ಕೂಡ ಇವುಗಳನ್ನು ನಾವು ಸವರ್ಣಗಳು ಅಂತ ಕರಿತೇವೆ. ಅದಕ್ಕೆ ಉದಾಹರಣೆಯನ್ನ ನೋಡುವುದಾದ್ರೆ, ಈ
ಸುರ ಪ್ಲಸ್ ಅಸುರ ಎನ್ಬೇಕಾದ್ರೆ ಎರಡು ಅನೇ ಇದೆ, ರಸಸ್ವರ. ಈ ಕಡೆಯಲ್ಲಿ ಸುರ ಎನ್ನುವಲ್ಲಿ ರಸಸ್ವರದಿಂದ ಅಂತ್ಯ ಆಗಿದೆ, ಆ ಕಡೆ ಅಸುರ ಅನ್ಬೇಕಾದ್ರೂ ರಸಸ್ವರದಿಂದಲೇ ಪ್ರಾರಂಭ ಆಗಿದೆ. ಸುರ ಪ್ಲಸ್ ಅಸುರ ಎರಡು ರಸಸ್ವರಗಳಿವೆ, ಆದರೆ ಕೂಡಿದಾಗ ಸುರಾಸುರ ಆಗಿದೆ. ಅದೇ ಪಕ್ಕದಲ್ಲಿ ಕರ್ಣ ಪ್ಲಸ್ ಅರ್ಜುನ ಎರಡರಲ್ಲಿಯೂ ಕೂಡ ಪೂರ್ವಪದ ಅಂತ್ಯ ಮತ್ತು ಪರಪರದ ಆದಿಯಲ್ಲಿಯೂ ಕೂಡ ಅ ಎಂಬ ರಸಸ್ವರಗಳೇ ಇವೆ. ಕೂಡಿದಾಗ ಅವುಗಳದೇ ಆದ ದೀರ್ಘ ಸ್ವರ ಆದೇಶವಾಗಿ ಬಂದಿದೆ, ಅಲ್ಲಿ ಸವರ್ಣ ದೀರ್ಘ ಸಂಧಿ ಆಗಿದೆ ಅಲ್ಲಿ ಕರ್ಣಾರ್ಜುನ. ಅದೇ ತರ ಈಗ ಒಂದು ರಸ್ವ ಒಂದು ದೀರ್ಘ ಇರುವುದಕ್ಕೆ ಗಮನಿಸಬಹುದು ನೀವು. ಉಪ ಪ್ಲಸ್ ಆಹಾರ ಉಪಾಹಾರ. ಇದು ಬಹಳಷ್ಟು ಜನ ಉಪಾಹಾರ ಅಂತ ಬಿಡಿಸ್ಬೇಕಾದ್ರೆ ಸ್ವಲ್ಪ ವ್ಯತ್ಯಾಸ ಮಾಡ್ತಾರೆ. ಉಪ ಪ್ಲಸ್ ಆಹಾರ ಉಪಾಹಾರ, ದೀರ್ಘ ಸ್ವರ ಎರಡರಲ್ಲೂ ದೀರ್ಘ ಇದೆ ಗಮನಿಸಬೇಕು. ಉಪಾಹಾರ ಬಹಳಷ್ಟು ಕಡೆ ಇದನ್ನು ತಪ್ಪು ಮಾಡ್ತಾರೆ, ಕೆಲವರು ಉಪಹಾರ ಅಂತ ಬರೆದು ಬಿಡ್ತಾರೆ. ಯಾವ ಒಮ್ಮೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೊಟ್ಟಿದ್ರು ಸರಿಯಾದ ರೂಪ ಯಾವುದು ಅಂತ, ಹಾಗಾಗಿ ಪದಗಳ ಒಂದು ಪರಿಚಯ ಕೂಡ ನಮ್ಗೆ ಇರಬೇಕಾಗತ್ತೆ. ಸರಿಯಾದ ರೂಪಗಳು ಯಾವುದು ಅಂತ. ಉಪಹಾರ ಅಲ್ಲ, ಉಪಾಹಾರ, ಕೂಡಿಸಿದ ರೂಪ ಉಪಾಹಾರ. ಈಗ ಮತ್ತೆ ಇನ್ನೊಂದು ಉದಾಹರಣೆ ಗಮನಿಸಿ. ಆಡಳಿತ ಪ್ಲಸ್ ಆರೂಢ, ಆಡಳಿತಾರೂಢ ಅಥವಾ ದೀರ್ಘ ತಾ ಬಂದಿರೋದನ್ನು ಗಮನಿಸಬೇಕು. ಒಂದು ರಸ್ವ ಒಂದು ದೀರ್ಘ ಎದುರಾಗಿವೆ ಇಲ್ಲಿ. ಆಡಳಿತ ಅನ್ಬೇಕಾರೆ ರಸ್ವ ಸ್ವರ ಆ ಇದೆ, ಆರೂಢ ಅನ್ಬೇಕಾರೆ ಆ ದೀರ್ಘ ಸ್ವರ ಇದೆ. ಕೂಡಿದಾಗ ಆಡಳಿತಾರೂಢ, ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ ನಾನು ಅದನ್ನು. ಅದೇ ತರ ಮತ್ತೆ ದೇವ ಪ್ಲಸ್ ಆಲಯ ಅಂದಾಗ, ಶುಭ ಪ್ಲಸ್ ಆಶಯ ಅಂದಾಗ ಶುಭಾಶಯ. ನಮ್ಮಲ್ಲಿ ಆಶಯ ಕೂಡ ತಪ್ಪಾಗಿ ಬರೀಬಾರ್ದು. ಕೆಲವರು ಈ ಆಶಯ ಅನ್ಬೇಕಾದ್ರೆ ಶಾನ ಬೇರೆ ಇನ್ನೊಂದು ಶಾ ಇದೆಯಲ್ಲ, ಎರಡನೇ ಷಣ್ಮುಖ ಶಾ, ಅದನ್ನು ಬರೆದು ಬಿಡ್ತಾರೆ ಶುಭಾಶಯ. ತಪ್ಪು ಬರೀಬಾರ್ದು, ನಾವು ರೂಢಿ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಗಮನಿಸಿ, ಸವರ್ಣ ದೀರ್ಘ ಸಂಧಿ ಗಮನಿಸೋಣ. ದೇವ ಪ್ಲಸ್ ಆಲಯ ದೇವಾಲಯ, ಶುಭ ಪ್ಲಸ್ ಆಶಯ ಶುಭಾಶಯ. ಅದೇ ತರ ಎರಡೂ ದೀರ್ಘ ಇದ್ರೆ ಅಥವಾ ಈ ಕಡೆ ದೀರ್ಘ ಇದ್ದು ಪೂರ್ವಪದ ಅಂತ್ಯದಲ್ಲಿ ಆ ಕಡೆ ರಸ್ವ ಇದ್ರೆ ಹೇಗೆ? ವಿದ್ಯಾ ಪ್ಲಸ್ ಅಭ್ಯಾಸ. ಇದನ್ನು ಬಿಡಿಸುವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕು. ವಿದ್ಯೆ ಅಂತ ಬಿಡಿಸಂಗಿಲ್ಲ, ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಪೂರ್ವಪದ ಆದಿಯಲ್ಲಿಯೇ ದೀರ್ಘ ಇರುವುದನ್ನು ಗಮನಿಸಬಹುದು. ಅದೇ ತರ ಮಹಾ ಪ್ಲಸ್ ಅತಿಶಯ ಮಹಾತಿಶಯ. ಈಗ ಎರಡೂ ದೀರ್ಘ ಇದ್ರೆ ಪೂರ್ವಪದ ಅಂತ್ಯ ಮತ್ತು ಪರಪದದ ಆದಿಯಲ್ಲಿ, ಪರಪದ ಅಂದ್ರೆ ಉತ್ತರ ಪದ, ಗಮನಿಸಿ ಅಲ್ಲಿ ಮಹಾ ಪ್ಲಸ್ ಆತ್ಮ ಮಹಾತ್ಮ, ವಿದ್ಯಾ ಪ್ಲಸ್ ಆಲಯ ವಿದ್ಯಾಲಯ. ಇದು ನಾನು ಆಕಾರಗಳಿಗೆ ಎರಡಕ್ಕೂ ಸವರ್ಣಗಳಿಗೆ ಕೊಟ್ಟೆ. ಅದೇ ತರ ನೀವು ಈ ಗಮನಿಸಬಹುದು. ಈಗ ಮುನಿ ಪ್ಲಸ್ ಇಂದ್ರ ಎರಡರಲ್ಲಿ ಕೂಡ ಋಸ್ವಸ್ವರ ಈ ಇದೆ, ನಾನು ಅಲ್ಲಿ ಬ್ರಾಕೆಟ್ ಅಲ್ಲಿ ತೋರಿಸಿದ್ದೀನಿ. ಅದೇ ತರ ಕವಿ ಪ್ಲಸ್ ಇಂದ್ರ ಕವೀಂದ್ರ, ಮುನಿ ಪ್ಲಸ್ ಇಂದ್ರ ಮುನೀಂದ್ರ, ರವಿ ಪ್ಲಸ್ ಈಶ. ನಾನು ಕೊಡುವ ಉದಾಹರಣೆಗಳು ಹೇಗಿವೆ ಅಂದ್ರೆ ಒಂದೊಂದು ಎರಡು ರಸ್ವಸ್ವರ ಇರಬೇಕು, ಇಲ್ಲ ಒಂದು ರಸ್ವ ಒಂದು ದೀರ್ಘ ಇರಬೇಕು, ಇಲ್ಲ ಎರಡೂ ದೀರ್ಘಗಳು ಬರೋದು, ಎರಡು ದೀರ್ಘ ಮತ್ತು ರಸ್ವ. ಈಗ ಎಲ್ಲವಕ್ಕೂ ಉದಾಹರಣೆ ಕೊಡಬೇಕು ಅಂದ್ಬಿಟ್ಟು ಕೆಲವು ಉದಾಹರಣೆಗಳನ್ನು ಇಲ್ಲಿ ನಿಮಗೆ ಪಟ್ಟಿ ಮಾಡಿ ಕೊಡ್ತಾ ಇದ್ದೀನಿ. ರವಿ ಪ್ಲಸ್ ಈಶ, ಯಾರು ಅದನ್ನು ಸೂಕ್ಷ್ಮವಾಗಿ ಗಮನಿಸ್ತಿರೋ ಅವರಿಗೆ ಈ ಉದಾಹರಣೆಗಳು ಏನು ವಿಶಿಷ್ಟತೆಯಿಂದ ಕೂಡಿವೆ ಅನ್ನೋದು ಗೊತ್ತಾಗ್ತದೆ. ರವಿ ಪ್ಲಸ್ ಈಶಾ ರವೀಶ, ಗಿರಿ ಪ್ಲಸ್ ಈಶಾ ಗಿರೀಶ. ಈಗ ಎರಡೂ ದೀರ್ಘ ಬಂದಿದ್ರೆ ಗಮನಿಸಿ ಅಲ್ಲಿ ಪೂರ್ವಪರದ ಅಂತ್ಯ ಮತ್ತು ಉತ್ತರ ಪರದ ಆದಿ. ಲಕ್ಷ್ಮೀ ಪ್ಲಸ್ ಈಶಾ, ಬರೀ ಲಕ್ಷ್ಮಿ ಅಂತ ಬಿಡಿಸಂಗಿಲ್ಲ, ಸಂಸ್ಕೃತ ಮೂಲ ಪದ ಇರೋದೇ ಲಕ್ಷ್ಮೀ ಪ್ಲಸ್ ಈಶಾ ಲಕ್ಷ್ಮೀಶ. ಶ್ರೀ ಪ್ಲಸ್ ಈಶಾ, ಅರ್ಥ ಅದೇನೆ, ಶ್ರೀ ಅಂದ್ರೆ ಲಕ್ಷ್ಮಿ ಅಂತಾನೆ, ಶ್ರೀಶ. ನೆಕ್ಸ್ಟ್ ಗುರುಗೆ ಹೋದಾಗ ಗುರು ಪ್ಲಸ್ ಉಪದೇಶ ಗುರೂಪದೇಶ. ವಧು ಪ್ಲಸ್ ಉಪೇತ, ಬಹಳ ಅಪರೂಪದ ಕೆಲವು ಪದಗಳನ್ನ ಸಂಸ್ಕೃತ ಪದಗಳನ್ನ ನಾವು ತಗೋಬೇಕಾಗತ್ತೆ. ವಧು ಪ್ಲಸ್ ಉಪೇತ ವಧೂಪೇತ. ಇದನ್ನು ಗಮನಿಸಿ ನೀವಲ್ಲಿ. ಇಲ್ಲಿಯೂ ಕೂಡ ಏನ್ ಸಂಧಿಕ್ರಿಯೆ ಏನಾಗಿದೆ ಸವರ್ಣ ದೀರ್ಘ ಸಂಧಿಗೆ ಇವೆಲ್ಲವೂ ಕೂಡ ಉದಾಹರಣೆಗಳಾಗಿವೆ, ಅದು ನಮ್ಮ ಮನಸ್ಸಿಗೆ ಹೋಗ್ಬೇಕು. ನೆಕ್ಸ್ಟ್ ನಾವು ಗಮನಿಸಬೇಕಾದ್ದು ಜಶ್ವ ಸಂಧಿ. ನಿಮಗೆ ಅಲ್ಲಿ ಒಂದು ಪದವನ್ನು ಕೊಟ್ಟಿದ್ದಾರೆ, ದಿಗಂತ ಅಂತ ಕೊಟ್ಟಿದ್ದಾರೆ. ನಾನು ಸ್ವಲ್ಪ ಒಂದನೆಯ ಪ್ರಶ್ನೆಗೆ ಸ್ವಲ್ಪ ದೀರ್ಘವಾದ ವಿವರಣೆಯನ್ನು ಕೊಡ್ತಾ ಇದ್ದೀನಿ, ಯಾಕೆಂದ್ರೆ ವಿದ್ಯಾರ್ಥಿಗಳಿಗೆ ವ್ಯಾಕರಣದ ಈ ವಿಚಾರಗಳು ಸ್ಪಷ್ಟವಾಗಿ ತಿಳ್ಕೊಳ್ಳಿ ಅನ್ನೋ ಕಾರಣಕ್ಕೆ ಹೇಳ್ತಾ ಇದ್ದೀನಿ. ಎಲ್ಲಾ ಪ್ರಶ್ನೆಗಳಿಗೂ ಇಷ್ಟೊಂದು ದೀರ್ಘವಾದ ವಿವರಣೆ ಅಥವಾ ವಿಶ್ಲೇಷಣೆ ಇಲ್ಲದೇ ಇದ್ರೂ ಕೂಡ ನೀವು ಸ್ವಲ್ಪ ಕೆಲವು ಕಡೆ ವಿವರವಾಗಿ, ಕೆಲವು ಪ್ರಶ್ನೆಗಳಿಗೆ ವಿವರವಾಗಿ ಹೇಳಲೇಬೇಕಾಗತ್ತೆ. ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ಮಾಡೋದು ಅಂದ್ರೆ ಕೇವಲ ಒಂದನೇ ಪ್ರಶ್ನೆಗೆ ಮೂರನೇ ಉತ್ತರ, ಎರಡನೇ ಪ್ರಶ್ನೆಗೆ ಎರಡನೇ ಉತ್ತರ, ಐದನೇ ಪ್ರಶ್ನೆಗೆ ಮೂರನೇ ಉತ್ತರ ಹೀಗೆ ಹೇಳೋದಲ್ಲ. ಕೀ ಆನ್ಸರ್ ಕೊಡ್ತಾರಲ್ಲ ಅಲ್ಲಿಯೇ ಸಿಕ್ಕಿ ಬಿಡ್ತದೆ. ಹಾಗಾಗಿ ಕೀ ಆನ್ಸರ್ಗಳನ್ನು ನೋಡ್ಕೊಂಡ್ರೆ ನಿಮಗೆ ಗೊತ್ತಾಗ್ಬಿಡುತ್ತೆ. ಅಷ್ಟು ಮಾತ್ರ ಅಲ್ಲ, ಒಂದು ಪ್ರಶ್ನೆ ಪತ್ರಿಕೆಯನ್ನು ಅನಾಲಿಸಿಸ್ ವಿಶ್ಲೇಷಣೆ ಮಾಡೋದು ಅಂದ್ರೆ ಅದಕ್ಕೆ ಬರ್ತಕ್ಕಂಥ ಯಾವುದು ಸರಿ ಉತ್ತರ, ಅದೇ ಏಕೆ, ಅದಕ್ಕೆ ಉಳಿದವು ಏಕಲ್ಲ ಎನ್ನುವುದನ್ನು ಕೂಡ ನಾವು ಗಮನಿಸಬೇಕಾಗತ್ತೆ. ಅದಕ್ಕೋಸ್ಕರ ನಿಮಗೆ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ ಈ ಒಂದು ವಿಡಿಯೋವನ್ನು ಮಾಡಿದ್ದೇನೆ. ಈ ಕೆಲವು ವಿವರಣೆಗಳು ನಿಮಗೆ ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಮಾಡಿದ್ದೇನೆ. ನಿಮಗೆ
ಅಗತ್ಯ ಇದ್ದರೆ ನೋಡ್ಬೋದು, ಅಗತ್ಯ ಇಲ್ಲದೆ ಇರತಕ್ಕಂಥವ್ರು ಬೇಗ ಬೇಗ ಅದನ್ನು ಮುಂದಕ್ಕೆ ಓಡಿಸಿ ನೋಡಲಿಕ್ಕೆ ಅವಕಾಶ ಇದೆಯೇ ಇದೆ ಅಲ್ಲ. ಓಕೆ, ಜಸ್ತ್ವ ಸಂಧಿ ಇದು ಸಂಸ್ಕೃತ ಸಂಧಿಗಳಲ್ಲಿ ಬರ್ತಕ್ಕಂಥದ್ದು, ನಮಗೆಲ್ಲ ಗೊತ್ತಿದೆ. ಒಂದು ಸಂಸ್ಕೃತ ವ್ಯಂಜನ ಸಂಧಿ, ಅವು ಕೂಡ ಗೊತ್ತಿರಬೇಕು ನಮಗೆ. ಈಗ ನಮ್ಮ ಕನ್ನಡ ಸಂಧಿಗಳಲ್ಲಿ ಹೇಗೆ ಲೋಪ, ಆಗಮ, ಆದೇಶ ಸಂಧಿ ಅಂದಾಗ ಅದರಲ್ಲಿ ಯಾವ ಸ್ವರ ಸಂಧಿ, ಯಾವ ವ್ಯಂಜನ ಸಂಧಿ, ಮುಂದೆ ನಾನು ವ್ಯಾಕರಣದ ತರಗತಿಯಲ್ಲಿ ಮತ್ತೆ ಇದ್ರ ಬಗ್ಗೆ ವಿಸ್ತೃತವಾಗಿ ಪಾಠ ಮಾಡ್ತೇನೆ. ಆದರೆ ಇಲ್ಲಿ ಈ ಪ್ರಶ್ನೆಗೆ ಬಂದಿದ್ದರಿಂದ ಸ್ವಲ್ಪ ತಿಳ್ಕೊಬೇಕಾಗುತ್ತೆ. ಏನು ಜಸ್ತ್ವ ಅಂದ್ರೆ ಅದು ಗಮನಿಸ್ಬೇಕು ನಾವಲ್ಲಿ. ಸಂಸ್ಕೃತದಲ್ಲಿ ಜ, ಬ, ಗ, ಡ, ದ ಎನ್ನುವಂತಹ ವ್ಯಂಜನಗಳು ಏನಿವೆಯೋ, ಈ ಸಂಸ್ಕೃತದಲ್ಲಿ ಜ, ಬ, ಗ, ಡ, ದ ಎನ್ನುವ ಈ ವ್ಯಂಜನ ಅಕ್ಷರಗಳನ್ನ ಜಶ್ ವ್ಯಂಜನಗಳು ಅಂದ್ರೆ ಜಶ್ ಎಂಬ ಸಂಜ್ಞೆಯಿಂದ, ಹೆಸರಿನಿಂದ ಗುರುತಿಸಲಾಗುತ್ತದೆ. ಇಲ್ಲಿ ಜ, ಬ, ಗ, ಡ, ದ ಎಂಬ ವ್ಯಂಜನಗಳು ಪೂರ್ವ ಪದದ ಅಂತ್ಯದಲ್ಲಿ ಬರುವ ಕ, ಚ, ಟ, ತ, ಪ ಗಳಿಗೆ ಆದೇಶವಾಗಿ ಬರುವುದರಿಂದ ಈ ಸಂಧಿಯನ್ನ ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಈ ಜಸ್ತ್ವ ಸಂಧಿಗೆ ಏನದು ನಿಯಮ, ಇದು ಓದಿರ್ತೀರಿ, ಮತ್ತೊಮ್ಮೆ ಇದನ್ನು ಗಮನಿಸಿ. ಪೂರ್ವ ಪದ ಅಂತ್ಯದಲ್ಲಿ ಬರುವ ಕ, ಚ, ಟ, ತ, ಪ ಗಳಿಗೆ, ಕಚಟತಪ ವ್ಯಂಜನಗಳಿಗೆ ಯಾವುದೇ ವರ್ಣ ಪರವಾಗಿ ಬಂದರೂ ಪ್ರಾಯಶಃ, ಗಮನಿಸಿ, ಪ್ರಾಯಶಃ ಅದೇ ವರ್ಗದ ತೃತೀಯ ವ್ಯಂಜನಗಳು ಆದೇಶವಾಗುವುದನ್ನೇ ಜಸ್ತ್ವ ಸಂಧಿ ಎನ್ನುತ್ತೇವೆ. ಅದೇ ವರ್ಗದ ಮೂರನೆಯ ವ್ಯಂಜನಗಳು ಅಂದ್ರೆ ಜಬಗಡದ. ಈ ಜಬಗಡದ ಎನ್ನುವ ವ್ಯಂಜನಗಳನ್ನ ಸಂಸ್ಕೃತ ವೈಯಾಕರಣಿಗಳು ಜಶ್ ಸಂಜ್ಞೆಯಿಂದ ಗುರುತಿಸ್ತಾರೆ. ಅವು ಜಶ್ ವ್ಯಂಜನಗಳು ಅಂತ ಕರೀತಾರೆ. ಅದಕ್ಕೆ ಅದನ್ನು ಜಸ್ತ್ವ ಸಂಧಿ ಅಂತ ಕರೆದಿದ್ದಾರೆ. ಇಲ್ಲಿ ಪ್ರಾಯಶಃ ಅಂತ ಹೇಳಿರೋದು ತುಂಬಾ ಮುಖ್ಯವಾದಂತಹ ವಿಚಾರ. ಅಂದ್ರೆ ಕೆಲವು ಕಡೆಯಲ್ಲಿ ಕಚಟತಪಗಳಿಗೆ ಗಜಡದಪಗಳು ಬರುವುದಿಲ್ಲ, ಅದು ಕೂಡ ನಮಗೆ ನೆನಪಿರಬೇಕು. ಗಮನಿಸಿ, ಇಲ್ಲಿ ನಮ್ಮ ವಿದ್ಯಾರ್ಥಿಗಳು ಎಲ್ಲಿ ಸ್ವಲ್ಪ ಎಚ್ಚರ ತಪ್ಪಿ ಬಿಡ್ತಾರೆ ಅಂದ್ರೆ, ನಮ್ಮ ಕನ್ನಡದಲ್ಲಿಯೂ ಕೂಡ ಆದೇಶ ಸಂಧಿಯಲ್ಲಿ ಹೀಗೆ ಆಗ್ತದೆಯಲ್ಲ, ಆದರೆ ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿದ ವಿದ್ಯಾರ್ಥಿಗಳಿಗೆ ಗೊತ್ತಿರ್ತದೆ, ನಮ್ಮ ಆದೇಶ ಸಂಧಿಯಲ್ಲಿ ಉತ್ತರ ಪರದ ಆದಿಯಲ್ಲಿ ಬರುವ ಕಚಟತಪಗಳಿಗೆ ಗಜಡದಪಗಳು ಬರುತ್ತವೆ. ಆದ್ರೆ ಇಲ್ಲಿ ಹೇಳ್ತಾ ಇರೋದೇನು, ಪೂರ್ವ ಪದದ ಅಂತ್ಯದಲ್ಲಿಯೇ ಬರುವ ಕಚಟತಪಗಳಿಗೆ ಯಾವುದೇ ವರ್ಣಗಳು ಎದುರಿಗೆ ಬಂದಾಗ ಆ ಪೂರ್ವ ಪದ ಅಂತ್ಯದ ಕಚಟತಪಗಳಿಗೆ ಗಜಡದಪಗಳು ಬರುವುದನ್ನು ನಾವು ಜಸ್ತ್ವ ಸಂಧಿ ಎಂದು ಕರೆಯುತ್ತೇವೆ. ಸ್ವಲ್ಪ ಫಾಸ್ಟ್ ಆಗಿ ಹೇಳ್ತಾ ಇದ್ದೀನಿ, ಅಲ್ಲಿರೋದನ್ನ ನಿಧಾನವಾಗಿ ಗಮನಿಸಿ ಒಮ್ಮೆ. ಪೂರ್ವ ಪದದ ಅಂತ್ಯದಲ್ಲಿ ಬರುವ ಕ, ಚ, ಟ, ತ, ಪಗಳಿಗೆ ಗಜಡದಬ ಬರುವುದು ಜಸ್ತ್ವ ಸಂಧಿಯ ನಿಯಮ. ನಮ್ಮ ಕನ್ನಡದಲ್ಲಿ ಏನು, ಉತ್ತರ ಪದದ ಆದಿಯಲ್ಲಿ ಬರುವ ಕ, ಚ, ಟ, ತ, ಪಗಳಿಗೆ ಗಜಡದಬ ಬರುವುದು ನಮ್ಮ ಆದೇಶ ಸಂಧಿಯ ನಿಯಮ. ಬಹಳಷ್ಟು ಜನ ವಿದ್ಯಾರ್ಥಿಗಳಿಗೆ ಎಚ್ಚರ ತಪ್ಪಿ ಈ ಜಸ್ತ್ವ ಸಂಧಿಯನ್ನು ಒಮ್ಮೊಮ್ಮೆ ಆದೇಶ ಸಂಧಿ ಅಂತ ಬರೆದು ಉಂಟು. ಬೇಕು ಅಂತಾನೆ ಆ ಪ್ರಶ್ನೆಗಳನ್ನ ಕೊಟ್ಟಿರ್ತಾರೆ. ಅದಕ್ಕೋಸ್ಕರ ಬಹಳ ಸಾವಧಾನದಿಂದ ಪ್ರಶ್ನೆಗಳನ್ನ ಓದಿಕೊಂಡು ಬರೀಬೇಕಾಗುತ್ತೆ. ಸ್ನೇಹಿತರೆ, ಇಲ್ಲಿ ಗಮನಿಸಿ, ಪ್ರಾಯಶಃ ಅಂತ ಹೇಳಿರೋದ್ರಿಂದ ಕೆಲವು ಕಡೆಗಳಲ್ಲಿ ಕಚಟತಪಗಳಿಗೆ ಗಜಡದಪಗಳು ಬರುವುದಿಲ್ಲ. ನಾನು ಅದನ್ನು ವಿವರಣೆ ಕೊಟ್ಟಿದ್ದೀನಿ. ಅಲ್ಲಿ ಪ್ರಾಯಶಃ ಎಂದು ಹೇಳಿರುವುದರಿಂದ ಪೂರ್ವ ಪದ ಅಂತ್ಯದಲ್ಲಿ ಇರುವ ಕಚಟತಪಗಳಿಗೆ ವರ್ಗದ ಮೊದಲನೇ ಎರಡು ವ್ಯಂಜನಗಳೆನಿಸಿದ ಇವು ಬಂದಾಗ, ನೋಡಿ, ಯಾವುದೇ ವರ್ಣ ಅಂತ ನಿಯಮದಲ್ಲಿ ಹೇಳಿಬಿಟ್ರು, ಆದ್ರೆ ವರ್ಗದ ಮೊದಲನೆಯ ಎರಡು ಅಂದ್ರೆ ಪ್ರತಿ ವರ್ಗದಲ್ಲಿ, ಈಗ ಕವರ್ಗ ಅಂದಾಗ ಕ, ಖ, ಚವರ್ಗ ಅಂದಾಗ ಚ, ಛ, ಟವರ್ಗ ಅಂದಾಗ ಟ, ಠ, ತವರ್ಗ ಅಂದಾಗ ತ, ಥ, ಪವರ್ಗ ಅಂದಾಗ ಪ, ಫ ಇವೇನಾದ್ರೂ ಬಂದರೆ, ಅಂದ್ರೆ ಎದುರಿಗೆ ಬಂದ್ರೆ ಅವುಗಳಾಗಲಿ, ಅಂದ್ರೆ ವರ್ಗದ ಮೊದಲನೆಯ ಎರಡು ಅಕ್ಷರಗಳಾಗಲಿ, ಅವರ್ಗೀಯ ವ್ಯಂಜನಗಳಾದ ಶ, ಶ, ಸ, ಹ ಈ ವ್ಯಂಜನಗಳಾಗಲಿ, ಅಥವಾ ನ್ಯ, ಇನ್ಯ, ಣ, ನ, ಮ ಅನುನಾಸಿಕಗಳಾಗಲಿ ಪರವಾಗಿ ಬಂದರೆ ವರ್ಗದ ತೃತೀಯಗಳಾದ ಗಜಡದಬಗಳು ಕೆಲವು ಕಡೆ ಆದೇಶವಾಗಿ ಬರುವುದಿಲ್ಲ, ಅಂದ್ರೆ ಜಸ್ತ್ವ ಸಂಧಿ ಆಗುವುದಿಲ್ಲ. ಅದು ಕೂಡ ನಮಗೆ ನೆನಪಿರಬೇಕು. ನಿಯಮದಲ್ಲಿ ಏನಂತ ಹೇಳಿದ್ವಿ, ಪೂರ್ವ ಪದದ ಅಂತ್ಯದಲ್ಲಿ ಬರುವ ಕಚಟತಪಗಳಿಗೆ ಗಜಡದಪಗಳು ಬರುತ್ತವೆ. ಅಲ್ಲಿ ಪ್ರಾಯಶಃ ಅಂತ ಹೇಳಿರೋದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕಾಗುತ್ತೆ. ಅಂದ್ರೆ ಕೆಲವು ಕಡೆ ಬರೋದಿಲ್ಲ, ಎಲ್ಲೆಲ್ಲಿ ಬರೋದಿಲ್ಲ ಅಂತ ಹೇಳ್ಬಿಟ್ಟಿದ್ದೀನಿ. ಪೂರ್ವ ಪದದ ಅಂತ್ಯದಲ್ಲಿ ಕಚಟತಪಗಳಿದ್ದು ಉತ್ತರ ಪದ ಆದಿಯಲ್ಲಿ ಏನಾದರೂ ವರ್ಗದ ಮೊದಲನೆಯ ಎರಡು ಅಕ್ಷರಗಳು ಬಂದಿದ್ದರೆ, ಅಥವಾ ಅವರ್ಗೀಯ ವ್ಯಂಜನದ ಶೇ, ಶ, ಸ, ಹ ಬಂದಿದ್ದರೆ, ಅಥವಾ ಆ ಉತ್ತರ ಪದ ಆದಿಯಲ್ಲಿ ಅನುನಾಸಿಕಗಳು ಬಂದಿದ್ದರೆ ಅಲ್ಲಿ ಜಸ್ತ್ವ ಸಂಧಿ ಆಗುವುದಿಲ್ಲ. ಈಗ ನೀವು ಗಮನಿಸಬಹುದು, ಅದಕ್ಕೂ ನಾನು ಉದಾಹರಣೆಗಳನ್ನ ಕೊಡ್ತೇನೆ, ನೀವು ಗಮನಿಸಬಹುದು. ಮೊದಲನೆಯದಾಗಿ ಜಸ್ತ್ವ ಸಂಧಿ ಆಗುವುದಕ್ಕೆ ಉದಾಹರಣೆ ನೋಡೋಣ. ಪೂರ್ವ ಪದದ ಕೊನೆಯಲ್ಲಿ ಕಕಾರಕ್ಕೆ ಗಕಾರ ಬರುವುದು ಆದೇಶವಾಗುವುದಕ್ಕೆ ಉದಾಹರಣೆಗಳು. ವಾಕ್ ಪ್ಲಸ್ ಈಶ, ವಾಗೀಶ. ಗಮನಿಸಲಿ, ಕಕಾರಕ್ಕೆ ಗಕಾರ ಬಂದಿದೆ. ಕಕಾರ ಎಲ್ಲಿದೆ? ಪೂರ್ವ ಪದದ ಅಂತ್ಯದಲ್ಲಿ ಬಂದಿದೆ, ಅದು ಗಮನಿಸಬೇಕು. ನಾನು ಆಗ್ಲೇ ಹೇಳಿದ್ದೀನಿ, ಉತ್ತರ ಪದ ಆದಿಯಲ್ಲಿ ಕಕಾರ ಇದ್ದು ಗಕಾರ ಆಗುವುದು ಆದೇಶ ಸಂಧಿ. ಉದಾಹರಣೆಗೆ ಯಾವ್ದಾದ್ರು ಮಳೆ ಪ್ಲಸ್ ಕಾಲ, ಮಳೆಗಾಲ, ಅದು ನಮ್ಮ ಕನ್ನಡದಲ್ಲಿ ಬರುವ ಒಂದು ವ್ಯಂಜನ ಸಂಧಿ, ಆದೇಶ ಸಂಧಿ. ಇದನ್ನೇ ನಾನು ಹೇಳಿದ್ದು, ಸ್ವಲ್ಪ ಸೂಕ್ಷ್ಮವಾಗಿರ್ಬೇಕು ವಿದ್ಯಾರ್ಥಿಗಳು ಅಂತ. ಇಲ್ಲಿ ಪೂರ್ವ ಪದ ಅಂತ್ಯದಲ್ಲಿ ಕಚಟತಪಗಳು ಬರ್ತಾ ಇವೆ. ಇದರಲ್ಲಿ ನೋಡಿ, ಈಗ ವಾಕ್ ಪ್ಲಸ್ ಈಶಾ, ವಾಗೀಶ, ಕಕಾರಕ್ಕೆ ಗಕಾರ ಬಂದಿದೆ. ವಾಕ್ ಪ್ಲಸ್ ದಾನ, ವಾಗ್ದಾನ. ಯಾವ ಉತ್ತರ ಪದ ಆದಿಯಲ್ಲಿ ಬರ್ತಾ ಇರುವ ವ್ಯಂಜನಗಳು ಯಾವ ಅನ್ನೋದನ್ನು ಗಮನಿಸಬೇಕು. ಯಾವ ಬಂದ್ರೆ ಜಸ್ತ್ವ ಸಂಧಿ ಆಗೋದಿಲ್ಲ ಅಂತ ಹೇಳಿದೀವಲ್ಲ, ಇಲ್ಲಿ ಬರ್ತಾ ಇರೋದು ಗಮನಿಸಿ ಯಾವ ಅಂತ. ಆಮೇಲೆ
ವಾಕ್ ಪ್ಲಸ್ ದೇವಿ ವಾಗ್ದೇವಿ, ದಿಕ್ ಪ್ಲಸ್ ದೇವತೆ ದಿಗ್ದೇವತೆ, ದಿಕ್ ಪ್ಲಸ್ ಅಂತ ದಿಗಂತ. ಓಹ್, ನಿಮ್ಮ ಪ್ರಶ್ನೆಯಲ್ಲಿ ಕೊಟ್ಟಿರೋದು ಕೂಡ ಅದೇನೇ ಉತ್ತರ ಅಲ್ಲಿ. ದಿಕ್ ಪ್ಲಸ್ ಅಂತ ದಿಗಂತ, ದಿಕ್ ಪ್ಲಸ್ ದರ್ಶನ ದಿಗ್ದರ್ಶನ. ಇವೆಲ್ಲವೂ ಕೂಡ ಕಕಾರಕ್ಕೆ ಗಕಾರ ಬಂದಿರೋದಕ್ಕೆ ಕೊಟ್ಟಿದ್ದೇವೆ. ಪೂರ್ವಪದ ಕೊನೆಯಲ್ಲಿ ಚಕಾರಕ್ಕೆ ಜಕಾರ ಬರೋದು ಹೇಗೆ? ಬಹಳ ಕಡಿಮೆ ಪದಗಳಿವೆ ಸಂಸ್ಕೃತ ಪದಗಳಲ್ಲಿ. ಅಚ್ ಪ್ಲಸ್ ಅಂತ ಅಜಂತ, ಗಮನಿಸಬೇಕಾದ್ರೆ ಚಕಾರಕ್ಕೆ ಜಕಾರ ಬಂದಿದೆ. ಅದೇ ರೀತಿ ಅಚ್ ಪ್ಲಸ್ ಆದಿ ಅಜಾದಿ. ಪೂರ್ವಪದ ಕೊನೆಯಲ್ಲಿರುವ ಟಕಾರಕ್ಕೆ ಡಕಾರ ಆದೇಶವಾಗುವುದಕ್ಕೆ ಕೆಲವು ಉದಾಹರಣೆಗಳನ್ನು ನೋಡೋದಾದ್ರೆ, ಷಟ್ ಟಕಾರ ಇದೆ, ಟಾ ಇದೆ. ಷಟ್ ಪ್ಲಸ್ ಅಂಗ ಷಡಂಗ, ಷಟ್ ಪ್ಲಸ್ ಆನನ ಷಡಾನನ, ಆನನ ಅಂದ್ರೆ ಮುಖ, ಗಜಾನನ ಅಂತೀವಲ್ಲ ಹಾಗೆ. ಷಟ್ ಪ್ಲಸ್ ಆನನ ಷಡಾನನ. ವಿರಾಟ್ ಪ್ಲಸ್ ರೂಪ ವಿರಾಟ್ ರೂಪ. ಟಕಾರಕ್ಕೆ ಡಕಾರ ಬಂದಿರೋದನ್ನು ನಾವಲ್ಲಿ ಗಮನಿಸಬಹುದು. ಅಂದರೆ ನೀವು ಗಮನಿಸಿ, ಕಚಟದಪಗಳಿಗೆ ಗಜಡದಪಗಳು ಬರ್ತವೆ ಅನ್ನಲಿಕ್ಕೆ ಇಲ್ಲಿ ಮತ್ತೆ ನೋಡಿ, ಈಗ ಪೂರ್ವಪರದ ಕೊನೆಯಲ್ಲಿರುವ ತಕಾರಕ್ಕೆ ದಕಾರ ಆದೇಶವಾಗುವುದಕ್ಕೆ ಗಮನಿಸ್ತೀವಿ ಇದನ್ನು. ಚಿತ್ ಪ್ಲಸ್ ಆನಂದ ಚಿದಾನಂದ. ಸತ್ ಪ್ಲಸ್ ಆನಂದ, ತಕಾರಕ್ಕೆ ದಕಾರ ಬಂದಿದೆ, ಸದಾನಂದ. ಸತ್ ಪ್ಲಸ್ ಆಶಯ ಸದಾಶಯ. ಸತ್ ಪ್ಲಸ್ ಭಾವ ಸದ್ಭಾವ. ಎಲ್ಲವೂ ಕೂಡ ಅಲ್ಲಿ ತಕಾರಕ್ಕೆ ದಕಾರ ಬಂದಿದೆ. ಮಹತ್ ಪ್ಲಸ್ ಯಶಸ್ ಮಹದ್ಯಶಸ್. ಸ್ವಲ್ಪ ನಿಧಾನವಾಗಿ ಗಮನಿಸಿ, ಮಹದ್ ದಾ ಬಂದಿದೆ ಅಲ್ಲಿ. ಮಹತ್ ಪ್ಲಸ್ ಆಶಯ ಮಹತ್ ಪ್ಲಸ್ ಆಶಯ ಮಹದಾಶಯ. ಇದೇ ತರ ಪೂರ್ವಪುರದ ಕೊನೆಯಲ್ಲಿರುವ ಪಕಾರಕ್ಕೆ ಬಕಾರ ಆದೇಶವಾಗುವುದಕ್ಕೆ ಅಪ್ ಪ್ಲಸ್ ಜ. ಅಪ್ ಅಂದ್ರೆ ನೀರು, ಅಪ್ ಪ್ಲಸ್ ಜ ಅಬ್ಜ. ಪಕಾರಕ್ಕೆ ಬಕಾರ ಬಂದಿದೆ. ಅಪ್ ಪ್ಲಸ್ ಧಿ ಅಬ್ಧಿ, ಸಮುದ್ರ ಅನ್ನೋ ಅರ್ಥದಲ್ಲಿ ಬಳಸ್ತಾ ಇರ್ತೀವಿ. ಇಲ್ಲೆಲ್ಲ ಪೂರ್ವಪದ ಅಂತ್ಯದಲ್ಲಿ ಬರುವ ಕಚಟ ತಪಗಳಿಗೆ ಗಜಡ ದಪಗಳು ಬಂದಿವೆ. ಆದರೆ ಕೆಲವು ಕಡೆ ಬರೋದಿಲ್ಲ ಅಂತ ಹೇಳಿಬಿಟ್ರಲ್ಲ, ಆ ಜಸ್ವ ಸಂಧಿಯಲ್ಲಿರುವಂಥ ಒಂದು ಮಿತಿ ಇದೆ. ಅದನ್ನು ಕೂಡ ನಾನು ನಿಮಗೆ ವಿವರಿಸ್ತಾ ಇದ್ದೀನಿ ಸ್ನೇಹಿತರೆ. ನನಗೆ ಗೊತ್ತು ಇದು ಸ್ವಲ್ಪ ವಿವರಣೆ ಜಾಸ್ತಿ ಆಗಿದೆ ಅಂತ, ಆದರೆ ಕೆಲವು ವಿದ್ಯಾರ್ಥಿಗಳಿಗೆ ಇದು ನೇರವಾಗಿ ಗೊತ್ತಾಗಲಿ ಅನ್ನೋ ಕಾರಣಕ್ಕೆ ಇಲ್ಲಿ ಕೊಟ್ಟಿದ್ದೀನಿ ಅಷ್ಟೇ. ಪೂರ್ವಪದ ಅಂತ್ಯದಲ್ಲಿ ಬರುವಂತಹ ಕಚಟ ದಪಗಳಿಗೆ ವರ್ಗದ ತೃತೀಯಗಳಾದ ಗಜಡ ದಪಗಳು ಕೆಲವೆಡೆ ಆದೇಶವಾಗಿ ಬರದೇ ಇರುವುದಕ್ಕೆ ಪ್ರಾಯಶಃ ಅಂತ ಹೇಳಿದ್ರಲ್ಲ, ಅಂದ್ರೆ ಕೆಲವು ಕಡೆ ಬರಲ್ಲ ಅಂತ. ಉದಾಹರಣೆ ನೋಡಿ, ಈಗ ವಾಕ್ ಪ್ಲಸ್ ಕಲಹ, ಇಲ್ಲಿ ಯಾವುದೇ ಅಂತ ಇಲ್ಲ, ಕಾ ಬಂದ್ಬಿಡ್ತು. ಅಂದ್ರೆ ಕವರ್ಗದ ಮೊದಲನೇ ಎರಡು ಬರಬಾರದು ಅಂತ ಅಂದಿದ್ವಲ್ಲ, ಈಗ ಬಂದ್ಬಿಟ್ಟಿದೆಯಲ್ಲ. ವಾಕ್ ಪ್ಲಸ್ ಕಲಹ ನಮ್ಮ ನಿಯಮದ ಪ್ರಕಾರ ಗಾ ಬಂದ್ಬೇಕು, ವಾಗ್ಗಲಹ ಆಗಲ್ಲ, ವಾಕ್ ಕಲಹ ಹಾಗೆ ಇದೆ. ದಿಕ್ ಪ್ಲಸ್ ಸೂಚಿ ದಿಕ್ಸೂಚಿ ಅಷ್ಟೇ. ನಮ್ಮ ಪ್ರಕಾರ ಆದ್ರೆ ಏನಾಗಬೇಕಾಯ್ತು, ಕಕಾರಕ್ಕೆ ಗಕಾರ ಬಂದು ದಿಗ್ಸೂಚಿ ಆಗಬೇಕಾಗಿತ್ತು, ಆಗಿಲ್ಲ. ಅದೇ ತರ ದಿಕ್ ಪ್ಲಸ್ ತಟ, ಯಾಕೆ ಕವರ್ಗದಲ್ಲಿ ಮೊದಲನೇ ಅಕ್ಷರವೇ ತಾ ಆಗಿದೆ, ಮೊದಲ ಎರಡು ಬರಬಾರ್ದು ಅಂದ್ವಲ್ಲ ನೋಡಿ, ದಿಕ್ ತಟ, ಅಲ್ಲಿ ಕಕಾರಕ್ಕೆ ಗಕಾರ ಬಂದು ದಿಗ್ ತಟ ಆಗಿಲ್ಲ. ವಾಕ್ ಪ್ಲಸ್ ಪತಿ ವಾಕ್ಪತಿ, ಅಲ್ಲಿ ವಾಗ್ಪತಿ ಆಗಿಲ್ಲ. ಅದೇ ತರ ಷಟ್ ಪ್ಲಸ್ ಪದಿ, ನಾವೆಲ್ಲ ಕಳಿಸ್ತೀವಲ್ಲ, ಟಕಾರಕ್ಕೆ ಡಕಾರ ಬರ್ಬೇಕಲ್ಲ ಸರ್, ಅಲ್ಲಿ ವಿರಾಟ್ ರೂಪ ಅನ್ಬೇಕಾದ್ರೆ ಬಂತು, ಅಲ್ಲಿ ಪಾ ಬಂದಿರೋದ್ರಿಂದ ಎದುರಿಗೆ ಷಟ್ ಪ್ಲಸ್ ಪದಿ ಷಡ್ ಪದಿ ಆಗಿಲ್ಲ, ಷಟ್ ಪದಿ. ಸತ್ ಪ್ಲಸ್ ಕವಿ ಸತ್ಕವಿ, ನಾವು ಬಳಸ್ತೀವಲ್ಲ ಒಳ್ಳೆಯ ಕವಿ ಅನ್ಬೇಕಾದ್ರೆ ಸತ್ಕವಿ, ಅದು ದಾ ಬಂದಿಲ್ಲ, ಸತ್ಕವಿ ದಾ ಬಂದಿಲ್ವಲ್ಲ, ಯಾಕೆ ಅಂದ್ರೆ ಅಲ್ಲಿ ಕಾ ಎದುರಿಗೆ ಬಂದ್ಬಿಟ್ಟಿದೆ, ವರ್ಗದ ಮೊದಲನೇ ಅಕ್ಷರವೇ ಎದುರಿಗೆ ಬಂದ್ಬಿಟ್ಟಿದೆ. ಸತ್ ಪ್ಲಸ್ ಫಲ ಸತ್ಫಲ, ಅಲ್ಲಿ ದಕಾರ ಬಂದಿಲ್ಲ. ಇಲ್ಲಿ ಎಲ್ಲವೂ ಕೂಡ ಪೂರ್ವಪದ ಅಂತ್ಯದಲ್ಲಿ ಕಚಟದಪ ಇದ್ರೂ ಕೂಡ ಅಲ್ಲಿ ಎದುರಿಗೆ ಬಂದಿರತಕ್ಕಂಥ ಅಕ್ಷರಗಳು ವರ್ಗದ ಮೊದಲನೆಯ ಎರಡು ಅಕ್ಷರಗಳಲ್ಲಿ ಒಂದಾಗಿರೋದ್ರಿಂದ ಅವು ಕೂಡ ಇಲ್ಲಿ ನಮಗೆ ಜಸ್ವ ಸಂಧಿಯ ನಿಯಮಕ್ಕೆ ಸರಿಯಾಗಿ ಅವು ಜಸ್ವ ಸಂಧಿ ಆಗಿಲ್ಲ ಅನ್ನೋದು ಗೊತ್ತಾಗಬೇಕು. ಇಲ್ಲಿ ಯಾಕೆ ನಾನು ಇಷ್ಟೊಂದು ಹೇಳಿದೆ ಅಂದರೆ, ನಿಮಗೆ ಸ್ವಲ್ಪ ವ್ಯಾಕರಣದ ನಿಯಮಗಳನ್ನು ಕುರಿತು ನೆನಪಿಸ್ಕೋಬೇಕಾಗತ್ತೆ. ಯಾವುದೇ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಯಾವುದು ಅಂತ ನಿರ್ಧರಿಸುವಾಗ, ನಾನು ಮೊದಲನೇ ಸಂಚಿಕೆಯಲ್ಲಿ ಹೇಳಿದ್ದೆ, ಸಾಮಾನ್ಯ ಸೂಚನೆಗಳಲ್ಲಿ ತಾರ್ಕಿಕವಾಗಿ ಆಲೋಚನೆ ಮಾಡಬೇಕಾಗತ್ತೆ ಒಬ್ಬ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿ. ಅದಕ್ಕೋಸ್ಕರ ಗಮನದಲ್ಲಿಟ್ಕೋಬೇಕಾಗತ್ತೆ. ಎರಡನೆಯ ಪ್ರಶ್ನೆ, ಈ ಪ್ರಶ್ನೆ ಪತ್ರಿಕೆಯಲ್ಲಿ ರೂ ಎಂಬ ಆ ಸ್ವರ ಇದೆಯಲ್ಲ, ದೀರ್ಘ ಸ್ವರ, ರೂ ಎಂಬ ವರ್ಣವನ್ನು ಹೊರತುಪಡಿಸಿದಾಗ ಕನ್ನಡ ವರ್ಣಗಳ ಸಂಖ್ಯೆ. ನಮಗೆಲ್ಲ ಗೊತ್ತಿದೆ, ಇವತ್ತು ಕನ್ನಡ ವರ್ಣಗಳನ್ನ ಮೊದಲು ಇಲ್ಲಿ ಸುಮಾರು ಒಂದು 25-30 ವರ್ಷಗಳ ಹಿಂದೆ ಕನ್ನಡ ವರ್ಣಮಾಲೆಯನ್ನು ಹೇಳುವಾಗ 50 ಅಕ್ಷರಗಳು ಅಂತ ಹೇಳ್ತಾ ಇದ್ರು. ಆದರೆ ಬರ್ತಾ ಬರ್ತಾ ಇಲ್ಲ, ಆ ರೂ ಎನ್ನುವ ಸಂಸ್ಕೃತ ದೀರ್ಘ ಸ್ವರ ಏನಿದೆ ಅದು ಕನ್ನಡ ವರ್ಣಮಾಲೆಯಲ್ಲಿ ಇದೆ ನಿಜ, ಆದರೆ ಅದು ಎಲ್ಲೂ ಬಳಕೆ ಆಗ್ತಾ ಇಲ್ಲ. ಆ ಕಾರಣದಿಂದಾಗಿ ರೂ ಎನ್ನುವ ಅಕ್ಷರವನ್ನು ಬಿಟ್ಟೇ ಬಿಟ್ರು. ಅಂದ್ರೆ ಕನ್ನಡ ವರ್ಣಮಾಲೆಯಲ್ಲಿ ಬಿಟ್ಟಿದ್ದರಿಂದ ಇವತ್ತು ಹೊಸಗನ್ನಡ ವರ್ಣಮಾಲೆಯಲ್ಲಿ, ಅದು ಪ್ರಶ್ನೆ ಕೊಡ್ಬೇಕಾದ್ರೆ ಹಾಗೆ ಇರಬೇಕಾಗತ್ತೆ, ಹೊಸಗನ್ನಡ ವರ್ಣಮಾಲೆಯಲ್ಲಿ 49 ಅಕ್ಷರಗಳಿವೆ. ಅಲ್ಲಿ ಕೊಟ್ಟಿದ್ದಾನೆ 52, 51, 49, 50 ಅಂತ ಉತ್ತರಗಳನ್ನು ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತಿದೆ, ರೂ ಎನ್ನುವ ದೀರ್ಘಸ್ವರವನ್ನು ನಾವು ಬಿಟ್ಟರೆ, ಅಂದ್ರೆ ಹೊರತುಪಡಿಸಿದರೆ
ಹೊಸಗನ್ನಡ ವರ್ಣಮಾಲೆಯಲ್ಲಿ ಇರುವುದು 49. ಹಾಗಾಗಿ ಸರಿ ಉತ್ತರ ಯಾವುದಿಲ್ಲಿ? 3. ಅಂದ್ರೆ ಎರಡನೆಯ ಪ್ರಶ್ನೆಗೆ ಸರಿ ಉತ್ತರ 3. 49 ಅಕ್ಷರಗಳಿವೆ. ಸ್ನೇಹಿತರೆ, ವರ್ಣಮಾಲೆಯ ಬಗ್ಗೆ ನಮಗೆಲ್ಲ ಚೆನ್ನಾಗಿ ಗೊತ್ತಿರಬೇಕಾಗ್ತದೆ. ನಾವು ಯಾವುದೇ ಗ್ರೂಪ್ ಸಿ ಬರೀಲಿ ಅಥವಾ ಬೇರೆ ಯಾವುದೇ ಪರೀಕ್ಷೆಯನ್ನು ಎದುರಿಸಲಿ, ವರ್ಣಮಾಲೆ, ಪದರಚನೆ, ವಾಕ್ಯ ರಚನೆಗೆ ಸಂಬಂಧಪಟ್ಟಂತಹ ಶಾಸ್ತ್ರ ವಿಚಾರಗಳನ್ನು ತಿಳಿಸುವ ವ್ಯಾಕರಣ ಏನಿದೆ, ಈ ವ್ಯಾಕರಣವನ್ನು ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗುತ್ತೆ. ನನ್ನ ಮುಂದಿನ ಸಂಚಿಕೆಗಳಲ್ಲಿ ವ್ಯಾಕರಣವನ್ನು ಕುರಿತು ತುಂಬ ವಿಶದವಾಗಿ ಅದನ್ನು ವಿವರಣೆ ಕೊಡ್ತೇನೆ. ನಾವಿಲ್ಲಿ ಗಮನಿಸಬೇಕು, ನಾವು ಹೊಸಗನ್ನಡದ ಈ ವರ್ಣಮಾಲೆಯಲ್ಲಿ ನಮ್ಮ ವರ್ಣಗಳನ್ನು ಮುಖ್ಯವಾಗಿ 3 ಭಾಗ ಮಾಡಿಕೊಂಡಿದ್ದೇವೆ. ಸ್ವರಗಳು, ವ್ಯಂಜನಗಳು, ಯೋಗವಾಹಗಳು. 13 ಸ್ವರಗಳು, 34 ವ್ಯಂಜನಗಳು ಮತ್ತು ಯೋಗವಾಹಗಳು 2. ಇವು ಹೊಸಗನ್ನಡ ವರ್ಣಮಾಲೆಯಲ್ಲಿ. ಆದರೆ ಪ್ರಶ್ನೆಗಳನ್ನ ಕೇಳುವಾಗ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಕೇಳ್ತಾ ನಮಗೆಲ್ಲ ಮತ್ತೆ ಮತ್ತೆ ಬರುತ್ತೆ ಪ್ರಶ್ನೆ. ಕೇಶಿರಾಜನ ಪ್ರಕಾರ ಕನ್ನಡದ ವರ್ಣಮಾಲೆ ಅಥವಾ ಕನ್ನಡದ ಶುದ್ಧಗೆಗಳು ಎಷ್ಟು? ಇವು ಓದಿರ್ತೀವಿ. ಈ ಸ್ಪರ್ಧಾತ್ಮಕ ಪರೀಕ್ಷೆಗೆ ಪೂರ್ವ ತಯಾರಿ ನಡೆಸ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಕೇಶಿರಾಜ ಅಂತೂ ಬಹಳ ಪ್ರಿಯನಾಗಿರ್ತಾನೆ. ಅಂದ್ರೆ ಮತ್ತೆ ಅವನು ಆ ನಿಮ್ಮ ಪುಸ್ತಕದಲ್ಲಿ ಬರ್ತಾ ಇರೋದ್ರಿಂದ ಅವನನ್ನ ಕೇಳಿಯೇ ಇರ್ತೀರಿ. ಕನ್ನಡ ನಾಡು ಕಂಡಂತ ಅತ್ಯಂತ ಪ್ರಸಿದ್ಧನಾದಂಥ ಒಬ್ಬ ವೈಯಾಕರಣಿ. ಹೌದು, ವೈಯಾಕರಣಿ ಅಂದ್ರೆ ವ್ಯಾಕರಣವನ್ನ ಬರೀತಕ್ಕಂತಹ ವೈಯಾಕರಣಿ ಅಂದ್ರೆ ವ್ಯಾಕರಣ ಕೃತಿಗಳನ್ನ ರಚಿಸಿದಂಥವನು. ವ್ಯಾಕರಣ ಕೃತಿಗಳನ್ನ ಬರೆಯುವವರನ್ನ ಅಥವಾ ವ್ಯಾಕರಣ ತಜ್ಞರನ್ನ ವೈಯಾಕರಣಿಗಳು ಅಂತ ಕರಿತೇವೆ. ಆತನ ಪ್ರಕಾರ ಕ್ರಿಸ್ತಶಕ 1260 ಸುಮಾರಿನಲ್ಲಿ ಆತ ಬದುಕಿದ್ದ. ವ್ಯಾಕರಣದ ತರಗತಿಯಲ್ಲಿ ಹೇಳ್ತೀನಿ, ಇಲ್ಲಿ ಸ್ವಲ್ಪ ಪ್ರಾಸಂಗಿಕವಾಗಿ ಸ್ವಲ್ಪ ಕೇಳಿಸ್ಕೊಂಡ್ಬಿಡಿ. ಕೇಶಿರಾಜನು 47 ಅಕ್ಷರಗಳನ್ನ ಕನ್ನಡದ ಶುದ್ಧಗೆಗಳು ಎಂದು ಕರೆಯುತ್ತಾನೆ. ಕ್ರಿಸ್ತಶಕ 13ನೇ ಶತಮಾನದಲ್ಲಿ ಇದ್ದಂತಹ ವೈಯಾಕರಣಿ ಕೇಶಿರಾಜ ಸಂಸ್ಕೃತ ವ್ಯಾಕರಣದ ಪ್ರಭಾವಕ್ಕೆ ಒಳಗಾಗಿದ್ದ. ನಮ್ಮ ಕನ್ನಡ ವರ್ಣಮಾಲೆಯನ್ನು ಕುರಿತು ಹೇಳುವಾಗಲೂ ಕೂಡ ಆತ ಸಂಸ್ಕೃತ ವರ್ಣಮಾಲೆಯಲ್ಲಿ ಬರ್ತಕ್ಕಂಥ 52 ಅಕ್ಷರಗಳನ್ನು ಹೇಳಿ, ನಮ್ಮ ಕನ್ನಡದ ದೇಶೀಯವೆನಿಸುವ ಅಂದ್ರೆ ಸಂಸ್ಕೃತದಲ್ಲಿ ಇಲ್ಲದೇ ಇರುವಂತಹ 5 ಅಕ್ಷರಗಳನ್ನು ಸೇರಿಸಿ ಒಟ್ಟು 57 ಅಕ್ಷರಗಳನ್ನು ಹೇಳಿ ಅವುಗಳಲ್ಲಿ 10 ಕಳೆದು 47 ಅಕ್ಷರಗಳಂತ ಹೇಳಿ ಅಚ್ಚಗನ್ನಡ ಶುದ್ಧಗೆಗಳು ಅಂತ ಕರೆದಿದ್ದಾನೆ. ಅದನ್ನು ನಾನು ಸ್ವಲ್ಪ ವಿವರಣೆಯನ್ನು ಕೊಟ್ಟಿದ್ದೇನೆ. ಸ್ವಲ್ಪ ವಿದ್ಯಾರ್ಥಿಗಳು ನಿಧಾನವಾಗಿ ಇದನ್ನು ಗಮನಿಸಬೇಕು. ಕೇಶಿರಾಜ ಕನ್ನಡ ವರ್ಣಮಾಲೆಯನ್ನು ಹೇಳುವ ಮೊದಲು ಸಂಸ್ಕೃತ ವರ್ಣಮಾಲೆಯಲ್ಲಿ ಬರುವ 52 ಅಕ್ಷರಗಳನ್ನು ಅನುಕ್ರಮವಾಗಿ ತಿಳಿಸುತ್ತಾನೆ. ಮೇಲೆ ಗೊತ್ತಿರಬೇಕು, ಶಬ್ದಮಣಿ ದರ್ಪಣ ಎಂಬುದು ಆತ ಬರೆದಂತಹ ಕನ್ನಡದ ಸಮಗ್ರ ವ್ಯಾಕರಣ, ಹಳಗನ್ನಡದಲ್ಲಿ ಬರೆದಂಥದ್ದು. ಆತ ಮೊದಲು ಸಂಸ್ಕೃತ ವರ್ಣಮಾಲೆಯ ಬಗ್ಗೆ ತಿಳಿಸ್ತಾನೆ. ಆನಂತರ ಏನ್ ಮಾಡ್ತಾನೆ, ಸಂಸ್ಕೃತದಲ್ಲಿ ಇಲ್ಲದ ಕನ್ನಡದ 5 ದೇಶೀಯ ಅಕ್ಷರ, ಅದು ಕೂಡ ಪ್ರಶ್ನೆ ಬರುತ್ತೆ. ದೇಶೀಯ ಅಕ್ಷರಗಳು ಎಷ್ಟು ಅಥವಾ ದೇಶೀಯ ವರ್ಣಗಳು ಯಾವುವು ಅಂತ ಕೊಡ್ತಾರೆ. ಮುಂದೆ ತೋರಿಸ್ತೀನಿ, ಮುಂದಿನ ಸ್ಲೈಡ್ ಅಲ್ಲಿ ಬರುತ್ತೆ, ಗಮನಿಸಿಯಲ್ಲಿ. ದೇಶೀಯ ಅಕ್ಷರಗಳನ್ನ ಪ್ರತ್ಯೇಕವಾಗಿ 5 ಹೇಳಿ ನಂತರ ಅವೆರಡನ್ನೂ ಸೇರಿಸಿ, ಅಂದ್ರೆ ಸಂಸ್ಕೃತದಲ್ಲಿ ಬರುವ 52 ಪ್ಲಸ್ ಕನ್ನಡದ ದೇಶೀಯ ಅಕ್ಷರಗಳು 5 ಇವುಗಳನ್ನ ಸೇರಿಸಿ ಒಟ್ಟು 57 ಅಕ್ಷರಗಳನ್ನ ಹೇಳಿ ಆನಂತರ ಏನ್ ಮಾಡ್ತಾನೆ, ಕನ್ನಡ ಭಾಷೆಯಲ್ಲಿ ಸ್ವಾಭಾವಿಕವಲ್ಲದ ಅಂದ್ರೆ ಸಹಜವಾಗಿ ಬಳಕೆ ಆಗದೇ ಇರತಕ್ಕಂತಹ 10 ಅಕ್ಷರಗಳನ್ನು ಕಳೆದು 47 ಅಕ್ಷರಗಳನ್ನು ಕನ್ನಡದ ಶುದ್ಧಗೆಗಳು ಎಂದು ಕರೆಯುತ್ತಾನೆ. ಕೇಶಿರಾಜ ಹೇಳ್ತಕ್ಕಂಥ ಒಟ್ಟು 52 ಪ್ಲಸ್ 5 ಯಾವುವು ಅನ್ನೋದನ್ನು ಕೂಡ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಜಾಸ್ತಿ ಅನಿಸಿದ್ರು ಕೂಡ ಗಮನಿಸಿ. ಸ್ವರಗಳು ನೋಡಿ, ಅವನು ಹೇಳ್ತಾ ಇರೋದನ್ನ ಅ ಆ ಇ ಈ ಉ ಊ ರು ರೂ ರು ಹೇಳ್ತಾ ಇದ್ದಾನೆ, ದೀರ್ಘ ಸ್ವರ. ಅದಲ್ಲದೆ ಇವತ್ತು ಸಂಸ್ಕೃತದಲ್ಲಿಯೂ ಇಲ್ಲದೆ ಇರತಕ್ಕಂಥ 2 ವಿಶಿಷ್ಟವಾದ 2 ಸ್ವರಗಳಿದ್ವು, ಲ್ರು ಲ್ರೂ. ಗಮನಿಸಿ, ಅಲ್ಲಿ ಜೊತೆಗೆ ಎ ಇದೆ. ಅಲ್ಲಿ ನಾವೆಲ್ಲ ಇವತ್ತು ಬಳಸ್ತಕ್ಕಂಥ ಹ್ರಸ್ವ ಸ್ವರ ಎ ಇಲ್ಲ. ಎ ಅದು ನಮ್ಮ ಕನ್ನಡದ ದೇಶ್ಯ. ಮುಂದೆ ಸ್ಲೈಡ್ ತೋರಿಸ್ತೀನಿ ನೋಡಿ ಅದನ್ನ. ಎ ಐ ಓ ಔ ಅಂದ್ರೆ 2 ಇಲ್ಲಿ ಯಾವ ಇಲ್ಲ ಅಂತ ಗಮನಿಸ್ಬೇಕು ನೀವು. ಸಂಸ್ಕೃತ ವರ್ಣಮಾಲೆ ನಾವು ಇಲ್ಲಿ ತೋರಿಸ್ತಾ ಇರೋದು ಕೇಶಿರಾಜ. ಎ ಎಂಬ ಹ್ರಸ್ವ ಸ್ವರ ಇಲ್ಲ, ಓ ಎಂಬ ಹ್ರಸ್ವ ಸ್ವರ ಇಲ್ಲ. ಅವೆರಡೂ ಕೂಡ ಕನ್ನಡ ಮುಂದೆ ಬರುತ್ತೆ. ಈಗ ಅವು ದೇಶೀಯ ಅಕ್ಷರಗಳು. ಆಮೇಲೆ ವರ್ಗೀಯ ವ್ಯಂಜನಗಳು ನಾವೇನು ತಿಳ್ಕೊಂಡಿದ್ದೀವಿ ಅವು 5 ಕೂಡ ಸಂಸ್ಕೃತದಿಂದ ಬಂದಿರುವಂತಹ, ಸಂಸ್ಕೃತದಲ್ಲಿ ಇದೆ ಅನ್ನೋದನ್ನು ನಾವು ಗಮನಿಸಬೇಕಲ್ಲಿ. ಅದೇ ತರ ಅವರ್ಗೀಯ ವ್ಯಂಜನಗಳು ಯ ರ ಲ ವ ಶೆ ಶ ಸ ಹ ಳ. ಇಲ್ಲಿ ಬರುವ ಳ ಯಾವುದು ಅಂದ್ರೆ ಸಂಸ್ಕೃತದಲ್ಲಿ ಅದನ್ನ ಕ್ಷಳ ಎಂದು ಕರೆಯುತ್ತಾರೆ, ನಮ್ಮ ಕನ್ನಡದಲ್ಲಿ ಬರೋದನ್ನ ಕುಳ ಎಂದು ಕರೆಯುತ್ತೇವೆ. ಇಲ್ಲಿ ಗಮನಿಸ್ಬೇಕು ನೀವು, ವ್ಯಂಜನಗಳು ಅವನ ಪ್ರಕಾರ ಕೂಡ 34ನೇ ಹೇಳಿದ್ದಾನೆ. ಈಗ ಯೋಗವಾಹಗಳು, ಇದು ಕೂಡ ನೆನ್ಪಿಟ್ಕೋಬೇಕು ಸ್ಪರ್ಧಾ ಪರೀಕ್ಷಾರ್ಥಿಗಳು. ಕೇಶಿರಾಜ ಹೇಳ್ತಕ್ಕಂಥ ಅಥವಾ ಕೇಶಿರಾಜನ ಪ್ರಕಾರ ಯೋಗವಾಹಗಳು 4. ಯಾವ್ಯಾವು ನಾವು ಇವಾಗ ಬಳಸ್ತಾ ಇರ್ತಕ್ಕಂಥ ಅವತ್ತು ಇತ್ತು. ಬಿಂದು ಅಥವಾ ಅನುಸ್ವಾರ, ಒಂದು 0 ಇದೆ. ಅದೇ ರೀತಿ ವಿಸರ್ಗ, ಇದನ್ನು ವಿಸರ್ಜನೀಯ ಅಂತಲೂ ಕರೀತಾರೆ. ಒಂದು 0ಯ ಮೇಲೆ 0ಯನ್ನು ಇಟ್ಟಿರ್ತಕ್ಕಂಥದ್ದು ನಾವು ಗಮನಿಸಬಹುದಲ್ಲಿ. ಅದೇ ತರ ಜಿಹ್ವಾಮೂಲೀಯ, ಇದು ಇವತ್ತು ಸಂಸ್ಕೃತದಲ್ಲಿಯೂ ಬಳಕೆಯಲ್ಲಿಲ್ಲ, ಆದ್ರೆ ವೈದಿಕ ಸಂದರ್ಭದಲ್ಲಿ ಅಂದ್ರೆ ವೇದಗಳ ಕಾಲಿನ ನಾಗರಿಕತೆ ಅಂತ ಏನು ಕರಿತೀವಿ ಅವತ್ತಿನ ಸಂದರ್ಭದಲ್ಲಿ ಹೆಚ್ಚಾಗಿ ಬಳಕೆಯಲ್ಲಿತ್ತು ಅಂತ ನಮ್ಮ ಪಂಡಿತರು ಕೆಲವರು ಹೇಳ್ತಾರೆ. ಇನ್ನೊಂದು ಉಪಧ್ಮಾನೀಯ, ಜಿಹ್ವಾಮೂಲೀಯ, ಉಪಧ್ಮಾನೀಯ. ಮೊದಲು 2
ಯಾವುವು? ಅನುಸ್ವಾರ ಮತ್ತು ವಿಸರ್ಗ. 4 ಯೋಗವಾಹಗಳನ್ನು ಕೇಶಿರಾಜ ಹೇಳಿದ್ದಾನೆ. ಇವೆಲ್ಲ ಒಟ್ಟಿಗೆ ಸೇರಿಸ್ಬಿಟ್ಟು 52 ಇವೆ. ಇದಕ್ಕೆ ನಮ್ಮ ದೇಶೀಯ ಅಕ್ಷರಗಳು, ಇವು ನೆನ್ಪಿಟ್ಕೋಬೇಕು ಸ್ನೇಹಿತರೆ. ದೇಶೀಯ ಅಕ್ಷರಗಳು ನೋಡಿ, ಎ ಓ ನಮ್ಮ ಕನ್ನಡದವು, ಇವು ನಮ್ಮ ದ್ರಾವಿಡ ಭಾಷೆಯಲ್ಲಿ ಕಂಡು ಬರ್ತವೆ, ಸಂಸ್ಕೃತದಲ್ಲಿ ಇಲ್ಲ ಇವು. ಎ ಓ, ಆಮೇಲೆ ಇಲ್ಲಿ ಬರೋದು ಶಕಟ ರೇಪ, ನೆನ್ಪಿಟ್ಕೋಬೇಕು ಇದನ್ನ. ಶಕಟ ರೇಪ, ರ ರ ಅಂತ ಕರಿತೀವಲ್ಲ, ಶಕಟ ರೇಪ. ಇನ್ನೊಂದು ಳ, ಅದನ್ನ ರಳ ಅಂತ ಕರಿತೀವಿ. ಹಳಗನ್ನಡದಲ್ಲಿ ಬಳಕೆ ಜಾಸ್ತಿಯಲ್ಲಿತ್ತು ರಳ. ಆಮೇಲೆ ಳ ಇದೆಯಲ್ಲ, ಅದು ಇವತ್ತು ನಮ್ಮ ಕನ್ನಡದಲ್ಲಿ ರೂಢಿಯಲ್ಲಿದೆ ಕುಳ. ಇವು 5 ಅಕ್ಷರಗಳನ್ನ ಮತ್ತೊಂದ್ಸಲ ನಾನು ಹೇಳ್ತಾ ಇದ್ದೀನಿ. ಎ ಹ್ರಸ್ವಸ್ವರ ಎ, ಓ, ಶಕಟರೇಪ, ರಳ ಅಂದ್ರೆ ಳ, ಮತ್ತು ಇನ್ನೊಂದು ಳ, ಕುಳ. ಇವು 5 ಅಕ್ಷರಗಳು ನಮ್ಮ ಕನ್ನಡದ ದೇಶೀಯ ಅಕ್ಷರಗಳು. ಇವು 5 ಆ 52ಕ್ಕೆ ಸೇರಿಸಿ ಅವನು ಮಾಡ್ತಾನೆ 57 ಅಕ್ಷರಗಳನ್ನ ಹೇಳ್ತಾನೆ. ಆಮೇಲೆ 52 ಅಕ್ಷರಗಳನ್ನು ಹೇಳಿ ಒಟ್ಟು 57 ಮಾಡಿ ಅವುಗಳಲ್ಲಿ 10 ಕಳೀತಾನೆ. ನಮ್ಮ ಕನ್ನಡಕ್ಕೆ ಇವು ರೂಢಿಯಲ್ಲಿಲ್ಲ, ಕನ್ನಡದಲ್ಲಿ ಸಹಜವಾಗಿ ಬಳಕೆ ಆಗೋದಿಲ್ಲ ಅಂತ ಹೇಳಿ ಕೇಶಿರಾಜ ತನ್ನ ಕಂದ ಪದ್ಯವೊಂದರಲ್ಲಿ ಕಳೆ ನೀಂ ರು ಲೃ ವರ್ಣ ಶ ಶ ವಿಸರ್ಗ ಜಿಹಾಮುಲಿಯ ಉಪದ್ಮಾನೀಯ ಕ್ಷಳನಂ ಅಂತ 10 ಅಕ್ಷರಗಳನ್ನು ಕಳೆದು 57ರಲ್ಲಿ 10 ಕಳೆದು ಉಳಿದವು ಇರವಲ್ಲ 47 ಆಯ್ತಳೆ ಶುದ್ಧಗೆ ಅಚ್ಚಗನ್ನಡ ಕೀ ಕ್ರಮದಿಂ ಅಂತ ಹೇಳ್ತಾನೆ. ನೀವು ಇಷ್ಟು ಗಮನಿಸಬೇಕು, ಕೇಶಿರಾಜನ ಪ್ರಕಾರ 47 ಅಕ್ಷರಗಳು ಶುದ್ಧಗೆಗಳು, ಅಂದ್ರೆ ಅಚ್ಚಗನ್ನಡದ ಅಕ್ಷರಗಳು. ಅವುಗಳಲ್ಲಿಯೂ ಕೂಡ ಕೆಲವನ್ನ ಕಳೀಲಿಕ್ಕೆ ಸಾಧ್ಯ ಎಂಬುದು ನಮ್ಮ ಆಧುನಿಕ ವೈಯಾಕರಣಿಗಳ ಅಥವಾ ಆಧುನಿಕ ಸಂದರ್ಭದಲ್ಲಿ ಹೇಳ್ತಕ್ಕಂಥ ಕೆಲವು ಭಾಷಾ ತಜ್ಞರ ಅಭಿಪ್ರಾಯ ಇದೆ. ಅದನ್ನು ಮುಂದಿನ ತರಗತಿಗಳಲ್ಲಿ ನಾವು ವಿವರಣೆ ಕೊಡ್ತೇನೆ, ಅದರ ಬಗ್ಗೆ ತಿಳ್ಕೊಳ್ಳೋಣ. ಈಗ ನಾನು ಇಲ್ಲಿ ನಿಮಗೆ ಹೊಸಗನ್ನಡದ ವರ್ಣಮಾಲೆಯಲ್ಲಿ ರೂ ಎಂಬ ದೀರ್ಘಸ್ವರವನ್ನು ಬಿಟ್ಟರೆ ನಮ್ಮಲ್ಲಿರುವುದು 49 ವರ್ಣಗಳು. ಕೇಶಿರಾಜನ ಪ್ರಕಾರ 47 ವರ್ಣಗಳು. ಕೇಶಿರಾಜ ಹೇಳುವ ದೇಶೀಯ ಅಕ್ಷರಗಳು ಯಾವ್ಯಾವು ಈಗ ತೋರಿಸ್ತಾ ಇದ್ದೇನೆ, ಮತ್ತೊಂದ್ಸಲ ಗಮನಿಸಿಬಿಡಿ, ನೆನ್ಪಿಟ್ಕೋಬೇಕಾಗತ್ತೆ. ಕೇಶಿರಾಜನ ಪ್ರಕಾರ ಯೋಗವಾಹಗಳು 4, ಆಮೇಲೆ ಅವನ್ನ ಕಳೀತಾನೆ, ಅದು ಬೇರೆ ವಿಚಾರ. ಆದ್ರೆ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳುವುದರಿಂದ ನೀವು ಇದನ್ನು ನೆನಪಿಟ್ಕೋಬೇಕಾಗತ್ತೆ. 3ನೆಯ ಪ್ರಶ್ನೆ ಗಮನಿಸಿ ಸ್ವಲ್ಪ. ಅಲ್ಲಿ ಉದ್ದೀಪಿತ ಈ ಪದದ ಅರ್ಥ, ಈ ತರ ಪದಗಳಿಗೆ ಸಮಾನ ಅರ್ಥಗಳನ್ನು ಕೊಡ್ತಾರಲ್ಲ, ಇವು ನಮ್ಮಲ್ಲಿ ಸಾವಿರಾರು ಪದಗಳಿವೆ. ಈ ಎಲ್ಲ ಬಳಕೆಯಲ್ಲಿ ಇರ್ತಕ್ಕಂಥ ಎಲ್ಲೋ ಕೇಳಿರ್ತೀವಿ, ಅದರ ಪದದ ಅರ್ಥವನ್ನ ವಿದ್ಯಾರ್ಥಿಗಳು ಅಥವಾ ಪರೀಕ್ಷಾರ್ಥಿಗಳು ಎಷ್ಟು ಮಟ್ಟಿಗೆ ನೆನ್ಪಿಟ್ಕೊಳ್ತಾರೆ, ಇನ್ನು ನಮಗೆ ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸ್ಬೇಕು. ನೀವು ಯಾವ ಪದ ಯಾವ ಅರ್ಥದಲ್ಲಿ ಬಳಕೆ ಆಗ್ತಾ ಇದೆ ಅಥವಾ ಮೂಲ ಅರ್ಥ ಏನು, ಇದನ್ನ ಪರೀಕ್ಷೆ ಮಾಡುವುದಕ್ಕೋಸ್ಕರವೇ ಈ ಪದ ಜ್ಞಾನ ಎಷ್ಟರ ಮಟ್ಟಿಗೆ ಇದೆ ನಮ್ಮ ವಿದ್ಯಾರ್ಥಿಗಳಿಂದ ತಿಳ್ಕೊಳ್ಳೋಕ್ಕೋಸ್ಕರ ಇಂತಹ ಪದಗಳನ್ನ ಕೊಡ್ತಾರೆ. ಈಗ ನಮಗೆ ಗೊತ್ತಿದೆ, ನಮಗೆಲ್ಲ ಭಾಷೆ ದಿನೇ ದಿನೇ ಬದಲಾವಣೆ ಆಗ್ತಾನೆ ಇರುತ್ತೆ. ಭಾಷೆಯ ಮುಖ್ಯವಾದ ಲಕ್ಷಣ ಅಂದ್ರೇನೆ ಬದಲಾವಣೆ. ಅದು ಹರಿಯುತ್ತಿರುವ ಝರಿಯಂತೆ ಕ್ಷಣ ಕ್ಷಣಕ್ಕೂ ಬದಲಾವಣೆ ಆಗ್ತಾನೆ ಇರುತ್ತೆ. ಹಾಗಾಗಿ ಒಂದು ಕಾಲದಲ್ಲಿ ಇದ್ದಂತಹ ಒಂದು ಪದದ ಅರ್ಥ ಕೆಲವೇ ದಿನಗಳಲ್ಲಿ ಬದಲಾವಣೆ ಆಗಿಬಿಡುತ್ತದೆ. ಅಂದ್ರೆ ಪದಗಳ ಅರ್ಥ ವ್ಯತ್ಯಾಸ ಆಗ್ತಾ ಇರುತ್ತದೆ. ಅದನ್ನ ಮೂಲ ಅರ್ಥವೇ ಬೇರೆ, ಇವತ್ತು ರೂಢಿಯಲ್ಲಿರುವ ಅರ್ಥವೇ ಬೇರೆ. ಆ ರೀತಿ ನೀವು ಸಾಕಷ್ಟು ಪದಗಳನ್ನ ಕೇಳಿರ್ತೀರಿ, ಸಾವಿರಾರು ಪದಗಳಿರ್ತವೆ. ಅಂತ ಕೆಲವು ಪದಗಳನ್ನ ಪರೀಕ್ಷೆಗಳಲ್ಲಿ ಕೊಟ್ಟು ಬಿಡ್ತಾರೆ. ಈಗ ಉದಾಹರಣೆಗೆ ನಮಗೆಲ್ಲ ಗೊತ್ತು, ಕೂಸು ಅನ್ನೋ ಪದವನ್ನ ಬಳಸ್ತೇವೆ. ಕೂಸು ಅಂದ್ರೆ ನಿಜವಾದ ಅರ್ಥ ಹೆಣ್ಣು, ಆದ್ರೆ ನಾವೆಲ್ಲ ಇವತ್ತು ಬಳಸ್ತಾ ಇರುವುದು ಮಗು ಎಂಬ ಅರ್ಥದಲ್ಲಿ ಬಳಸ್ತಾ ಇದ್ದೇವೆ. ಅದೇ ತರ ನೀವು ಇಂಥ ಪದಗಳನ್ನ ನೆನಪಿಸ್ಕೋಬೇಕಾಗುತ್ತೆ, ಪರೀಕ್ಷೆಗಳಿಗೆ ತಯಾರಿ ಆಗ್ಬೇಕಾಗುತ್ತೆ. ಅದಕ್ಕೋಸ್ಕರವೇ ಮೂಲ ಅರ್ಥ ಏನು ಅಥವಾ ಅದರ ನಿಜ ಬಳಕೆಯಲ್ಲಿರುವ ಅರ್ಥ ಏನು ಅಲ್ಲಿ ಅದನ್ನ ಕೇಳಕ್ಕೋಸ್ಕರನೇ ನಿಮಗೆ ಪ್ರಶ್ನೆಗಳನ್ನ ತಯಾರು ಮಾಡಿರ್ತಾರೆ. ಈಗ ಉದಾಹರಣೆಗೆ ಕೂಳ್ ಅನ್ನೋ ಪದವನ್ನ ಗಮನಿಸಿರ್ತೀರಿ. ಕೂಳ್ ಅಂದ್ರೆ ನಿಜವಾದ ಅರ್ಥ ಇರೋದು ಅನ್ನ ಅಂತ. ಆದ್ರೆ ಇವತ್ತು ಹೀನಾರ್ಥ ಪ್ರಾಪ್ತಿಯಾಗಿಬಿಟ್ಟು ಅದು ಕೂಳ್ ಅಂದ್ರೆ ಅದೇನು ಒಂದು ರೀತಿಯಲ್ಲಿ ಹೀನಾರ್ಥ, ಹೆಣದ ಬಾಯಿಗೆ ಇಡ್ತಕ್ಕಂಥದ್ದು ಅಥವಾ ತಿಥಿಯಲ್ಲಿ ಊಟ ಮಾಡ್ತಕ್ಕಂಥದ್ದು, ಇದನ್ನ ಕೂಳು ಅನ್ನೋ ಪದವನ್ನ ಬಳಸ್ತಾರೆ. ಅಂದ್ರೆ ಪದಗಳು ಮೂಲ ಅರ್ಥವನ್ನ ಕಳೆದುಕೊಂಡು ಬೇರೆ ಬೇರೆ ಅರ್ಥಗಳನ್ನ ಪಡೆದಿರುತ್ತವೆ, ಅರ್ಥ ವ್ಯತ್ಯಾಸ ಹೊಂದಿರುತ್ತವೆ. ಅಂತಹ ಅರ್ಥ ವ್ಯತ್ಯಾಸವನ್ನ ವಿದ್ಯಾರ್ಥಿಗಳು ಗಮನಿಸಿದ್ದಾರಾ ನೋಡೋಣ ಅನ್ನೋ ಕಾರಣಕ್ಕೆ ಕೆಲವೊಮ್ಮೆ ಇಂತಹ ಪದಗಳನ್ನ ಕೇಳ್ತಾರೆ. ಇಲ್ಲಿ ಉದ್ದೀಪಿತ ಅನ್ನೋ ಪದವನ್ನು ಕೊಟ್ಟಿದ್ದಾರೆ. ಇದು ಬಳಕೆಯಲ್ಲಿ ಕಡಿಮೆನೆ, ಆದ್ರೂ ಕೂಡ ನಾವು ಪರೀಕ್ಷಾರ್ಥಿಗಳಾಗಿ ಉತ್ತರವನ್ನು ಆಲೋಚನೆ ಮಾಡಿ ನಿರ್ಧರಿಸಬೇಕಾಗತ್ತೆ. ಗಮನಿಸಿ, ಉದ್ದೀಪಿತ ಎಂಬ ಪದದ ಅರ್ಥ ಒಳ್ಳೆಯ, ಸಾಕಷ್ಟು, ಪ್ರಚೋದಿತ ಮತ್ತು ಸಂಕಟ, ಈ 4 ಪದಗಳನ್ನ ಕೊಟ್ಟಿದ್ದಾರೆ. ಇಲ್ಲಿ ನಿಜವಾದ ಅರ್ಥ ಉತ್ ಅಂದ್ರೆ ಮೇಲ್ಮಟ್ಟದಲ್ಲಿ, ಉದ್ದೀಪಿತ ನಿಘಂಟು ನಾವೇನು ಅಕ್ಷರಶಃ ಅರ್ಥ ನೋಡ್ತೀವಿ, ನಿಜವಾದ ಅರ್ಥ ಪ್ರಕಾಶಿಸು, ಬೆಳಕು, ದೀಪವನ್ನು ಹಚ್ಚು ಅನ್ನೋ ಅರ್ಥ ಇದೆ. ಆದ್ರೆ ಇಲ್ಲಿ ಒಂದು ಧನಾತ್ಮಕವಾದ ಅರ್ಥ ಯಾವುದು ಅಂತ ತಗೊಂಡ್ರೆ ರೂಢಿಯಲ್ಲಿರುವ ಅರ್ಥ ಪ್ರಚೋದಿತ. ಅಂದ್ರೆ ಈ 3ನೆಯ ಪ್ರಶ್ನೆಗೆ ಸರಿಯಾದ ಉತ್ತರ 3, ಪ್ರಚೋದಿತ ಎಂಬುದು ಆಗುತ್ತದೆ. ಇದು ನಮಗೆ ಗೊತ್ತಿರಬೇಕು. ಅಂದ್ರೆ ಪದಜ್ಞಾನ ಎಷ್ಟರ ಮಟ್ಟಿಗೆ ಇದೆ ಅನ್ನೋದನ್ನು ತಿಳ್ಕೊಳ್ಳೋಕೋಸ್ಕರವೇ ಇಂತಹ ಪ್ರಶ್ನೆಗಳನ್ನ ತಯಾರು ಮಾಡ್ತಾರೆ.
ಸ್ನೇಹಿತರೆ, 4ನೆಯ ಪ್ರಶ್ನೆ ಇದು ಕೂಡ ಹಾಗೆ ಇದೆ, ಸಮಾನ ಅರ್ಥವನ್ನ ನಿರೀಕ್ಷೆ ಮಾಡ್ತಾ ಇರೋದು. ಸುಸಂಗತ ಈ ಪದದ ಅರ್ಥ ಇಂಪಾದ, ಜೊತೆಯಾದ, ಯೋಗ್ಯವಾದ ಮತ್ತು ವಿಶೇಷವಾದ. ಈ 4 ಉತ್ತರಗಳಿವೆ. ಸ್ವಲ್ಪ ಆಲೋಚನೆ ಮಾಡಬೇಕಾಗತ್ತೆ. ಸಂಗತ ಅನ್ನೋ ಪದವನ್ನು ಕೇಳಿರ್ತೀವಿ. ಸಂಗತ ಅಂದ್ರೆ ಯೋಗ್ಯ, ಸುಸಂಗ. ನಾವು ಕೇಳ್ತೀವಲ್ಲ, ಅಸಂಗತ ಯಾವುದು ಅಸಂಬದ್ಧವಾಗಿರುತ್ತೋ, ಯಾವುದು ಯೋಗ್ಯವಲ್ಲವೋ ಅಂಥದ್ದನ್ನು ಅಸಂಗತ. ನಾವು ನಾಟಕಗಳ ಬಗ್ಗೆ ಹೇಳ್ಬೇಕಾದ್ರೆ ಹೇಳ್ತೀವಿ, ಆಮೇಲೆ ಅಸಂಗತ ನಾಟಕಗಳು ಅಂತ ಕರೆಯಲ್ವಾ. ಅಲ್ಲಿ ಈ ಒಂದಕ್ಕೊಂದಕ್ಕೆ ಅಲ್ಲಿ ಸಂಬಂಧವೇ ಇರೋದಿಲ್ಲ. ಆ ರೀತಿ ಅಸಂಬದ್ಧವಾದಂತಹ ಕೆಲವು ಸಂಭಾಷಣೆಗಳು ಆ ಕಥೆಯನ್ನ ಅಲ್ಲಿ ಜೋಡಿಸಲಾಗ್ತದೆ. ಸಂಗತ ಅಂದ್ರೆ ಯುಕ್ತವಾದ, ಯೋಗ್ಯವಾದ ಅನ್ನೋ ಅರ್ಥ. ಅದಕ್ಕೆ ಇನ್ನೊಂದು ಸ್ವಲ್ಪ ವಿಶೇಷಣವನ್ನು ಸೇರಿಸಿ ಸುಸಂಗತ ಅಂದ್ರೆ ಯೋಗ್ಯವಾದ. ಈ 4ನೆಯ ಪ್ರಶ್ನೆಗೆ ಉತ್ತರ 3ನೆಯ ಉತ್ತರ ಅಂದ್ರೆ ಯೋಗ್ಯವಾದ ಎಂಬುದು ಸರಿ ಉತ್ತರ. ಮುಂದೆ ವಿರುದ್ಧ ಪದವನ್ನು ಕೇಳಿದ್ದಾರೆ. ಈ ವಿರುದ್ಧ ಪದ ಅಂದಾಗ ಸ್ವಲ್ಪ ವಿದ್ಯಾರ್ಥಿಗಳು ಆಲೋಚನೆ ಮಾಡಬೇಕು. ನಾವು ಎಲ್ಲಾ ಪದಗಳಿಗೂ ವಿರುದ್ಧ ಪದವನ್ನು ನಾವು ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ. ನಮ್ಮಲ್ಲಿ ಅದೊಂದು ರೂಢಿ ಇದೆ. ಯಾವ್ಯಾವುದೋ ಪದಗಳನ್ನ ಕೇಳ್ಬಿಟ್ಟು ಕೆಲವೊಮ್ಮೆ ವಿದ್ಯಾರ್ಥಿಗಳು ಕೇಳ್ತಾ ಇರ್ತಾರೆ, ಸರ್ ಅದಕ್ಕೆ ವಿರುದ್ಧ ಪದ ಏನು ಅಂತ. ಎಲ್ಲಾ ಪದಗಳಿಗೂ ವಿರುದ್ಧ ಪದಗಳು ಇರೋದಿಲ್ಲ. ಆದ್ರೆ ಇದ್ದಂತಹ ಕೆಲವು ವಿರುದ್ಧ ಪದಗಳಿಗೆ ಯಾವ ಆದಿ ಪ್ರತ್ಯಯವನ್ನು ಸೇರಿಸಬೇಕು, ಕೆಲವು ಕಡೆ ನಿರ್, ಕೆಲವು ಕಡೆ ದು, ಕೆಲವು ಕಡೆ ವಿ, ಕೆಲವು ಕಡೆ ಅನ್, ಈ ತರ ವಿರುದ್ಧಾರ್ಥಕ ಪ್ರತ್ಯಯಗಳನ್ನ ಆದಿ ಪ್ರತ್ಯಯ ಅಂತ ಸೇರಿಸ್ತೀವಿ. ಅದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ನಾವು. ಇಲ್ಲಿ ಗಮನಿಸಿ, ಅರ್ಹ ಎಂಬ ಪದದ ವಿರುದ್ಧ ಪದ ನೋಡಿ, ಅವನು ಬೇಕು ಅಂತಾನೆ ಕೊಟ್ಟಿದ್ದಾರೆ. ನಿರಾರ್ಹ, ಅನಾರ್ಹ, ಅನರ್ಹ ಮತ್ತು ನಿರರ್ಹ. ಇಲ್ಲಿ ನಿರ್ ಮತ್ತು ಅನ್ ಎನ್ನುವ ಎರಡೂ ಆದಿಪ್ರತ್ಯಯದ ರೂಪಗಳನ್ನ ಒಂದು ದೀರ್ಘ ಒಂದು ಹ್ರಸ್ವ ಮಾಡಿದ್ದಾರೆ. ನಮಗೆಲ್ಲ ಗೊತ್ತಿದೆ, ರೂಢಿಯಲ್ಲಿ ಮತ್ತು ಮೂಲ ಇರುವಂತ ಅರ್ಥ ಅರ್ಹ ಅಂದ್ರೆ ಯೋಗ್ಯ, ಯೋಗ್ಯ ಅಲ್ಲದೆ ಇರತಕ್ಕಂಥವನನ್ನ ಅನರ್ಹ ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದು ಸರಿಯಾದ ಉತ್ತರ. 5ನೆಯ ಪ್ರಶ್ನೆಗೆ ಅನರ್ಹ ಅಂದ್ರೆ ಉತ್ತರ 3 ಸರಿ ಉತ್ತರ ಎಂಬುದು ನಮಗೆ ಗೊತ್ತಿರಬೇಕು. ವಿರುದ್ಧ ಪದವನ್ನ ಗುರುತಿಸುವಾಗ ಕೂಡ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಅದಕ್ಕೆ ನಾನು ಹೇಳಿದ್ದೆ, ತಾರ್ಕಿಕವಾಗಿ ಆಲೋಚನೆ ಮಾಡುವಾಗ ನಿಧಾನ ಇರಬೇಕು. ಯಾವುದೇ ಕಾರಣಕ್ಕೂ ನಾವು ಅವಸರ ಮಾಡಿ OMR ಶೀಟ್ನಲ್ಲಿ ಉತ್ತರಗಳನ್ನು ಎನ್ಕೋಡ್ ಮಾಡಿದ ಮೇಲೆ ಮತ್ತೆ ಅದಕ್ಕೆ ನಾವು ಬೇರೆ ತರದಲ್ಲಿ ತಿದ್ದುವುದು, ಅದನ್ನು ಅಳಿಸಲಿಕ್ಕೆ ಪ್ರಯತ್ನ ಮಾಡ್ತೀವಲ್ಲ, ಇದು ಅಂತ ಒಳ್ಳೆಯ ಲಕ್ಷಣ ಅಲ್ಲ. ಹಾಗಾಗಿ ಅದು ಕಡಿಮೆ ಅಂಕಗಳನ್ನು ನಮಗೆ ಬರುವಂತೆ ಮಾಡಿಬಿಡ್ತದೆ. ನಿಧಾನಗತಿಯಲ್ಲಿ ಇದ್ದುಕೊಂಡು ನಾವು ಅದಕ್ಕೆ ಸರಿಯಾಗಿ ಆಲೋಚನೆ ಮಾಡಿ ಸರಿಯಾದ ಉತ್ತರವನ್ನು ಗುರುತಿಸಬೇಕಾಗತ್ತೆ. ಯಾಕಂದ್ರೆ ಕೊಟ್ಟಿರುವ 4 ಉತ್ತರಗಳು ಸರಿ ಇದೆಯೋ ಅಂತ ಅನಿಸ್ಬಿಡುತ್ತೆ. ಸ್ನೇಹಿತರೆ, 100 ಅಂಕಗಳಿಂದ ಕೂಡಿದ ಈ ಪ್ರಶ್ನೆ ಪತ್ರಿಕೆಯನ್ನು ಒಂದೇ ಗಂಟೆಯಲ್ಲಿ ನಾನು ನಿಮಗೆ ವಿವರಣೆ ಕೊಡ್ಲಿಕ್ಕೆ ಆಗಲ್ಲ. ನಾನು ಮುಂದಿನ ಸಂಚಿಕೆಯಲ್ಲಿ ವಿವರಣೆಯನ್ನು ಕೊಡ್ತಲೇ ನನಗೆ ವ್ಯಾಕರಣದ ತರಗತಿಗಳು ಈ ಸಂಚಿಕೆಗಳಲ್ಲಿ ಆಗ್ಬಿಡ್ಬೇಕು. ವ್ಯಾಕರಣ ಆಗಿರ್ಲಿ ಅಥವಾ ಅದು ಸಾಹಿತ್ಯ ಚರಿತ್ರೆಯದಾಗಿರ್ಲಿ, ಆ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳ್ತಾನೆ ನಾನು ಈ ಪ್ರಶ್ನೆ ಪತ್ರಿಕೆಯನ್ನು ನಿಮಗೆ ವಿವರಣೆ ಕೊಡ್ತಾ ಹೋಗ್ತೀನಿ. ಮಧ್ಯ ಮಧ್ಯದಲ್ಲಿ ಸಾಹಿತ್ಯ ಚರಿತ್ರೆಯ ಕೆಲವು ಸಂಚಿಕೆಗಳನ್ನು ಕೂಡ ನಿಮಗೆ ನಾನು ಕೊಡ್ತಾ ಹೋಗ್ತೀನಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಆಗೋದಿಲ್ವೋ ಅಂತವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಆ ಬೆಲ್ ಐಕಾನ್ ಒತ್ತಿದ್ರೆ ನಿಮಗೆ ನಾನು ಅಪ್ಲೋಡ್ ಮಾಡ್ತಕ್ಕಂಥ ವಿಚಾರಗಳು ಬೇಗನೆ ನಿಮಗೆ ನೋಟಿಫಿಕೇಶನ್ ಮೂಲಕ ಗೊತ್ತಾಗ್ತವೆ. ಸ್ನೇಹಿತರೆ, ನಾವು ಮುಂದಿನ ಪ್ರಶ್ನೆಗೆ ಹೋಗೋಣ. ಇದು 5ನೇ ಪ್ರಶ್ನೆಗೆ ವಿರುದ್ಧ ಪದ, ಅರ್ಹ ಪದಕ್ಕೆ ವಿರುದ್ಧ ಪದ ಅನರ್ಹ ಎಂಬುದಾಯಿತು. ನೆಕ್ಸ್ಟ್, ಇದು ಕೂಡ ನಾಸ್ತಿಕ ಪದದ ಅರ್ಥ ಅಂದ್ರೆ ಸಮಾನ ಅರ್ಥ. ಅದೇ ಅರ್ಥ ಏನ್ ಅರ್ಥ ಕೊಡುತ್ತೆ ನಮ್ಗೆಲ್ಲ ಗೊತ್ತಿದೆ. ಆಸ್ತಿಕ ಅಂದ್ರೆ ಭಕ್ತ, ದೇವರಲ್ಲಿ ನಂಬಿಕೆ ಇರತಕ್ಕಂಥವನು. ಆಸ್ತಿಕ ಪದಕ್ಕೆ ನ ಆಸ್ತಿಕ, ಸಂಸ್ಕೃತ ಪದಗಳು ಎಲ್ಲ ನ ಅಂದ್ರೆ ಇಲ್ಲ ಅಂತ. ನ ಸಂಸ್ಕೃತ ನಾವು ಕೇಳಿರ್ತೀವಲ್ಲ, ನ ಈಗ ಹಿಂದೆ ಇರ್ಲಿಲ್ಲ ಮುಂದೆ ಇರೋದಿಲ್ಲ ಅಂದ್ಬಿಟ್ರೆ ನ ಭೂತೋ ನ ಭವಿಷ್ಯತಿ, ನ ಅಂದ್ರೆ ಇಲ್ಲ ಅಂತ. ಇಲ್ಲಿ ಆಸ್ತಿಕತೆ ಯಾರಿಗೆ ಇಲ್ಲವೋ ಅವನು ನ ಆಸ್ತಿಕ ಅಂತ ಹೇಳ್ತೀವಿ ನಾವು. ಗಮನಿಸಿಯಲ್ಲಿ ಆ ನಾಸ್ತಿಕ ಅಂದ್ರೆ ಏನು, ಗೊಂದಲ ಮಾಡಿದ್ದಾರೆ, ಬೇಕು ಅಂತಾನೆ ಕೇಳ್ತಾರೆ, ಗೊಂದಲಕ್ಕೊಳಗಾಗುವಂತಿಲ್ಲ ನಾವು ಪರೀಕ್ಷಾರ್ಥಿಗಳು. 1 ದೈವಭಕ್ತ, 2 ದೇವರನ್ನು ನಂಬಿದವ, 3ನೇದು ದೇವರಲ್ಲಿ ನಂಬಿಕೆ ಇಲ್ಲದವನು, 4ನೇದು ದಾರ್ಶನಿಕ. ಎಲ್ಲಾ ಪದಗಳಿಗೂ ಅವುಗಳದೇ ಆದಂತಹ ವಿಶಿಷ್ಟವಾದ ಅರ್ಥಗಳಿವೆ. ನಮಗೆ ಇಲ್ಲಿ ಬೇಕಾಗೋದು ನ ಆಸ್ತಿಕ ಅಂದ್ರೆ ಆಸ್ತಿಕತೆ ಇಲ್ಲದೆ ಇರತಕ್ಕಂಥವನು ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ಅಂದ್ರೆ 6ನೆಯ ಪ್ರಶ್ನೆಗೆ ಸರಿ ಉತ್ತರ 3ನೇದು. ನಾಸ್ತಿಕ ಅಂದ್ರೆ ದೇವರಲ್ಲಿ ನಂಬಿಕೆ ಇಲ್ಲದವನು. ಸರಿ ಉತ್ತರ 3. ನಾ ಕನ್ನಡ ಸಂಖ್ಯೆ 3 ಅಲ್ಲಿ ಕೊಟ್ಟಿರೋದು, ಅದು 2 ಅಲ್ಲ 3. ಹಾಗಾಗಿ ಗಮನಿಸಬೇಕು. ಮುಂದಿನ ಪ್ರಶ್ನೆ 7ನೆಯ ಪ್ರಶ್ನೆ, ಚನ್ನಮಲ್ಲಿಕಾರ್ಜುನ ಇದು ಇವರ ವಚನಗಳ ಅಂಕಿತ ನಾಮ. ಬಹಳ ಸುಲಭವಾಗಿರ್ತಕ್ಕಂತಹ ಪ್ರಶ್ನೆಗಳೇ. ಓದಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಹಳ ಸುಲಭವಾಗಿ ಅಂಕಗಳನ್ನು ಗಳಿಸಲಿಕ್ಕೆ ಸುಲಭ ಇಂಥ ಪ್ರಶ್ನೆಗಳು. ನಮಗೆಲ್ಲ ಗೊತ್ತಿದೆ, ನಮ್ಮಲ್ಲಿ ಅನೇಕ ವಚನಕಾರರು, ಕೀರ್ತನಕಾರರು, ತತ್ವಪದಕಾರರು ಇವರೆಲ್ಲ ತಮ್ಮದೇ ಆದಂತಹ ಕೆಲವು ಅಂಕಿತಗಳನ್ನ ಬಳಸಿಕೊಂಡಿದ್ರು. ನಮ್ಮಲ್ಲಿ ಹೇಗೆ ಆಧುನಿಕವಾಗಿ ನಮ್ಮ ಕವಿಗಳು ಹೇಗೆ ಕಾವ್ಯನಾಮಗಳು ಅಂತ ಬಳಸಿಕೊಳ್ತಾರೋ, ಈ ಕಾವ್ಯನಾಮಗಳ ಬಗ್ಗೆ, ಈ ಅಂಕಿತ ನಾಮಗಳ ಬಗ್ಗೆ, ಕೆಲವರು ಇರತಕ್ಕಂಥ ಬಿರುದುಗಳ ಬಗ್ಗೆ ನಾವು ಸ್ಪಷ್ಟವಾಗಿ ತಿಳ್ಕೋಬೇಕಾಗತ್ತೆ. ಸ್ನೇಹಿತರೆ, ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪಾಠ ಮಾಡುವಾಗ ನಾನು ಇದ್ರ ಬಗ್ಗೆ ಮತ್ತೆ ನಿಮಗೆ ವಿವರವಾಗಿ ಹೇಳ್ತೀನಿ. ಸ್ವಲ್ಪ ನಿಧಾನವಾಗಿ ಗಮನಿಸಿ ನೀವು.
ಇವತ್ತು ಈ ಸಂಚಿಕೆಯಲ್ಲಿ ಸ್ವಲ್ಪ ನಾನು ತ್ವರಿತಗತಿಯಲ್ಲಿ ಅಂದರೆ ಫಾಸ್ಟಾಗಿ ಮಾತಾಡ್ತಾ ಇರೋದು ನನಗೆ ಗೊತ್ತಿದೆ, ಆದರೆ ಇಲ್ಲಿ PPT ಮೂಲಕ ನಾನು ನಿಮಗೆ ಅದನ್ನು ತೋರಿಸ್ತಾ ಇರೋದ್ರಿಂದ ನಿಮಗೆ ಅದು ಸುಲಭಗ್ರಾಹ್ಯ ಆಗ್ತದೆ ಅಂತಲೇ ಭಾವಿಸ್ತೇನೆ. ನಿಧಾನವಾಗಿ ನೀವು ನಮ್ಮ ವಿಡಿಯೋಗಳನ್ನ ಮತ್ತೆ ರಿವೈಂಡ್ ಮಾಡ್ಕೊಂಡು ನೋಡಲಿಕ್ಕೆ ಸಾಧ್ಯ ಇರೋದ್ರಿಂದ ನಾನು ಸ್ವಲ್ಪ ತ್ವರಿತಗತಿಯಲ್ಲಿ ಮಾತನಾಡ್ತಾ ಇದ್ದೇನೆ. ಗಮನಿಸಿ, ಅಲ್ಲಿ ಹೆಚ್ಚಿನ ಪ್ರಶ್ನೆಗಳನ್ನ ಅಥವಾ ಹೆಚ್ಚಿನ ವಿಚಾರಗಳನ್ನ ಒಂದು ಅವಧಿಯಲ್ಲಿ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ನನಗಿರೋದ್ರಿಂದ ಸ್ವಲ್ಪ ಬೇಗ ಮಾತಾಡ್ತಾ ಇದ್ದೇನೆ. ನೀವು ಅದನ್ನು ನಿಧಾನವಾಗಿ ಕೇಳಿಸಿಕೊಳ್ಳಿಕ್ಕೆ ಅವಕಾಶ ಇರೋದ್ರಿಂದ ನಿಧಾನವಾಗಿ ಗ್ರಹಿಸಿ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನೋದೇ ನಮ್ಮ ಸದಾಶಯ ಕೂಡ. ಗಮನಿಸಿ, ಇಲ್ಲಿ 7ನೆಯ ಪ್ರಶ್ನೆಯಲ್ಲಿ ಚನ್ನಮಲ್ಲಿಕಾರ್ಜುನ ಎಂಬ ಅಂಕಿತ ಯಾರದು? ಬಸವಣ್ಣ, ಅಕ್ಕ ಮಹಾದೇವಿ, ಜೇಡರ ದಾಸಿಮಯ್ಯ ಮತ್ತು ಕನಕದಾಸ. ಈ 4 ಜನ ಕೂಡ ನಮಗೆಲ್ಲ ವಚನಕಾರರು ಮತ್ತು ಕೀರ್ತನಕಾರರು ಒಬ್ರು ಇಲ್ಲಿ ಕೊಟ್ಟಿದ್ದಾರೆ. ನಮಗೆಲ್ಲ ಗೊತ್ತೇ ಇದೆ ಸ್ನೇಹಿತರೆ, ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ, ಅಕ್ಕ ಮಹಾದೇವಿಯ ವಚನಗಳ ಅಂಕಿತ ಚನ್ನಮಲ್ಲಿಕಾರ್ಜುನ, ಜೇಡರ ದಾಸಿಮಯ್ಯನ ವಚನಗಳ ಅಂಕಿತ, ಅವರ ವಚನಾಂಕಿತ ಯಾವುದು? ರಾಮನಾಥ. ಇನ್ನು ಕನಕದಾಸರು ನಮಗೆಲ್ಲ ಗೊತ್ತಿರುವಂತೆ ಕೀರ್ತನಕಾರರು, ಹರಿದಾಸರು ಅವರು. ಆ ಕೀರ್ತನಕಾರರ ಅಂಕಿತ ಕಾಗಿನೆಲೆ ಆದಿಕೇಶವ. ಹೌದು, ಇವುಗಳ ಬಗ್ಗೆ ನಮಗೆ ಗೊತ್ತಿರಬೇಕಾಗತ್ತೆ. ನಾನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ವಿವರಣೆ ಕೊಡ್ತೇನೆ. ಇಲ್ಲಿ ನಮಗೆ ಇಲ್ಲಿ ಏನು ಕನ್ಫ್ಯೂಸ್ ಆಗುತ್ತೆ ಅಂದ್ರೆ, ನಿಮಗೆ ಗೊತ್ತಿದ್ರೆ ವಚನಕಾರರ ಬಗ್ಗೆ ಓದ್ತಾ ಇದ್ರೆ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ಎನ್ನುವಂತ ಒಂದು ವಚನದ ಅಂಕಿತವನ್ನು ಕೇಳಿರ್ತೀರಿ. ಯಾರ್ದದು? ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ನಮ್ಮಲ್ಲಿ ಕರ್ಮಯೋಗಿ ಎಂದು ಹೆಸರಾಗಿದ್ದ ಬಿರುದನ್ನು ಪಡೆದಂತಹ ವಚನಕಾರ ಸಿದ್ದರಾಮೇಶ್ವರ. ಅಂದ್ರೆ ಸಿದ್ದರಾಮನ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಇವನ್ನ ಸ್ವಲ್ಪ ಏನಂತೇವು ಗೊಂದಲ ಆಗಿಬಿಡ್ತದೆ. ಗೊಂದಲಕ್ಕೊಳಗಾಗಬಾರದು. ಚನ್ನಮಲ್ಲಿಕಾರ್ಜುನ ಅಕ್ಕ ಮಹಾದೇವಿಯವರ ಅಂಕಿತ, ಸಿದ್ದರಾಮನ ವಚನಗಳ ಅಂಕಿತ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಈಗ ನಾನು ಹೇಳಿದೆ ಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಸಂಗಮ ದೇವ. ಅದೇ ಬಸವಣ್ಣನವರ ಸೋದರಿ ಅಕ್ಕ ನಾಗಮ್ಮನ ಮಗ ಚೆನ್ನಬಸವಣ್ಣ. ಆ ಚೆನ್ನಬಸವಣ್ಣನವರ ವಚನಗಳ ಅಂಕಿತ ಕೂಡಲ ಚೆನ್ನ ಸಂಗಮ ದೇವ. ಕೂಡಲ ಸಂಗಮ ದೇವ ಬಸವಣ್ಣನವರದು, ಕೂಡಲ ಚೆನ್ನ ಸಂಗಮ ದೇವ ಚೆನ್ನಬಸವಣ್ಣನವರದು. ಹೀಗೆ ಸ್ವಲ್ಪ ಓದ್ಬೇಕಾದ್ರೆ ಕೆಲವು ವಚನಗಳ ಅಂಕಿತಗಳನ್ನು ಕೂಡ ನಾವು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕಾಗತ್ತೆ. ಓಕೆ, ಇಲ್ಲಿ 7ನೆಯ ಪ್ರಶ್ನೆಗೆ ಸರಿ ಉತ್ತರ ಅಂದ್ರೆ ಚನ್ನಮಲ್ಲಿಕಾರ್ಜುನ ಎಂಬ ವಚನಾಂಕಿತವನ್ನು ಹೊಂದಿದ್ದ ವಚನಕಾರರು ಯಾರು ಅಂದ್ರೆ ಅಕ್ಕ ಮಹಾದೇವಿ. 7ನೇ ಪ್ರಶ್ನೆಗೆ ಸರಿ ಉತ್ತರ 2ನೇದು. ಇಲ್ಲಿ ಗಮನಿಸಬೇಕು, ನಮಗೆಲ್ಲ ಇಲ್ಲಿ ಉತ್ತರಗಳನ್ನು ಕೂಡ ಕೊಟ್ಟಿದ್ದೆ ನಾನು. ಅಕ್ಕ ಮಹಾದೇವಿಯವರ ಅಂಕಿತ ಚನ್ನಮಲ್ಲಿಕಾರ್ಜುನ, ಬಸವಣ್ಣನವರ ವಚನಾಂಕಿತ ಕೂಡಲ ಸಂಗಮದೇವ, ಜೇಡರ ದಾಸಿಮಯ್ಯ. ಕೆಲವು ಕಡೆ ದೇವರ ದಾಸಿಮಯ್ಯ ಅಂತ ಕೆಲವು ಪುಸ್ತಕಗಳಲ್ಲಿ ಪ್ರಿಂಟ್ ಆಗಿರ್ತದೆ. ಏನು ಅದ್ರ ಬಗ್ಗೆ ನೀವು ಗೊಂದಲಕ್ಕೊಳಗಾಗೋದು ಬೇಡ. ದೇವರ ದಾಸಿಮಯ್ಯ ಮತ್ತು ಜೇಡರ ದಾಸಿಮಯ್ಯರಲ್ಲಿ ಯಾವುದೇ ಭಿನ್ನ ಇಲ್ಲ, ಇಬ್ಬರು ಅಭಿನ್ನರು ಎಂಬುದಾಗಿ ನಮ್ಮಲ್ಲಿ ಸಂಶೋಧಕರು ತೋರಿಸಿಕೊಟ್ಟಿದ್ದಾರೆ. ಸಾಹಿತ್ಯಕ್ಕೆ ಬಂದಾಗ ಅದ್ರ ಬಗ್ಗೆ ಹೇಳ್ತೀನಿ ನಾನು. ಕನಕದಾಸರು ನಮಗೆಲ್ಲ ಗೊತ್ತಿರುವಂತೆ ಶ್ರೇಷ್ಠ ಕೀರ್ತನಕಾರರು. ಆ ಕೀರ್ತನಕಾರರಲ್ಲಿ ಆ ಕನಕದಾಸರ ಕೀರ್ತನೆಗಳ ಅಂಕಿತ ಕಾಗಿನೆಲೆ ಆದಿಕೇಶವ. ನೆನಪಿಟ್ಕೋಬೇಕಾಗತ್ತೆ. ಮುಂದಿನ ಪ್ರಶ್ನೆಗೆ ಹೋಗೋಣ. ಮುಂದಿನ ಪ್ರಶ್ನೆ ಬಹಳ ಸರಳವಾಗಿದೆ ಮತ್ತು ಬಹಳ ಸ್ವಾರಸ್ಯಕರವಾದಂತಹ ಪ್ರಶ್ನೆ. ಹೊಸಗನ್ನಡಕ್ಕೆ ಬಂದಂತಹ ಒಂದು ಪ್ರಶ್ನೆ ಇದು. ಹೊಸಗನ್ನಡದ ಆಚಾರ್ಯ ಅಂತ ಯಾರನ್ನು ಕರಿತೀವೋ ಅವರಿಗೆ ಸಂಬಂಧಪಟ್ಟಂತ ಪ್ರಶ್ನೆ. ಕನ್ನಡದ ಕಣ್ವ ಎಂದು ಇವರನ್ನು ಕರೆಯುತ್ತಾರೆ. ಯಾರನ್ನ? ಎ 1 ಎಂ ಚಿದಾನಂದ ಮೂರ್ತಿ, 2 BM ಶ್ರೀಕಂಠಯ್ಯ, 3 ಕುವೆಂಪು, 4 ಎಂ ಗೋವಿಂದ ಪೈ. ಗಮನಿಸಬಹುದು ಸ್ನೇಹಿತರೆ, ಎಂ ಚಿದಾನಂದ ಮೂರ್ತಿಯವರು ಈಗ ನಮ್ಮ 21ನೇ ಶತಮಾನದ ಮೊದಲ ಭಾಗದವರೆಗೂ ಜೀವಿಸಿದ ಕನ್ನಡದ ಶ್ರೇಷ್ಠ ಸಂಶೋಧಕರು. ಹೌದು, ನಮ್ಮ ಚಿದಾನಂದ ಮೂರ್ತಿಯವರನ್ನ ನಾವು ಕವಿ ಅಂತ ಕರೆಯಂಗಿಲ್ಲ. ಈ ಸಾಹಿತ್ಯ ಪ್ರಕಾರಗಳು ಮತ್ತು ಆ ಪ್ರಕಾರಗಳಲ್ಲಿ ಕೃಷಿ ಮಾಡಿದಂಥ ಕೆಲವು ಸಾಹಿತ್ಯಗಳಿದಾರಲ್ಲ, ಅವರನ್ನ ಆಯಾಯ ಸಾಹಿತ್ಯ ಕ್ಷೇತ್ರಕ್ಕೆ ಅವರು ಕೊಟ್ಟಿರುವ ಕೊಡುಗೆಯನ್ನು ಆಧರಿಸಿಯೇ ಅವರನ್ನು ಈಗ ನಾನು ಚಿದಾನಂದ ಮೂರ್ತಿಯವರನ್ನ ಕವಿ ಅಂತ ಕರೆಯಕ್ಕೆ ಬರಲ್ಲ, ಚಿದಾನಂದ ಮೂರ್ತಿಯವರನ್ನ ನಾಟಕಕಾರ ಅಂತ ಕರೆಯಕ್ಕೆ ಬರಲ್ಲ. ಚಿದಾನಂದ ಮೂರ್ತಿಯವರನ್ನ ನಾವು ಸಂಶೋಧಕರು ಅಂತಲೇ ಗುರುತಿಸಬೇಕು. ಆ ಥರ ಸಂಶೋಧನಾ ಕ್ಷೇತ್ರಕ್ಕೆ ತಮ್ಮದೇ ಆದ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವ್ರು ಅವರು. ಹಾಗಾಗಿ ಇಲ್ಲಿ ನಾವು ಕನ್ನಡದ ಕಣ್ವ ಅಂತ ಯಾರನ್ನು ಕರಿತೀವಿ ಸ್ವಲ್ಪ ಆಲೋಚನೆ ಮಾಡಬೇಕು. ಕನ್ನಡದ ಕಣ್ವ ಅಂದ್ರೆ ಹೊಸಗನ್ನಡದ ಆಚಾರ್ಯ, ನವೋದಯ ಸಾಹಿತ್ಯದ ಸೀಮಾ ಪುರುಷ ಎಂದು ನಾವು ಯಾರನ್ನು ಕರಿತೀವಿ? ಅವರೇ BM ಶ್ರೀಕಂಠಯ್ಯ, ಬೆಳ್ಳೂರು ಮೈಲಾರಯ್ಯ ಶ್ರೀಕಂಠಯ್ಯ. ಹೌದು, ನಮಗೆಲ್ಲ ಗೊತ್ತಿದೆ, ಮೈಸೂರಿನ ವಿಶ್ವವಿದ್ಯಾಲಯದಲ್ಲಿ ಒಬ್ಬ ಆಂಗ್ಲ ಪ್ರಾಧ್ಯಾಪಕರಾಗಿ ಕೆಲಸ ಮಾಡ್ತಾರೆ. ಕನ್ನಡ ಭಾಷೆಯ ಒಂದು ಅಸ್ಮಿತೆಯನ್ನು ಉಳಿಸಲಿಕ್ಕೆ ಪ್ರಯತ್ನ ಮಾಡಿದಂಥವರು. 20ನೇ ಶತಮಾನದ ಮೊದಲ ದಶಕಗಳಲ್ಲಿ ಕನ್ನಡಿಗರೇ ಕಸವಾಗಿ ಕಾಣುತ್ತಿರುವಾಗ, ಕನ್ನಡಿಗರು ಇದ್ದೂ ಕೂಡ ಕನ್ನಡ ಒಂದು ರೀತಿಯಲ್ಲಿ ಅಧೋಗತಿಗೆ ಇಳಿಯುತ್ತಿರುವಾಗ ಕನ್ನಡವನ್ನು ಕಟ್ಟಿ ಬೆಳೆಸಿ ಉಳಿಸಿದವರು BM ಶ್ರೀಕಂಠಯ್ಯನವರು. ಪುರಾಣದ ಕಥೆಯೊಂದನ್ನು ಕೇಳಿರ್ತೀರಿ ಸ್ನೇಹಿತರೆ. ವಿಶ್ವಾಮಿತ್ರ ತಪಸ್ಸರಿಗೆ ಕುಳಿತಿರುವ ಸಂದರ್ಭದಲ್ಲಿ ಮೇನಕೆ ಬಂದು ವಿಶ್ವಾಮಿತ್ರನ ತಪಸ್ಸನ್ನು ಭಂಗ ಮಾಡ್ತಾನೆ. ವಿಶ್ವಾಮಿತ್ರನ ತಪೋಭಂಗ ಆಗ್ತದೆ. ಹೌದು, ಇಂದ್ರನ ಆಜ್ಞೆಯ ಮೇರೆಗೆ ಬಂದು ಮೇನಕೆ ನರ್ತನ ಮಾಡಿ ವಿಶ್ವಾಮಿತ್ರನ ತಪಸ್ಸನ್ನು ಕೆಡಿಸ್ತಾಳೆ. ವಿಶ್ವಾಮಿತ್ರ ಮತ್ತು ಮೇನಕೆಯರು ಕೂಡುತ್ತಾರೆ. ಅವರಿಬ್ಬರಿಗೂ ಜನಿಸಿದ ಮಗುವೆ ಶಕುಂತಲೆ. ಆದರೆ ವಿಶ್ವಾಮಿತ್ರ ಮತ್ತು ಮೇನಕೆ ಆ ಮಗುವನ್ನು ಅನಾಥವನ್ನಾಗಿ ಮಾಡಿ ಮೇನಕೆ ಮತ್ತೆ ಹಿಂದಿರುಗಿ ಹೋಗ್ತಾಳೆ. ವಿಶ್ವಾಮಿತ್ರ ತಪಸ್ಸಿಗೆ ಕುಳಿತುಕೊಂಡ್ಬಿಡ್ತಾನೆ. ಅಂದ್ರೆ ತಂದೆ ತಾಯಿ ಇದ್ದೂ ಕೂಡ ಅನಾಥವಾಗಿ ಬಿದ್ದಿದ್ದಂತಹ ಮಗುವನ್ನ ಕಾಪಾಡಿದವರು, ಆ ಮಾರ್ಗವಾಗಿ ಬಂದಂತಹ
ಕಣ್ವ ಮುನಿಗಳು. ಕಣ್ವ ನಮಗೆಲ್ಲ ಗೊತ್ತಿರುವಂತೆ ಶಕುಂತಲ ಅವರ ಸಾಕು ತಂದೆ. ಅಂದರೆ ಅನಾಥವಾಗಿದ್ದಂತಹ ಶಕುಂತಲೆಯನ್ನು ಕಾಪಾಡಿದವರು ಕಣ್ವ ಮುನಿ. ಶಕುಂತಲೆಯ ತಂದೆ ತಾಯಿ ಇರಲಿಲ್ವೇ? ವಿಶ್ವಾಮಿತ್ರ, ಮೇನಕೆ ತಂದೆ ತಾಯಿಗಳು ಇದ್ರೂ ಕೂಡ ಅನಾಥವಾಗಿತ್ತು ಮಗು. ನಾನು ಯಾಕೆ ಮಾತನ್ನು ಹೇಳ್ತಾ ಇದ್ದೀನಿ ಅಂದರೆ, ಕನ್ನಡದ ಕಣ್ವ ಅಂತ ಯಾಕೆ ಕರೀತಾರೆ ಅಂದರೆ, 20ನೇ ಶತಮಾನದ ಪ್ರಾರಂಭದ ಸಂದರ್ಭದಲ್ಲಿ ಕನ್ನಡಿಗರು ಇದ್ದೂ ಕೂಡ ಕನ್ನಡ ಕಡೆಗಣಿಸಲ್ಪಟ್ಟಿತ್ತು. ಹಾಗಾಗಿ ಅಂತಹ ಸಂದರ್ಭದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಲಿಕ್ಕೆ ಪ್ರಯತ್ನ ಮಾಡಿದಂತಹವರು ಒಬ್ಬ ಆಂಗ್ಲ ಭಾಷಾ ಪ್ರಾಧ್ಯಾಪಕರಾಗಿ ವೃತ್ತಿಯನ್ನು ಮಾಡ್ತಾ ಇದ್ದಂತಹ ಬೆಳ್ಳೂರು ಮೈಲಾರೆಯ ಶ್ರೀಕಂಠಯ್ಯನವರು, BM ಶ್ರೀಕಂಠಯ್ಯನವರು ಅನಾಥವಾಗಿದ್ದ, ಒಂದು ರೀತಿಯಲ್ಲಿ ಎಲ್ಲರ ಅವಗಣನೆಗೆ ಒಳಗಾಗಿದ್ದ ಕನ್ನಡವನ್ನ ಕಟ್ಟಿ ಬೆಳೆಸಿದ್ರು. ಅದಕ್ಕೋಸ್ಕರವೇ ಶಕುಂತಲೆಗೆ ಹೇಗೆ ಸಾಕು ತಂದೆಯಾಗಿ ಬಂದು ಅದನ್ನು ಬೆಳೆಸಿದ್ರೋ ಕಣ್ವ, ಅದೇ ತರ ಕನ್ನಡಕ್ಕೆ ಇವರು ಕಣ್ವ. ಹಾಗಾಗಿ ಕನ್ನಡದ ಕಣ್ವ ಎಂದು ಕರೆಯುತ್ತೇವೆ, ಹೊಸಗನ್ನಡದ ಆಚಾರ್ಯ ಪುರುಷ ಎಂದು ಕರೆಯುತ್ತೇವೆ. ಹೌದು, BM ಶ್ರೀಕಂಠಯ್ಯ ಕನ್ನಡದ ಕಣ್ವ ನಿಜ. ಮುಂದೆ ಕುವೆಂಪು ಅವರು ಮತ್ತು ಗೋವಿಂದ ಪೈ ಅವರ ಬಗ್ಗೆ ನಾವು ಹೆಚ್ಚಿನ ವಿವರಣೆಯನ್ನು ಇಲ್ಲಿ ನಾನು ಹೇಳಕ್ ಹೋಗೋದಿಲ್ಲ. ನಮಗೆಲ್ಲ ಗೊತ್ತಿರುವಂತೆ ಮೊಟ್ಟ ಮೊದಲ ಜ್ಞಾನಪೀಠವನ್ನು ಕನ್ನಡಕ್ಕೆ ತಂದುಕೊಟ್ಟಂಥವರು, ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ನಮ್ಮ ಕುವೆಂಪು ಅವರು. ಅವರಿಗೆ ಎಷ್ಟು ಇಲ್ಲಿ ಈ ತರಗತಿಯಲ್ಲಿ ಹೇಳಿಕ್ಕಾಗಲ್ಲ. ಯುಗದ ಕವಿ, ಜಗದ ಕವಿ ಎಂದು ಹೆಸರಾದವರು, ಕಾಡಿನ ಕವಿ, ಮಲೆನಾಡಿನ ಕವಿ, ಪ್ರಕೃತಿಯ ಕವಿ, ಕನ್ನಡದ ವರ್ಡ್ಸ್ವರ್ತ್, ಹೀಗೆಲ್ಲ ಹೆಸರಾಗಿರ್ತಕ್ಕಂಥ ಕುವೆಂಪು ಅವರ ಬಗ್ಗೆ ಇನ್ನೊಂದು ತರಗತಿಯಲ್ಲಿ ಸವಿವರವಾಗಿ ತಿಳಿದುಕೊಳ್ಳೋಣ. ನಮ್ಮ ಮೊದಲನೆಯ ರಾಷ್ಟ್ರಕವಿ M ಗೋವಿಂದ ಪೈ ಬಗ್ಗೆ ಕೂಡ ಕೊಟ್ಟಿದ್ದಾರೆ. ಅವರು ಕನ್ನಡದ ಕವಿ, ನಾಟಕಕಾರ, ಸಂಶೋಧಕರು ಕೂಡ. ಇರಲಿ, ಮಾತಾಡೋಣ. ಈ ಪ್ರಶ್ನೆಗೆ ಉತ್ತರ BM ಶ್ರೀಕಂಠಯ್ಯ. ಕನ್ನಡದ ಕಣ್ವ ಎಂದು ಹೆಸರಾದವರು BM ಶ್ರೀಕಂಠಯ್ಯ ಎಂಬುದು ನಮಗೆ ನೆನಪಿರಬೇಕು. ಮುಂದಿನ ಪ್ರಶ್ನೆ ಹೋಗೋಣ. ಇಲ್ಲಿ ಕೊಟ್ಟಿದ್ದಾರೆ, ಮತ್ತೊಮ್ಮೆ 8ನೇ ಪ್ರಶ್ನೆಯನ್ನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೇನೆ. BM ಶ್ರೀಕಂಠಯ್ಯನವರ ಕನ್ನಡದ ಕಣ್ವ ಎಂದು ಕರೆಯುತ್ತೇವೆ. ಚಿದಾನಂದ ಮೂರ್ತಿಯವರು ಸಂಶೋಧಕರು, ಗೋವಿಂದ ಪೈ ಅವರು ಮೊದಲ ರಾಷ್ಟ್ರಕವಿ, ಸಂಶೋಧಕರು ಸಹ. ಇನ್ನು ಕುವೆಂಪು ಅವರು ಮೊಟ್ಟ ಮೊದಲ ಜ್ಞಾನಪೀಠ ಪ್ರಶಸ್ತಿ ಪಡೆದ ಕನ್ನಡದ ಕವಿ, 2ನೇ ರಾಷ್ಟ್ರಕವಿ, ನವೋದಯ ತ್ರಯರಲ್ಲಿ ಒಬ್ಬರಾದ ಇವರನ್ನು ಪ್ರಕೃತಿಯ ಕವಿ ಎಂದೂ ಕರೆಯುತ್ತೇವೆ. ಏನು ಹೊಸ ಪದ ಬಳಸಿಬಿಟ್ಟೆ, ನವೋದಯ ತ್ರಯರು. ನಮಗೆಲ್ಲ ಗೊತ್ತಿರುವಂತೆ ನವೋದಯ ಸಾಹಿತ್ಯ ಸಂದರ್ಭ ಏನಿದೆ, ಹೊಸಗನ್ನಡ ಸಾಹಿತ್ಯದ ಮೊದಲ ಘಟ್ಟ. ಆ ನವೋದಯ ಸಂದರ್ಭದಲ್ಲಿ ನಾವು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರನ್ನ, ಪುತಿ ನರಸಿಂಹಾಚಾರ್, ಪುತಿನ ಅಂತ ಏನು ಕರಿತೀವಿ, ಪುತಿ ನರಸಿಂಹಾಚಾರ್ ಅವರನ್ನ ಮತ್ತು ನಮ್ಮ ಕುವೆಂಪು ಅವರನ್ನ, ಈ 3 ಜನರನ್ನ ನವೋದಯ ತ್ರಯರು ಎಂದು ಕರೆಯುತ್ತೇವೆ. ಹೇಗೆ ಹಳಗನ್ನಡ ಸಂದರ್ಭದಲ್ಲಿ ನಾವು ಪಂಪ, ಪನ್ನ, ರನ್ನ ಅವರನ್ನ ರತ್ನ ತ್ರಯರು ಎಂದು ಕರೆಯುತ್ತೇವೆಯೋ, ಹೊಸಗನ್ನಡದ ಪ್ರಾರಂಭದ ದಶಕಗಳಲ್ಲಿ ಇದ್ದಂಥ ನಮ್ಮ ಈ ಕವಿಗಳನ್ನ, ಅಂದರೆ ನವೋದಯ ಸಂದರ್ಭದಲ್ಲಿ ಜೀವಿಸಿದ್ದ, ಕನ್ನಡದ ಸಾಹಿತ್ಯ ಕೃಷಿಯನ್ನು ಹೆಚ್ಚಾಗಿ ಮಾಡಿದಂತಹ ಈ 3 ಜನರನ್ನ, ಕುವೆಂಪು, ಬೇಂದ್ರೆ, ಪುತಿನ, ಈ 3 ಜನರನ್ನ ನಾವು ನವೋದಯ ತ್ರಯರು ಎಂದು ಕರೆಯುತ್ತೇವೆ. ನೆನ್ಪಿಟ್ಕೋಬೇಕಾಗತ್ತೆ. ಒಂದು ಪ್ರಶ್ನೆಗೆ ಉತ್ತರವನ್ನು ಹೇಳುವಾಗ ಪೂರಕವಾಗಿ ಹೇಳುವ ಕೆಲವು ವಿಚಾರಗಳನ್ನ ವಿದ್ಯಾರ್ಥಿಗಳು ಮನದಲ್ಲಿ ಇಟ್ಕೋಬೇಕು. ಒಂದ್ ಕಡೆ ಮಾರ್ಜಿನಲ್ಲಿ ಟಿಪ್ಪಣಿ ಮಾಡ್ಕೋಬೇಕು. ಇದು ಒಬ್ಬ ಬೆಳೀತಾ ಇರ್ತಕ್ಕಂಥ ವಿದ್ಯಾರ್ಥಿಯ ಅಥವಾ ಒಬ್ಬ ಯಶಸ್ವಿ ವಿದ್ಯಾರ್ಥಿಯ ಲಕ್ಷಣ ಆಗ್ತದೆ. ಸ್ನೇಹಿತರೆ, ನಾನು ಒಂದು ಪ್ರಶ್ನೆಗೆ ಉತ್ತರ ಹೇಳ್ತಾ ಇರುವಾಗ ಇನ್ನೂ ಬೇರೆ ಬೇರೆ ಉತ್ತರಗಳನ್ನ ಸಾಂದರ್ಭಿಕವಾಗಿ ಹೇಳ್ತಾ ಇರ್ತೇನೆ. ಅದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನೋ ಕಾರಣಕ್ಕೆ. ಅದಕ್ಕೋಸ್ಕರವೇ ಪ್ರಶ್ನೆ ಪತ್ರಿಕೆ ವಿಶ್ಲೇಷಣೆ ಅಂದ್ರೆ ಕೇವಲ ಕೀ ಆನ್ಸರ್ ಅಲ್ಲಿ ಬರುವಾಗ 3ನೇ ಪ್ರಶ್ನೆ 4ನೇ ಉತ್ತರ, 2ನೇ ಪ್ರಶ್ನೆಗೆ 1ನೇ ಉತ್ತರ ಹೀಗೆ ಹೇಳೋದಲ್ಲ. ಒಂದು ಪ್ರಶ್ನೆಗೆ ಈ ಉತ್ತರಗಳನ್ನು ಹೇಳುವಾಗ ಅದಕ್ಕೆ ಪೂರಕವಾಗಿ ಬೇರೆ ಬೇರೆ ವಿಚಾರಗಳನ್ನು ವಿದ್ಯಾರ್ಥಿಯ ಮನಸ್ಸಿಗೆ ಹೋಗುವಂತೆ ಮಾಡಬೇಕು ಅನ್ನೋದು ನನ್ನ ಉದ್ದೇಶ ಕೂಡ ಆಗಿರುತ್ತದೆ. ಸ್ನೇಹಿತರೆ ಗಮನಿಸಿ, 9ನೆಯ ಪ್ರಶ್ನೆ, ಇವುಗಳಲ್ಲಿ ಗುಂಪಿಗೆ ಸೇರದ ಪದವನ್ನು ಆರಿಸಿ ಬರೆಯಿರಿ. ಇಂತಹ ಪ್ರಶ್ನೆಗಳು ಒಮ್ಮೊಮ್ಮೆ ತುಂಬಾ ಗೊಂದಲವನ್ನು ಉಂಟು ಮಾಡ್ತವೆ. ಈಗ ನೋಡಿ, ಅಲ್ಲಿ ಈ ಪ್ರಶ್ನೆ ಗುಂಪಿಗೆ ಸೇರದ ಪದ ಅಂತ ಹೇಳಿದಾಗ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರ, M ಗೋಪಾಲಕೃಷ್ಣ ಅಡಿಗ 4 ಜನರ ಹೆಸರುಗಳನ್ನ ಕೊಟ್ಟಿದ್ದಾರೆ. ಎಲ್ಲರೂ ಹೊಸಗನ್ನಡ ಸಾಹಿತ್ಯದಲ್ಲಿ ಸಮೃದ್ಧವಾದ ಸಾಹಿತ್ಯ ಕೃಷಿಯನ್ನು ಮಾಡಿರ್ತಕ್ಕಂಥವರೇ. ಆದ್ರೆ ಇದರಲ್ಲಿ ಯಾರನ್ನ ಗುಂಪಿಗೆ ಸೇರೋದು ಅಂತ ಕರಿಬೇಕು? ನನಗೆ ಒಮ್ಮೆ ಆಲೋಚನೆ ಮಾಡಿದಾಗ ನಾನು ಗಿರೀಶ್ ಕಾರ್ನಾಡ್ ತೆಗಿಬೇಕೇನೋ ಅಂತ ಅನಿಸ್ತದೆ. ಇನ್ನೊಮ್ಮೆ ಆಲೋಚನೆ ಮಾಡಿದಾಗ ಚಂದ್ರಶೇಖರ ಕಂಬಾರನ್ನ ಇಲ್ಲಿ ಗುಂಪಿಗೆ ಸೇರದ ಪದ ಯಾವ ದೃಷ್ಟಿಯಲ್ಲಿ ನೋಡಬೇಕು? ಒಬ್ಬೊಬ್ಬ ವಿದ್ಯಾರ್ಥಿ ಒಂದೊಂದು ದೃಷ್ಟಿಯಲ್ಲಿ ನೋಡಿಬಿಡ್ತಾರೆ. ಈಗ ಇಲ್ಲಿರ್ತಕ್ಕಂಥ UR ಅನಂತಮೂರ್ತಿ, ಗಿರೀಶ್ ಕಾರ್ನಾಡ್, ಚಂದ್ರಶೇಖರ ಕಂಬಾರು ಇವರೆಲ್ಲರೂ ಕೂಡ ನಾಟಕಗಳನ್ನ ಮತ್ತು ಕಥೆಗಳನ್ನ ಬರೆದಿದ್ದಾರೆ. ನಮ್ಮ ಯಾರು ಗೋಪಾಲಕೃಷ್ಣ ಅಡಿಗರು ಕಥೆಗಳನ್ನ ಬರೆದಿಲ್ಲ ಅಂತ ಇಟ್ಕೊಳ್ಳಿ, ಅಥವಾ ಅವರು ನಾಟಕಗಳನ್ನ ಬರೆದಿಲ್ಲ ಅಂತ ಇಟ್ಕೊಳ್ಳಿ. ಆ ದೃಷ್ಟಿಯಿಂದ ನೋಡ್ಬೇಕಾ? ಅಥವಾ ಈ 3 ಜನ ಬೇರೆ ಈ ಕಡೆ ನಮ್ಮ ಮಲೆನಾಡಿನ ಸೀಮೆಯವರು, ಒಬ್ಬರು ಮಾತ್ರ ಚಂದ್ರಶೇಖರ ಕಂಬಾರು ನಮ್ಮ ಬಯಲು ಸೀಮೆಯ ಬೆಳಗಾವಿ ಕಡೆಯವರು ಅಂತ ನೋಡ್ಬೇಕಾ? ಹೇಗೆ ಆ ಸಾಹಿತ್ಯವನ್ನು ನೋಡ್ಬೇಕಾ? ನಮಗೆಲ್ಲ ಗೊತ್ತಾಗುತ್ತೆ ಸರಳವಾಗಿ, ನಾವೆಲ್ಲ ಸಹಜವಾಗಿ ನಮ್ಮ ಮನಸ್ಸು ಯಾವ ರೀತಿ ಆಲೋಚನೆ ಮಾಡ್ತಾ ಇದ್ರೆ, ಜ್ಞಾನಪೀಠ ಪಡೆದಿರುವ ಮತ್ತು ಜ್ಞಾನಪೀಠ ಪ್ರಶಸ್ತಿಗೆ ಪುರಸ್ಕೃತರಲ್ಲದೇ ಇರುವವರು ಅನ್ನುವ ದೃಷ್ಟಿಯಲ್ಲಿ ನಿರೀಕ್ಷೆ ಮಾಡ್ತಾ ಇದ್ದಾರೆ ಇಲ್ಲಿ ಉತ್ತರವನ್ನ ಅಂದ್ಬಿಟ್ಟು ನಾವು ಗೋಪಾಲಕೃಷ್ಣ ಅಡಿಗರನ್ನ ಗುಂಪಿಗೆ ಸೇರದವರು ಅಂತ ಅಂದ್ಬಿಟ್ಟು ಅಲ್ಲಿ ತೆಗಿತೀವಿ ಅಲ್ಲಿ. ಯಾಕೆಂದ್ರೆ ನಮ್ಗೆಲ್ಲ ಗೊತ್ತಿರುವಂತೆ 6ನೆಯ ಜ್ಞಾನಪೀಠವನ್ನ UR ಅನಂತಮೂರ್ತಿ ಅವರು, 7ನೆಯ ಜ್ಞಾನಪೀಠವನ್ನು ಗಿರೀಶ್ ಕಾರ್ನಾಡ್ ಅವರು, 8ನೇ ಜ್ಞಾನಪೀಠವನ್ನು ಕನ್ನಡಕ್ಕೆ ತಂದುಕೊಟ್ಟವರಲ್ಲಿ ಚಂದ್ರಶೇಖರ್ ಕಂಬಾರು. ಅಂದ್ರೆ ಮೇಲಿನ 3 ಜನ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರಾಗಿದ್ದಾರೆ. ಗೋಪಾಲಕೃಷ್ಣ ಅಡಿಗರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿಲ್ಲ ಅನ್ನೋ ಕಾರಣವನ್ನು ಇಟ್ಕೊಂಡು ನಾವಿಲ್ಲಿ ಅಲ್ಲಿ ಗುಂಪಿನಿಂದ ಆ
ಗುಂಪಿಗೆ ಸೇರದ ಪದ ಎಂಬುದಾಗಿ ನಾವು ಅಲ್ಲಿ ಅದನ್ನು ಉತ್ತರವನ್ನಾಗಿ ಆಯ್ಕೆ ಮಾಡಬೇಕಾಗುತ್ತೆ. ಅಂದ್ರೆ 9ನೇ ಪ್ರಶ್ನೆಗೆ ಸರಿ ಉತ್ತರ ಎಂ ಗೋಪಾಲಕೃಷ್ಣ ಅಡಿಗ. ಯಾರು ಎಂ ಗೋಪಾಲಕೃಷ್ಣ ಅಡಿಗ? ನವ್ಯ ಸಾಹಿತ್ಯದ ಪ್ರವರ್ತಕ. ನಮಗೆ ಗೊತ್ತಿರಬೇಕಿದು 1950-55ರ ದಶಕದಲ್ಲಿ ಏನು ಕನ್ನಡದ ಹೊಸಗನ್ನಡ ಸಾಹಿತ್ಯದಲ್ಲಿ ನವ್ಯ ಸಾಹಿತ್ಯ ಅಂತ ಪ್ರಾರಂಭವಾಯಿತೋ, ಆ ಸಾಂಕೇತಿಕತೆಯಿಂದ ಕೂಡಿದಂತಹ ಸಮಕಾಲೀನ ಸಮಸ್ಯೆಗಳನ್ನು ಸಾಂಕೇತಿಕವಾಗಿ ಹಿಡ್ತಕ್ಕಂಥ ಒಂದು ಹೊಸ ರೀತಿಯ ಸಾಹಿತ್ಯ ಏನು ಶುರುವಾಯಿತೋ ಅಂತಹ ಸಾಹಿತ್ಯದ ಮೊದಲಿಗರಾಗಿ ಕವನ ಸಂಕಲನಗಳನ್ನು ಪ್ರಕಟಿಸಿದಂಥವರು ಮಗೇರಿ ಗೋಪಾಲಕೃಷ್ಣ ಅಡಿಗರು. ಎಂ ಗೋಪಾಲಕೃಷ್ಣ ಅಡಿಗರು ಮೂಲತಃ ಇಂಗ್ಲಿಷ್ ಭಾಷಾ ಪ್ರಾಧ್ಯಾಪಕರು. ಇಂಗ್ಲಿಷ್ ಸಾಹಿತ್ಯವನ್ನು ಬೋಧಿಸ್ತಾ ಇದ್ದಂಥವರು ಕನ್ನಡ ಸಾಹಿತ್ಯಕ್ಕೆ ತನ್ನದೇ ಆದ ವಿಶಿಷ್ಟವಾದ ಕೊಡುಗೆಯನ್ನು ಕೊಡುವುದರೊಂದಿಗೆ ಹೊಸಗನ್ನಡ ಸಾಹಿತ್ಯದಲ್ಲಿ ಅತ್ಯಂತ ಧೀಮಂತ ಕವಿ ಎಂದು ಹೆಸರಾದಂಥವರು, ನವ್ಯ ಸಾಹಿತ್ಯದ ಪ್ರವರ್ತಕ ಎಂದು ಹೆಸರಾದವರು ಮಗೇರಿ ಗೋಪಾಲಕೃಷ್ಣ ಅಡಿಗರು. ಇಲ್ಲಿಯ ಉತ್ತರ 9ನೇ ಪ್ರಶ್ನೆಗೆ ಎಂ ಗೋಪಾಲಕೃಷ್ಣ ಅಡಿಗರು ಅನ್ನೋದು ನಮಗೆ ನೆನಪಿರಬೇಕು. ಇನ್ನು ಉಳಿದಂಥವ್ರಿಗೆ ನಾನೀಗಾಗಲೇ ಹೇಳಿದೆ 6, 7, 8 ಕ್ರಮವಾಗಿ ಇಲ್ಲಿರ್ತಕ್ಕಂಥ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಅನ್ನೋದು ನಮಗೆ ನೆನಪಿರಬೇಕು. 10ನೆಯ ಪ್ರಶ್ನೆ ಏನಿದೆ ಅಂದರೆ ಸ್ಥಾನಪಲ್ಲಟವಾಗಿರುವ ಪದಗಳನ್ನು ಅರ್ಥಪೂರ್ಣ ವಾಕ್ಯವಾಗಿ ಪರಿವರ್ತಿಸಿ ಅಂತ ಇದೆ ಇಲ್ಲಿ. ಇದು ನಿಮಗೆಲ್ಲ ಗೊತ್ತಿದೆ. ನಮ್ಮಲ್ಲಿ ಯಾವಾಗಲೂ ವಾಕ್ಯಗಳನ್ನು ರಚನೆ ಮಾಡುವಾಗ ಹಿಂದೆ ಒಮ್ಮೆ ಹೇಳ್ತಾ ಇದ್ದೆ, ನಮ್ಮ ಕನ್ನಡ ಭಾಷೆಯ ಅಥವಾ ದ್ರಾವಿಡ ಭಾಷೆಗಳಲ್ಲಿ ಕರ್ತೃಪ್ರಧಾನವಾದ ವಾಕ್ಯಗಳು ಬರುತ್ತವೆ. ಕರ್ತೃ, ಕರ್ಮ, ಕ್ರಿಯಾ ಈ ಪದಗಳು ಬಂದು ವಾಕ್ಯ ರಚನೆ ಆಗಬೇಕು. ಈ ವಾಕ್ಯ ರಚನೆ ಮಾಡುವಾಗ ಕೆಲವು ಕರ್ಮಪದ ಆ ಕಡೆ, ಕ್ರಿಯಾಪದ ಈ ಕಡೆ, ಕರ್ತೃಪದ ಮಧ್ಯದಲ್ಲಿ ಈ ಥರ ಮಾಡುವುದು ನಮ್ಮಲ್ಲಿ ರೂಢಿಯಲ್ಲಿ ಇಲ್ಲ. ಆದರೆ ಇಲ್ಲಿ ನಿಮಗೆ ಕೊಟ್ಟಿರ್ತಕ್ಕಂತಹ ಇಲ್ಲಿ ಏನಾಗಿದೆ, ಮಂಜಿನ ಮುಂಜಾನೆಯಲ್ಲಿ ಹನಿ ಮೂಡಿದೆ. 4 ಪದಗಳು ಇರೋದ್ರಿಂದ ನಾವು ಇದನ್ನ ಆಲೋಚನೆ ಮಾಡ್ಬೋದು. ಯಾವಾಗ ಅದಕ್ಕೆ ಉತ್ತರ ನೀವು ಗಮನಿಸಬಹುದಲ್ಲಿ 10ನೆಯ ಈ ಪ್ರಶ್ನೆಗೆ ಉತ್ತರ QPRS ಅಂದ್ರೆ 3ನೆಯ ಕ್ರಮ ಸಂಖ್ಯೆಯಲ್ಲಿ ಬರುವಂತಹ ಉತ್ತರ ಸರಿಯಾದ ಉತ್ತರ ಅಂತ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಇಲ್ಲಿ ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂದಾಗ ನಮಗೆ ನೆನಪಾಗುತ್ತೆ, ಅಲ್ಲಿ ಹಿಂದಿನ ನೋಡ್ಬೋದು ನಾವು ಸರಿ ಉತ್ತರ QPRS ಅಂದ್ರೆ 3ನೆಯ ಉತ್ತರ. ಸ್ನೇಹಿತರೆ, ನೀವು ಸೂಕ್ಷ್ಮವಾಗಿ ಗಮನಿಸಿದ್ರೆ ಈ ಪ್ರಶ್ನೆಯಲ್ಲಿ ಏನೋ ತಪ್ಪಿದೆ ಅಂತ ಅನ್ಸುತ್ತಾ? ಗಮನಿಸಿ. ಆದರೆ ಇದು ಸರಿ ಉತ್ತರವೇ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಎಂಬುದು ನಮಗೆ ಬಳಕೆಯಲ್ಲಿದೆ. ಆದ್ರೆ ನಾನು ಈಗ ತಾನೇ ಮಾತಾಡಿದೆ, ಕರ್ತೃಪದ ಮೊದಲು ಬರಬೇಕು, ಕರ್ಮಪದ ಆಮೇಲೆ ಬರಬೇಕು, ಕ್ರಿಯಾಪದ ಕೊನೆಗೆ ಬರಬೇಕು ಅಂತ. ಆದ್ರೆ ಇಲ್ಲಿ ಮೂಡಿರುವುದು ಏನು? ಮಂಜಿನ ಹನಿ. ಕರ್ತೃ ಅದು. ಮಂಜಿನ ಹನಿ ಮುಂಜಾನೆಯಲ್ಲಿ ಮೂಡಿದೆ ಅಂತ ವಾಕ್ಯ ರಚನೆ ಆಗಬೇಕು. ವ್ಯಾಕರಣಬದ್ಧವಾಗಿ ಮಾಡಬೇಕು ಅಂದ್ರೆ ಯಾವುದನ್ನ ಗ್ರಾಮೆಟಿಕಲ್ ಆಗಿ ಅಂತೀವೋ, ಮಂಜಿನ ಹನಿ ಮುಂಜಾನೆಯಲ್ಲಿ ಮೂಡಿದೆ ಅನ್ನೋದು ಸರಿ ಉತ್ತರ ಆಗಬೇಕು. ಆದ್ರೆ ನಮ್ಮಲ್ಲಿ ಈ ಪದ ಬಳಕೆ ಏನಾಗುತ್ತೆ, ನಾವು ಅರ್ಥ ಬಂದ್ರೆ ಸಾಕು ಅನ್ನೋ ಅರ್ಥದಲ್ಲಿ ಬಳಸ್ಬಿಡ್ತೀವಿ. ಹಾಗಾಗಿ ನಾನು ಇಲ್ಲಿ ನಿಮಗೆ ಅದನ್ನ ಏನಂತ RPQS ಅಂತ ಕೊಟ್ಟರೆ ಅಲ್ಲಿ ಏನೋ ಬೇರೆ ತರ ಮಾಡ್ಲಿಕ್ಕೆ ಹೋದ್ರೆ, ಈಗ ನಾನು ಹೇಳಿದ್ನಲ್ಲ ಮಂಜಿನ ಹನಿ ಮುಂಜಾನೆಯಲ್ಲಿ ಮೂಡಿದೆ ಅಂತ ಹೇಳಕ್ ಹೋದ್ರೆ ಅಲ್ಲಿ ನಿಮಗೆ ಆಪ್ಷನ್ಸ್ ಏನ್ ಕೊಟ್ಟಿದ್ದಾರೆ 4, ಅದರಲ್ಲಿ ಆ ಉತ್ತರ ಇಲ್ಲ. ಹಾಗಾಗಿ ನಾವು ಇದನ್ನೇ ಮಾಡಬೇಕಾಗತ್ತೆ. ಮಂಜಿನ ಹನಿ ಎಂದ್ರು ಕರ್ತೃಪದ, ಮುಂಜಾನೆಯಲ್ಲಿ ಎಂಬುದು ಕರ್ಮಪದ, ಮೂಡಿದೆ ಎಂಬುದು ಕ್ರಿಯಾಪದ. ಆದ್ರೆ ಇಲ್ಲೇನಾಗಿದೆ, ಕರ್ಮಪದವೇ ಮೊದಲು ಬಂದ್ಬಿಟ್ಟಿದೆ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ. ಇಲ್ಲ ಸರ್, ನಾವು ಮಂಜಿನ ಹನಿ ಮೊದಲು ಹಾಕೊಳ್ತೀವಿ ಅಂದ್ರೆ ಅಲ್ಲಿ 4 ಆಪ್ಷನ್ಸ್ ಅಲ್ಲಿ ಇಲ್ವಲ್ಲ. ಹಾಗಾಗಿ ಇದು ಸರಿ ಉತ್ತರ ಅಂತ ಆಯ್ಕೆ ಮಾಡಬೇಕಾಗಿದೆ. ಮುಂಜಾನೆಯಲ್ಲಿ ಮಂಜಿನ ಹನಿ ಮೂಡಿದೆ ಅಂದ್ರೆ QPRS ಅಂದ್ರೆ ಸರಿ ಉತ್ತರ. 10ನೆಯ ಪ್ರಶ್ನೆಗೆ 3ನೆಯ ಕ್ರಮ ಸಂಖ್ಯೆ ಏನಿದೆ ಅದು ಸರಿ ಉತ್ತರ. ಸ್ನೇಹಿತರೆ, ನಾನು 10ನೇ ಪ್ರಶ್ನೆಗೆ ಉತ್ತರ ಹೇಳಿದ್ರು ಕೂಡ ಸ್ವಲ್ಪ ಹೆಚ್ಚಿನ ವಿವರಣೆಯನ್ನು ಕೊಟ್ಟಿದ್ದೇನೆ. ಹಾಗಾಗಿ ಈ 1 ಗಂಟೆಯಲ್ಲಿ ನಾನು ಇನ್ನೂ ಮುಂದಿನ ಈ ಪ್ರಶ್ನೆಗಳನ್ನ ಮುಂದುವರಿಸ್ತೇನೆ. ನಾನು ಮುಂದಿನ ಸಂಚಿಕೆಯಲ್ಲಿ ಈ ಮುಂದಿನ ಪ್ರಶ್ನೆಗಳನ್ನ ಮುಂದುವರಿಸ್ತೇನೆ. ಈಗ ನಾನು ನಿಲ್ಲಿಸ್ತಾ ಇದ್ದೇನೆ, ಈ ಸಂಚಿಕೆಯನ್ನು ನಿಲ್ಲಿಸ್ತಾ ಇದ್ದೇನೆ. ಮತ್ತೆ ನಾನು ನಾಳೆಯ ಸಂಚಿಕೆಯಲ್ಲಿ ಅಥವಾ ನಾಡಿದ್ದು ಮಾಡ್ತಕ್ಕಂಥ ಸಂಚಿಕೆಯಲ್ಲಿ 11ನೇ ಪ್ರಶ್ನೆಯಿಂದ ಮುಂದುವರಿಸ್ತೇನೆ. ಎಲ್ಲಾ ಪ್ರಶ್ನೆಗಳಿಗೂ ಇಷ್ಟು ವಿಶದವಾಗಿ ಅಥವಾ ವಿಸ್ತೃತವಾಗಿ ವಿವರಣೆ ಕೊಡೋ ಅಗತ್ಯ ಇಲ್ಲದಿದ್ರೂ ಕೂಡ ಕೆಲವು ಅಗತ್ಯವಿದ್ದ ಕಡೆಯಲ್ಲಿ ವ್ಯಾಕರಣಾಂಶಗಳ ಗಮನಕ್ಕೆ ತರಲೇಬೇಕು ಅನ್ನೋದು ನನ್ನ ಉದ್ದೇಶ ಇರುತ್ತೆ. ವ್ಯಾಕರಣದ ತರಗತಿಗಳಲ್ಲಿ ವ್ಯಾಕರಣದ ಪಾಠ ಮಾಡೋದು ಬೇರೆ, ಆದರೆ ಇಲ್ಲಿ ಒಂದು ಪ್ರಶ್ನೆಯನ್ನು ವಿಶ್ಲೇಷಣೆ ಮಾಡುವಾಗ ನಾನು ಅದನ್ನ ವಿದ್ಯಾರ್ಥಿಗಳ ಗಮನಕ್ಕೆ ನಿಧಾನ ಆದರೂ ಪರವಾಗಿಲ್ಲ, ನಾನು ವಿದ್ಯಾರ್ಥಿಗಳಿಗೆ ಹೆಚ್ಚಿನ ವಿಚಾರಗಳನ್ನ ಒಂದು ಸಂಚಿಕೆಯಲ್ಲಿ ತಿಳಿಸ್ಬೇಕು ಅನ್ನೋದು ನನ್ನ ಉದ್ದೇಶ ಆಗಿರುತ್ತೆ. ದಯವಿಟ್ಟು ನೀವು ಯೂಟ್ಯೂಬ್ನಲ್ಲಿ ನೋಡ್ತಾ ಇದ್ದಾಗ ಕಾಮೆಂಟ್ ಮಾಡೋದನ್ನ ಮರಿಬೇಡಿ. ನಿಮಗೆ ಏನು ಅನಿಸ್ತದೆ ನನಗೆ, ಏಕೆಂದ್ರೆ ನಿಮಗೆ ಏನು ಹೇಳಬೇಕು ಅನ್ನೋದು ಗೊತ್ತಾಗ್ತದೆ. ಇಲ್ಲ ಸ್ವಲ್ಪ ನಿಧಾನವಾಗಿ ಹೇಳಬೇಕು, ಇಲ್ಲ ಸರ್ ಇನ್ನೂ ಹೆಚ್ಚಿನ ಉದಾಹರಣೆಗಳನ್ನ ಕೊಡಬೇಕು, ಇಲ್ಲ ಕೊಡ್ತಾ ಇರೋ ಉದಾಹರಣೆಗಳು ಜಾಸ್ತಿ ಆಗಿದೆ, ಇಲ್ಲ ನಮಗೆ ಇನ್ನೂ ಹೆಚ್ಚಿನ ವಿವರಣೆ ಬೇಕು, ದಯವಿಟ್ಟು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕೋದನ್ನ ರೂಢಿ ಮಾಡಿಕೊಳ್ಳಿ. ಇವತ್ತು ನಾನು ನಿಲ್ಲಿಸ್ತಾ ಇದ್ದೀನಿ ಈ ಸಂಚಿಕೆಯನ್ನ. 1 ತಾಸು ಈ ಒಂದು 10 ಪ್ರಶ್ನೆಗಳಿಗೆ ಮಾತ್ರ ಉತ್ತರ ಹೇಳಿದ್ದೇನೆ. ಕೆಲವು ಪ್ರಶ್ನೆಗಳಿಗೆ ವಿವರವಾದ ವಿವರಣೆಯನ್ನು ಕೊಟ್ಟಿದ್ದೇನೆ. ಇವತ್ತಿಗೆ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಸ್ನೇಹಿತರೆ, ಮುಂದಿನ 11ನೆಯ ಪ್ರಶ್ನೆಯಿಂದ ಮುಂದಕ್ಕೆ ಸ್ವಲ್ಪ ಬೇಗ ಹೋಗೋಣ.
ಒಂದು ಪ್ರಶ್ನೆ ಪತ್ರಿಕೆ ಮುಗಿಸಿ ಮತ್ತೆ ಇನ್ನೂ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ನಾನು ಉತ್ತರವನ್ನು ಆಮೇಲೆ ಹೇಳ್ತೀನಿ. ಮಧ್ಯದಲ್ಲಿ ಸಾಹಿತ್ಯ ಚರಿತ್ರೆಗೆ ಸಂಬಂಧಪಟ್ಟ ಕೆಲವು ಎಪಿಸೋಡ್ಗಳು ಕೂಡ ಹಾಕ್ತಾ ಇರ್ತೀನಿ. ದಯವಿಟ್ಟು ಗಮನಿಸಿ, ಸದುಪಯೋಗ ಪಡಿಸ್ಕೊಳ್ಳಿ. ಓಕೆ ಸ್ನೇಹಿತರೆ, ನಿಮ್ಮ ಬೇರೆ ಬೇರೆ ಸಾಹಿತ್ಯ ಆಸಕ್ತ ಬಳಗದವರಿಗೆ ನೀವು ಈ ನನ್ನ ಏನು ಕಳಿಸ್ತೇನೆ ಲಿಂಕ್, ಆ ಸಂಪರ್ಕ ಕೊಂಡಿಯನ್ನು ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ, ಶೇರ್ ಮಾಡಿ. ಇದರಿಂದ ನಿಮಗೂ ಸದುಪಯೋಗ ಆಗ್ತದೆ, ನನಗೂ ನೀವು ಪ್ರೋತ್ಸಾಹ ಮಾಡಿದಂತಾಗುತ್ತೆ. ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು.